ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಟು ಆಲ್. Thank you all for joining the webinar series, fifth in a row, conducted by Team UKSL. All the members of UKSL team are conducting webinars in their field. ನೀವು ನಿಮ್ ಧ್ವನಿ ಕೇಳಿಸ್ತಿಲ್ಲ ಪ್ರಕಾಶ್ ಸರ್. ಕೇಳ್ತಾ ಇಲ್ರಿ ಧ್ವನಿ? ಇಲ್ಲ, ಕೇಳಿಸ್ತಾ ಇದೆ ಎಲ್ಲ ಮೇಡಮ್. ವಾಲ್ಯೂಮ್ ನೋಡ್ರಿ, ಎಲ್ಲರ ಧ್ವನಿ ಕೇಳಿಸ್ತಾ ಇದೆ. ಕೇಳ್ತಾ ಇದೆ ಮೇಡಮ್. ವಾಲ್ಯೂಮ್ ಚೆಕ್ ಮಾಡ್ರಿ. ಎಲ್ಲರೂ ಕೇಳ್ತಾ ಇದೆ ಅಂತ. ಓಕೆ, right. So today we will go through the interesting webinar conducted by ಶ್ರೀಮತಿ ಛಾಯಾ ಭಗವತಿ ಮೇಡಮ್. ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಇವತ್ತು, ಟೆಕ್ನಿಕಲ್ ರೈಟಿಂಗ್ ಬಗ್ಗೆ. ಬಹಳ ಜನಕ್ಕೆ ಅದು ಏನು ಅಂತ ಗೊತ್ತಿರೋದಿಲ್ಲ. ಸೊ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆ್ಯಂಡ್ ಶಿ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ದ್ಯಾಟ್. ಬಿಫೋರ್ ದ್ಯಾಟ್ ಐ ರಿಕ್ವೆಸ್ಟ್ ಜ್ಯೋತಿಲಕ್ಷ್ಮಿ ಮೇಡಮ್ ಟು introduce Chaya madam to the audience. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮವರೇ ಆದಂತಹ, ವೈಯಕ್ತಿಕವಾಗಿ ನನಗೆ ಅತ್ಯಂತ ಆತ್ಮೀಯರೂ ಆದಂತಹ ಛಾಯಾ ಭಗವತಿಯವರನ್ನ ಪರಿಚಯಿಸ್ತಾ ಇರುವಂತದ್ದು ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಷಯ ಕೂಡ. ಅವರು ವೃತ್ತಿಯಿಂದ ತಾಂತ್ರಿಕ ಬರಹಗಾರ್ತಿ ಆಗಿದ್ರು ಕೂಡ ಸ್ವತಃ ಸೃಜನಶೀಲ ಬರಹಗಾರರು ಕೂಡ. ಅವರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ಪರಿಚಯಿಸಕ್ಕೆ ಇಷ್ಟಪಡ್ತೀನಿ. ಅವರ ಜನನ ಗುಲ್ಬರ್ಗ ಜಿಲ್ಲೆಯ ನಾರಾಯಣಪುರದಲ್ಲಿ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ನಡೆದಿದ್ದು ಗುಲ್ಬರ್ಗ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಮತ್ತು ಪದವಿ ಶಿಕ್ಷಣ ಹೊಸಪೇಟೆಯ ವಿಜಯನಗರ ಕಾಲೇಜಿನಲ್ಲಿ. ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ 2000ರಲ್ಲಿ MA ಇಂಗ್ಲಿಷ್ ಸ್ನಾತಕೋತ್ತರ ಹಾಗೂ 2 ಚಿನ್ನದ ಪದಕಗಳೊಂದಿಗೆ ಬಿಡುಗಡೆ ಆಗಿದ್ದು ಕೂಡ ವಿಶೇಷ. ಅವರ ಮೊದಲ ಕವನ ಸಂಕಲನ ಪುಟಾಣಿ ಕೆಂಪು ಶೂ, ಇದು 2009ರಲ್ಲಿ ಬಳ್ಳಾರಿ ಲೋಹಿಯಾ ಪ್ರಕಾಶನದವರಿಂದ ಪ್ರಕಟವಾಗಿದೆ. ಮಕ್ಕಳಿಗಾಗಿ ಬರೆದಿರುವಂತಹ 2ನೆಯ ಸಂಕಲನ ಚಂದ್ರನಿಗೆ ಟ್ಯಾಟೂ, ಇದು 2015ರಲ್ಲಿ ಬಳ್ಳಾರಿ ಜಿಲ್ಲೆಯ ಬಸರಕೋಡಿನ ಆಹ್ವಾನ ಪ್ರಕಾಶನದಿಂದ ಪ್ರಕಟವಾಗಿದೆ. 3ನೆಯ ಪುಸ್ತಕ ನೆಮ್ಮದಿಯ ಬದುಕಿಗೆ 4 ಮಾತುಗಳು ಎಂಬ ಪುಟ್ಟ ಅನುವಾದಿತ ಪುಸ್ತಕವನ್ನ ಬೆಂಗಳೂರಿನ ದಿವ್ಯ ಜೀವನ ಸಂಘದವರು 2002ರಲ್ಲಿ ಪ್ರಕಟಿಸಿದ್ದಾರೆ. ಹಾಗೆಯೇ ರಾಜೇಶ್ವರಿ ಗೋವಿಂದರಾಜು ಅವರ ಪರಿಣಯ ಸಾರ್ಥಕ್ಯ ಎಂಬ ಪುಸ್ತಕವನ್ನ ಕನ್ನಡದಿಂದ ಇಂಗ್ಲಿಷಿಗೆ ಅನುವಾದಿಸಿದ್ದಾರೆ ಕೂಡ. ಥಾಮಸ್ ಹಾರ್ಡಿಯಾ ಅವರ ಜೂಡ್ ಕೃತಿಯನ್ನ ಕುವೆಂಪು ಭಾಷಾ ಭಾರತಿಗಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಕೂಡ. ಪ್ರಬಂಧಗಳ ಪರಿಷ್ಕೃತ ಆವೃತ್ತಿಯೊಂದು ಕೂಡ ಪ್ರಸ್ತುತ ಅಚ್ಚಿನಲ್ಲಿದೆ. ಹಿಮಗಿರಿಯಾನ ಪ್ರವಾಸ ಕಥನವನ್ನ ತುಮಕೂರಿನ ಗುಬ್ಬಚ್ಚಿ ಪ್ರಕಾಶನ ಹೊರತಂದಿದೆ. 1-2 ಅನುವಾದಿತ ಕೃತಿಗಳು ಈಗಲೂ ಕೂಡ ಅಚ್ಚಿನಲ್ಲಿವೆ. 2009ರಿಂದ 2012ರವರೆಗೆ ಬೆಂಗಳೂರು ಆಕಾಶವಾಣಿಯಲ್ಲಿ FM ರೇನ್ಬೋ ನಿರ್ವಾಹಕಿಯಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಮಾತ್ರವಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ನಿಯಾಸ್ ಸಂಶೋಧನಾ ಸಂಸ್ಥೆಯಲ್ಲಿ ಸಂಶೋಧನಾ ಸಹಾಯಕಿಯಾಗಿ, 1 ವರ್ಷ ಪ್ರಿಸಮ್ ಪಬ್ಲಿಷರ್ಸ್ನಲ್ಲಿ ಸಂಪಾದಕಿಯಾಗಿ, ಪ್ರಸ್ತುತ IT ಕ್ಷೇತ್ರದಲ್ಲಿ ತಾಂತ್ರಿಕ ಬರಹಗಾರ್ತಿ, ಟೆಕ್ನಿಕಲ್ ರೈಟರ್ ಆಗಿ ಕೂಡ ಅವರು ವೃತ್ತಿನಿರತರು. ಮೂಲತಃ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯವರಾದಂತಹ ಛಾಯಾ ಭಗವತಿ ಅವರು ಕಳೆದ 25 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿರುತ್ತಾರೆ. ಪತಿ ಗುರುಬಸವರಾಜ್ ದೇವರ್ಮನಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ QA ವಿಭಾಗದ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಮಕ್ಕಳು ನಿಜಗುಣ್ ಮತ್ತು ಸಿದ್ಧಾರ್ಥ ಚಾಣಕ್ಯ ವಿಶ್ವವಿದ್ಯಾಲಯ ಮತ್ತು ಕ್ರೈಸ್ಟ್ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಸಂಗೀತ, ಪ್ರವಾಸ, ಭಾರತೀಯ ಶಿಕ್ಷಣ ಮಂಡಲದಲ್ಲಿ ಸಹಸಂಘಟನಾ ಜವಾಬ್ದಾರಿಯನ್ನು ಕೂಡ ಹೊಂದಿದ್ದಾರೆ. ಉತ್ತರ ಕರ್ನಾಟಕದ ಸ್ನೇಹಲೋಕದ ಸದಸ್ಯ ಅನ್ನೋದು ಕೂಡ ನಮಗೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಅವರ ಜೀವನ ಹೀಗೆಯೇ ನಿರಂತರವಾಗಿ ಸಂತೋಷದ ಛಾಯೆಯೊಂದಿಗೆ ಕೂಡಿರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಬಹಳ ಡೀಟೇಲ್ ಆಗಿ ಆಮೇಲೆ ಬಹಳ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ನಾವು ಫ್ಲೋರ್ ಇಸ್ ಓಪನ್ ಫಾರ್ ಯು ಮೇಡಮ್. ಛಾಯಾ ಮೇಡಮ್. ಎಲ್ಲರಿಗೂ ಪ್ರೀತಿಯ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೆ ನಮಸ್ಕಾರಗಳು. ನನ್ನ ಎಂದಿನ ಶೈಲಿ ಒಳಗೆ ಎಲ್ಲರಿಗೂ ಶರಣಾರ್ಥಿಗಳು ಅಂತ ಕೂಡ ಹೇಳಕ್ ಇಷ್ಟಪಡ್ತೀನಿ.
ಆ ಸಾಮಾನ್ಯವಾಗಿ ಎಷ್ಟು ಸಂಖ್ಯೆಯ ಜನ ಭಾಗವಹಿಸ್ತಾರ ಅನ್ನೋದ್ರ ಮೇಲೆ ಇವತ್ತಿಗೂ ಇಷ್ಟು ವರ್ಷಗಳ ಅನುಭವದ ನಂತರನೂ ಸ್ವಲ್ಪ ಆ ಗೊಂದಲ ಗೊಂದಲ ಕಾಡುತ್ತೆ. ಹಂಗಾಗಿ ಬೆರಳೆಣಿಕೆಯಷ್ಟು ಜನ ಆ ಆಸಕ್ತರು ಇಲ್ಲಿ ಸೇರಿರೋದ್ರಿಂದ ಬಹಳ ಆಪ್ತವಾಗಿ ನನ್ನ ಕಲಿಕೆಯನ್ನ ಅದು ಕಲಿಕೆನೆ ನನಗಿನ್ನೂ ಕೂಡ ನಾನು ಏನೋ ಒಂದು ಪ್ರೊಫೆಷನಲ್ ಇದನ್ನ ಸಾಧಿಸ್ಬಿಟ್ಟಿದ್ದೀನಿ ಅನ್ನೋಂತಹ ನಂಬಿಕೆ ಇವತ್ತಿಗೂ ಇಲ್ಲ. ಯಾವ ಯಾವ ಘಟ್ಟದಲ್ಲಿ ಯಾವ ವರ್ಷದಲ್ಲಿ ನನ್ನ ಟೆಕ್ನಿಕಲ್ ರೈಟಿಂಗ್ ಪ್ರಯಾಣ ಶುರು ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಈ ಕ್ಷಣದವರೆಗೂ ನಿರಂತರ ನಾನು ಕಲಿಯುವುದ್ರೊಳಗೆ ಬಹಳ ನಮ್ರಳಾಗಿ ತೊಡಗಿಸ್ಕೊಂಡಿದ್ದೀನಿ. ಅದು ಬಹುಶಃ ನಮ್ಮನ್ನ ನಮ್ ಕಾಲ್ ನೆಲದ ಮೇಲಿದ್ರೆ ಗಟ್ಟಿಯಾಗಿ ನಾವು ಬೇರೂರ್ಬೋದು ಮತ್ ಮೇಲೂ ಏರ್ಬೋದು ಅನ್ನೋ ಒಂದು ಆಶಾದಾಯಕ ಸಕಾರಾತ್ಮಕ ಭಾವನೆ ಅಂತ ಒಂದು ವಿನಮ್ರ ಅರಿಕೆ ಪ್ರಾರಂಭದೊಳಗೇನೆ. ಮತ್ತೆ ಇದು ಕ್ಷೇತ್ರ ಬಹಳಷ್ಟು ಜನರಿಗೆ ಗೊತ್ತಿಲ್ಲದ್ದೇನಲ್ಲ. ಆದ್ರೆ ಅವೆರಡನ್ನೂ ನಾವು ಕ್ಲಬ್ ಮಾಡಿದಾಗ ನಾನೇ ವೈಯಕ್ತಿಕವಾಗಿ ಕವನ ಗಿವನ ಕತೆ ಗೀತೆ ಅಂತ ಬರ್ಕೊಂಡು ಅನುವಾದ ಅಂತೆಲ್ಲ ಮಾಡ್ಕೊಂಡು ಬೆಂಗಳೂರೊಳಗೆ 25 ವರ್ಷಗಳ ಹಿಂದೆ ನನ್ನ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದಾಗ ನನಗೇನೆ ಗೊತ್ತಿರ್ಲಿಲ್ಲ ಟೆಕ್ನಿಕಲ್ ರೈಟಿಂಗ್ ಅಂದ್ರೆ ಏನು ಅಂತ. ರೈಟಿಂಗ್ ಮಾತ್ರ ಗೊತ್ತಿತ್ತು, ಅನುವಾದ ಮಾತ್ರ ಗೊತ್ತಿತ್ತು. ಅದಕ್ಕೆ ಮೂಲ ಕಾರಣ ನಾನು ಪ್ರಾಥಮಿಕ ಹಂತದಲ್ಲಿ 10ನೇ ತರಗತಿಯವರೆಗೆ ನನ್ನ ಮಾತೃಭಾಷೆಯಲ್ಲಿ ಓದಿದ್ದು ನನಗೆ ಬಹಳಷ್ಟು ಶಕ್ತಿಯನ್ನ ನಂಬಿಕೆಯನ್ನ ಮತ್ತೆ ಬಲವನ್ನ ಕೊಟ್ಟಿತ್ತು. ಈವರೆಗೂ ಅದು ನಿರಂತರ ಜಾರಿಯಲ್ಲಿದೆ. ಆದ್ರೆ ವ್ಯವಸ್ಥೆಯ ಭಾಗವಾಗಿ ನಾವು ಬೇರೆ ಬೇರೆ ಮೀಡಿಯಂಗಳಲ್ಲಿ ಶಿಕ್ಷಣವನ್ನ ಪಡೆಯುವಂತಹ ಅನಿವಾರ್ಯತೆ ಎದುರಾದಾಗ ನನಗೂ ಎಲ್ಲ ಪ್ರಾಥಮಿಕ ಅಥವಾ ಕನ್ನಡ ಮಾಧ್ಯಮದ ಮಕ್ಕಳ ಹಾಗೆ ಒಂದು ಕಾಂಪ್ಲೆಕ್ಸಿಟಿ, ಒಂದು ಸಂಕೀರ್ಣತೆ ಕಾಡಿದ್ದು ಹೌದು ಮೊದಲಿನ ದಿನಗಳಲ್ಲಿ. ಅದಕ್ಕೆಲ್ಲದಕ್ಕೂ ನನಗೆ ಉತ್ತರವಾಗಿ ದೊರಕಿದ್ದು ಜೀವನದೊಳಗೆ ಪ್ರಾಕ್ಟೀಸ್. ಅಂದ್ರೆ ಏನ್ ಮಾಡಿದ್ರೆ ಅದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಮನುಷ್ಯ ಕರಗತ ಮಾಡಿಕೊಳ್ಳಬಲ್ಲ ಅನ್ನೋದನ್ನ ನಮ್ಮ ತಂದೆ ತಾಯಿಗಳಾಗ್ಲಿ ನಮ್ಮ ಪೋಷಕರಾಗ್ಲಿ ಅದನ್ನ ಕಲಿಸ್ಕೊಟ್ಟಿರ್ತಾರಲ್ಲ ಅದನ್ನ ಪೂರ್ತಿಯಾಗಿ ನಾನು ಅಳವಡಿಸ್ಕೊಂತ ಬಂದೆ. ಹಂಗಾಗಿ SSLC ಮುಗಿದ ತಕ್ಷಣನೇ ನನ್ನ ಎಲ್ಲ ಬರವಣಿಗೆ ಒಳಗೂ ನನ್ನ ಜೀವನದ ಪ್ರಯಾಣವನ್ನ ನಾನು ಬೇರೆ ಬೇರೆ ರೂಪಕಗಳ ಮೂಲಕ ಬೀಡು ಬೀಸಾಗಿ ನನ್ನದೇ ಉತ್ತರ ಕರ್ನಾಟಕದ ಜವಾರಿ ಭಾಷೆಯೊಳಗೆ ಕಟ್ಟಿಕೊಡ್ತಾ ಬಂದಿರೋದ್ರಿಂದ ನೀವೆಲ್ಲಾದ್ರೂ ಇದನ್ನ ಗಮನಿಸಿರಬಹುದು. ನಾನು ಹುಬ್ಬಳ್ಳಿ ಜಾಬಿಂಗ್ ಕಾಲೇಜಿಗೆ ನನ್ನ PUC ಅಡ್ಮಿಷನ್ ಮಾಡಿಸಿದಾಗ ನನಗೆ ಪ್ರಪಂಚ ಮುಂದೆ ನಾನು ಟೆಕ್ನಾಲಜಿಗೆ ನಾನು ಕಾಲಿಡ್ತೇನೆ ಅನ್ನೋದನ್ನ ಅವತ್ತು ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂನೊಳಗೆ ಅವ್ರು ಪಾಠ ಮಾಡೋದು, ಕನ್ನಡ ಮೀಡಿಯಂನೊಳಗೆ ಅದು ನನಗೆ ನಾನು ಅದನ್ನ ಅರ್ಥ ಮಾಡಿಸ್ಕೊಳಕ್ಕೆ ಹೆಣಗದು, ಆ ಸಂಕೀರ್ಣತೆ ಕಾಡಿ ನಾನು ವಾಪಸ್ ನಮ್ಮೂರಿಗೆನೆ ಬಂದು ನಮ್ಮದೇ ಊರಿನ ಪಕ್ಕದ ಊರಿನಲ್ಲಿದ್ದ ಒಂದು ಪುಟ್ಟ ಕಾಲೇಜಿನೊಳಗೆ PUC ಶಿಕ್ಷಣವನ್ನ ಮುಂದುವರಿಸಿದೆ. ಆದ್ರೆ ಇವತ್ತಿಗೂ ಅದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದತ್ ನನ್ನ ಲೈಫ್ನೊಳಗೆ. ಸೈನ್ಸ್ ಯಾಕೆ ಮಾಡಿದೆ ನಾನು ಅನ್ನೋದು ಬಹುಶಃ ಮುಂದಿನ ಏನೋ ಒಂದು ಸಂಕಲ್ಪ ಅಥವಾ ಏನೋ ವೃತ್ತಿಪರತೆಯ ಕಾರಣನೋ ಅಥವಾ ಜೀವನದಲ್ಲಿ ನಾವ್ ಯಾವ್ದನ್ನು ಹಿಂಗೆ ಆಗಿರುತ್ತೆ ಅಂತ ಅನ್ಕೊಂಡು ಶಿಕ್ಷಣ ಮಾಡೋದು ಕ್ರಮ ಮೊದ್ಲಿರ್ಲಿಲ್ಲ. ಈಗ ಬಹುಶಃ ಅರುಣ್ ಯಾದವಾಡ್ ಸರ್ ಬಹುಶಃ ಎಲ್ಲಾದ್ರೂ ಕೇಳಿಸ್ಕಂತಿದ್ರೆ ನನ್ ಮಾತ್ ನೋಡ್ ನಗ್ಬೋದು. ಯಾಕಂದ್ರೆ ಅವ್ರು SSLC PUC ಮುಗಿತಿದ್ದಂಗೆನೆ ವೃತ್ತಿಪರ ಶಿಕ್ಷಣಗಳಿಗೆ ಮಕ್ಕಳನ್ನ ಹೆಂಗ್ ಸಜ್ಜುಗೊಳಿಸ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಆಳವಾದ ಮಾರ್ಗದರ್ಶನ ಮಾಡ್ತಾ ಬಂದಿರೋರು. ಆದ್ರೆ ನಮ್ಮ ಕಾಲಮಾನದ ನಮ್ಮ ವಯೋಮಾನದ ಆಗಿನ 93-95ರ ದಶಕದಲ್ಲಿ ಕಾಲೇಜಿಗೆ ಕಣ್ ತೆರಿತಾ ಇದ್ದಂತಹ ಹಲವಾರು ಕನ್ನಡ ಮಾಧ್ಯಮದಿಂದ ಬಂದ ಮಕ್ಕಳಿಗೆ ಇದು ಯಾವ್ದ್ರದ ಇದು ಇರ್ಲಿಲ್ಲ. ನನ್ನ ವೃತ್ತಿ ಬದುಕನ್ನ ಅದು ಹಿಂದಿನ ಹಾದು ಬಂದ ಹೆಜ್ಜೆಗಳನ್ನ ನೋಡಿದಾಗ ಈ ಕಾರಣಕ್ಕಾಗಿ ನಾನು ಬಹುಶಃ ಅಲ್ಲಿ ಉಳಿದೆ, ಕಷ್ಟಪಟ್ಟು ಓದಿದೆ. ಪಾಸ್ ಆಗುವಷ್ಟು ಮಟ್ಟಿಗೆ ಮಾರ್ಕ್ಸ್ ತೆಗೆದ್ರು ಕೂಡ ಮೂಲಭೂತ ವಿಜ್ಞಾನವನ್ನ ಓದಿದ್ರಿಂದ ಒಂದಷ್ಟು ಭಾಷೆಯ ಪ್ರೌಢಿಮೆ ಕರಗತ ಆಗಿದ್ರಿಂದ ಬರವಣಿಗೆ ನನಗೆ ಸಲೀಸಾಗಿ ಬರ್ತಾ ಹೋಯ್ತು. ಮತ್ತೆ ಅದನ್ನ ವಿಜ್ಞಾನದ ಬರವಣಿಗೆ ಅಥವಾ ತಂತ್ರಜ್ಞಾನದ ಬರವಣಿಗೆಗೆ ನಾ ಹೆಂಗೆ ಹೊರಳಿಸ್ಕೊಂಡೆ ಅನ್ನೋದೇ ಒಂದ್ ಸ್ವಲ್ಪ ಆಸಕ್ತಿಕರ ವಿಷಯ. ನನ್ನ ವೃತ್ತಿ ಜೀವನ ಬೆಂಗಳೂರಿನಲ್ಲಿ ಆರಂಭವಾದಾಗ IT ಕ್ಷೇತ್ರ ಕೂಡ ಆಗಷ್ಟೇ ಇನ್ನು
ಬೆಳೀತಾ ಇದ್ದಂತಹ ಬೂಮಿಂಗ್ ಯುಗ ಅದು. 2000ರಲ್ಲಿ ನಾನು MA ಮುಗಿಸ್ಕೊಂಡು ಇಲ್ಲಿ ಬಂದಾಗ 2ರಿಂದ 2.5 ವರ್ಷಗಳ ಕಾಲ ನಾನು ಕೂಡ ಎಲ್ಲರಂತೆ ನನ್ನ ವೃತ್ತಿಯನ್ನ ಇಂಗ್ಲಿಷ್ ಲೆಕ್ಚರರ್ ಆಗಿ, ಅಂದ್ರೆ ಇಂಗ್ಲಿಷ್ ಉಪನ್ಯಾಸಕಿಯಾಗಿನೇ ಪ್ರಾರಂಭ ಮಾಡಿದೆ. ಆದ್ರೂ ಕೂಡ ಯಾರೋ ಒಬ್ರು ಸಜ್ಜನರು ನನ್ನನ್ನ ನನ್ನ ಭಾಷೆ, ನನ್ನ ಅನುವಾದದ ಸ್ಕಿಲ್ಗಳು, ಕೌಶಲಗಳು ಮತ್ತೆ ತಂತ್ರಜ್ಞಾನವನ್ನು ಕೂಡ ಸರಳವಾಗಿ ಅರ್ಥ ಮಾಡಿಕೊಂಡು ವಿವರಿಸುವಂತಹ ರೀತಿಯನ್ನ ಗಮನಿಸಿ, ನೀವು ಯಾಕೆ ಟೆಕ್ನಿಕಲ್ ರೈಟಿಂಗ್ ಅನ್ನೋ ಒಂದು ಕ್ಷೇತ್ರ ಇದೆ, ಅದಕ್ಕೆ ನೀವು ತೊಡಗಿಸ್ಕೊಳ್ಬಾರ್ದು ನಿಮ್ಮನ್ನ, ಅಥವಾ ಅದಕ್ಕೆ ಪ್ರವೇಶ ತಗೋಬಾರ್ದು ಅಂತ. ಆದ್ರೆ ಯಾವಾಗ್ಲೂ ಒಂದು ಹಿಂಜರಿಕೆ ಇದ್ದೇ ಇರುತ್ತೆ. ಒಂದು, ಮಹಾನಗರದೊಳಗೆ ನಮ್ಮ ಜೀವನವನ್ನ ಕಟ್ಟಿಕೊಳ್ಳುವ ಸವಾಲು, ಇನ್ನೊಂದು ವೃತ್ತಿಯನ್ನ ಗಟ್ಟಿಗೊಳಿಸ್ಕೊಂಡು ಭದ್ರವಾಗಿ ನಮ್ಮ ಕಾಲು ಊರಿ ಜೀವನವನ್ನ ಮುಂದೆ ನಿರ್ವಹಿಸಿಕೊಳ್ಳಬೇಕಾದ ಅಥವಾ ನಿರೂಪಿಸಿಕೊಳ್ಳಬೇಕಾದಂತಹ ಎಲ್ಲ ಸವಾಲುಗಳು ಎಲ್ಲರಂತೆ ನನಗೂ ಇದ್ವು. ಆದ್ರೆ ನನಗೇನೋ ಅದು ಸ್ವಲ್ಪ ಒಂದು ಬೆಳಕಿನ ಸೆಲೆ ಸಿಕ್ಕಂಗ ಆಯ್ತು. ಅದು ಸಾಲದು, ಅವ್ರ ಪಾಪ ಮಾರ್ಗದರ್ಶನ ಮಾಡಿದ್ ಸಾಲದು ಅಂತ ತುಂಬಾ ಒಂದ್ ಸಣ್ಣ ಮಕ್ಕಳನ್ನ ಅಂಗನವಾಡಿ ಅಂಗಳಕ್ಕೆ ಕರ್ಕೊಂಡೋಗಿ ಬಿಡೋರಷ್ಟು ಅಚ್ಚುಕಟ್ಟಾಗಿ, ಆತ್ಮೀಯವಾಗಿ, ಅಕ್ಕರೆಯಿಂದ ಒಬ್ಬ ದೊಡ್ಡಣ್ಣನ ರೂಪದಲ್ಲಿ ನಿಂತು ನನ್ನನ್ನು ಒಂದು ಟೆಕ್ನಿಕಲ್ ರೈಟಿಂಗ್ ಕೋರ್ಸ್ಗೆ ಅವರೇ ಸ್ವತಃ ಅವ್ರ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಅನ್ನೋ ಕಾರಣಕ್ಕೆ ಹಣ ಕೊಟ್ಟು ನನಗೆ ಸೇರ್ಸಿದ್ರು. ಪ್ರಾಯಶಃ ಅವಾಗ ಆ ವೆಚ್ಚ ನನಗೆ ಬಹಳ ವಜ್ಜೆ ಅನ್ಸಿರ್ಬೋದು. ಇವತ್ತು ಅಷ್ಟಕ್ ನಾವು ಹಿಂಗೆ ಹೊರಗೋಗಿ 4 ಜನ ಊಟ ಮಾಡಿ ಬಂದ್ರೆ ಅಷ್ಟು ಅಮೌಂಟ್ ಮುಗ್ದೇ ಹೋಗಿರುತ್ತೆ. ಅದು ಕಾಲ ಬೆಳೆದು ಬಂದಂತಹ ನೆನಪುಗಳನ್ನ ನನಗೆ ತೋರಿಸುತ್ತೆ. ಬಹುಶಃ ಹೆಚ್ಚು ಅದನ್ನ ಲಂಬಿಸದೆ ಈ ಕ್ಷೇತ್ರ ಏನು, ಹೇಗ್ ನಾನು ಕೆಲಸ ಶುರು ಮಾಡಿದೆ ಅನ್ನೋದನ್ನ ಹೇಳ್ತೀನಿ. ಪ್ರಾರಂಭದೊಳಗೆ ನಾನು 23 ವರ್ಷಗಳ ಹಿಂದೆ ಈ ವೃತ್ತಿಗೆ ಪಾದಾರ್ಪಣೆ ಮಾಡಿದಾಗ ಮೈಕ್ರೋಸಾಫ್ಟ್ ವರ್ಡ್ ಒಂದೇ ಉಪಯೋಗದಲ್ಲಿ ಇದ್ದಂತಹ ಆಥರಿಂಗ್ ಟೂಲ್. ಆಥರಿಂಗ್ ಅಂದ್ರೆ ಬರವಣಿಗೆಗೆ ನಾವು ಬಳಸುವಂತಹ ಟೂಲ್. ಅದು ಪುರುಷ ನಿಮ್ಗೆಲ್ಲರಿಗೂ ಅದ್ರದ್ದು ಪರಿಚಯ ಇದ್ದೇ ಇರ್ತಕ್ಕಂದ್ರೆ ನಮ್ಮೆಲ್ಲರ ಕಂಪ್ಯೂಟರ್ ಜೀವನ ನಾವು ಬೇರೆ ಬೇರೆ ಏನೇನೇ ಸ್ಕಿಲ್ ಕೋಡಿಂಗ್ ಕಲ್ತ್ರು ಕೂಡ ಅಥವಾ ಪುಸ್ತಕ ಆದ್ರೆ ಅದನ್ನ ಮ್ಯಾನೇಜ್ ಮಾಡಬಹುದು. ಒಂದು ಟೇಬಲ್ ಆಫ್ ಕಂಟೆಂಟ್ಸ್, ಪರಿವಿಡಿ, ಮುಖಪುಟ ಶೀರ್ಷಿಕೆ, ಆಮೇಲೆ ಇಂಡೆಕ್ಸ್ ಅಂತೀವಲ್ಲ, ಅಂದ್ರೆ ಕೊನೆಗೆ ಶಬ್ದಗಳನ್ನ ಕೊಟ್ಟು ಅದ್ರ ಮೂಲಕ ನಮಗ್ ಬೇಕಾದಂತಹ ಮಾಹಿತಿಯನ್ನ ಹುಡುಕುವಂತಹ ಒಂದು ಪುಟ್ಟ ಕೈಪಿಡಿಯನ್ನ ನಾವು ಯಾರಾದ್ರೂ ಬರಿಬೇಕಂದ್ರೆ ಬಹುಶಃ ಅದು ಒಂದು ಟೂಲ್ ಸಾಕಾಗಿತ್ತು. ಆದ್ರೆ ನೂರಾರು ಕಂಪನಿಗಳಲ್ಲಿ ಸಾವಿರಾರು ವಸ್ತುಗಳು, ಪ್ರಾಡಕ್ಟ್ಗಳು, ಅಪ್ಲಿಕೇಶನ್ಗಳು ನಿರ್ಮಾಣ ಆಗ್ತಿರುವಂತಹ ಹಂತದೊಳಗೆ ಆ ಸಾವಿರಾರು ಪುಟಗಳ ವಿವರಣೆಯನ್ನ, ನರೇಷನ್ ಅನ್ನ, ಡಾಕ್ಯುಮೆಂಟೇಶನ್ ಅನ್ನ ನಾವು ನಿರ್ವಹಿಸುವುದು ಸ್ವಲ್ಪ ಹೆಚ್ಚಿನ, ಅಂದ್ರೆ ತುಂಬಾ ಸಂಕೀರ್ಣ ಮತ್ತೆ ಕಾಂಪ್ಲೆಕ್ಸ್, ಸಂಕೀರ್ಣ ಅಂತಾನೆ ಹೇಳ್ಬಹುದು. ಈ ಎಲ್ಲ ಇದ್ರೊಳಗೆ ನಾನು ಒಂದು ಬೇಸಿಕ್ ಇದರಿಂದ ಶುರು ಮಾಡ್ತೀನಿ. ಅಕಸ್ಮಾತ್ ಯಾರಾದ್ರೂ ಮಕ್ಕಳು ಇದ್ರೊಳಗೆ ತೊಡಗಿಸ್ಕೊಂಡಿದ್ರೆ, ಅಥವಾ ಯಾರಾದ್ರೂ ತಾಯಿ ತಂದೆಯರು ಏನಾದ್ರೂ ಮಕ್ಳಿಗೆ ಟೆಕ್ನಿಕಲ್ ರೈಟಿಂಗ್ ಅಂದ್ರೆ ಏನು ಅಂತ ಒಂದು ಪ್ರಾಥಮಿಕ ಹಂತದ ಮಾಹಿತಿ ಕೊಡೋದಕ್ಕಾದ್ರೂ ಈ ಮಾಹಿತಿ ಬಹುಶಃ ನಿಮಗೆ ಎಲ್ಲ ಒಂದ್ ಕಡೆ. ಯಾಕೆಂದ್ರೆ ಇವಾಗ ನಾವು ಅಂಗೈಯಲ್ಲಿ ಇಡೀ ಪ್ರಪಂಚವನ್ನ ರೂಲ್ ಮಾಡ್ತಿರುವಂತಹ ವರ್ತಮಾನದೊಳಗೆ ಬದುಕ್ತಿದೀವಿ. ಅಂದ್ರೆ ಒಂದು ಮೊಬೈಲ್ ಓಪನ್ ಮಾಡಿದ್ರೆ ಸಾಕಷ್ಟು ವಿಚಾರಗಳು, ಲಕ್ಷೋಪಲಕ್ಷ ವೆಬ್ಸೈಟ್ಗಳು, ಲಕ್ಷೋಪಲಕ್ಷ ಮಾಹಿತಿಗಳು, ಲಿಂಕ್ಗಳು ನಮಗೆ ನಾವು ಬೇಡವೆಂದ್ರೂ ಬಂದು ನಮ್ಮ ಮೊಬೈಲ್ ಇದಕ್ ಬೀಳ್ತವೆ. ಅದ್ರೊಳಗೆ ಯಾವ್ದು ಸೂಕ್ತ, ಯಾವ್ದನ್ನ ಆರಿಸ್ಕೋಬೇಕು, ಯಾವ್ದನ್ನ ವ್ಯವಸ್ಥಿತವಾಗಿ ನೋಡಿ ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಬೇಕು ಅನ್ನೋಂತಹ ಸವಾಲು ಬಹುಶಃ ಇವತ್ತಿನ ತಾಯಿ ತಂದೆಯರಿಗೆ ಐತೆ. ಹಂಗಾಗಿ ಮಕ್ಳಿಗೆ ಏನಾದ್ರೂ ಇದ್ರ ಬಗ್ಗೆ ವಿವರಣೆ ಕೊಡ್ಬೇಕಾದ್ರೆ ನೀವು ಈ ಮಾಹಿತಿಯನ್ನ ಬಳಸ್ಕೋಬಹುದು. ನಾನು ಆಮೇಲೆ ಬೇಕಾದ್ರೆ ಅವಶ್ಯಕತೆ ಇದ್ರೆ ಈ ಪ್ರೆಸೆಂಟೇಶನ್ ನಾನೇನ್ ತಯಾರು ಮಾಡಿದ್ನಲ್ಲ ಈ ವೆಬಿನಾರ್ಗೋಸ್ಕರ, ಅದನ್ನ ನಾನು ನಿಮ್ಮೆಲ್ಲರ ಜೊತೆಗೂ ಕೂಡ ಹಂಚ್ಕೊಂತೀನಿ. ಈಗ ನಾನು ನನ್ನ ಸ್ಕ್ರೀನ್ ಶೇರ್ ಮಾಡಿ ನಿಮ್ಮನ್ನ ಆ ಪ್ರಯಾಣದ ಇದ್ರೊಳಗೆ ಕರ್ಕೊಂಡು ಹೋಗ್ತೀನಿ. ನಿಮಗೆ ಇದು ಕಾಣಿಸ್ತಾ ಇದೆಯಾ ನನ್ನ ಸ್ಕ್ರೀನ್? ಥಮ್ಸ್ ಅಪ್ ಕೊಟ್ರೆ ನಂಗೆ ಸ್ವಲ್ಪ ಮುಂದಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅನ್ಸ್ತಾ ಇದೆ ಅಲ್ವಾ? ಏನಾದ್ರೂ ತೊಡಕು ಅನ್ಸಿದ್ರೆ ದಯಮಾಡಿ ನೀವು ಅನ್ಮ್ಯೂಟ್ ಮಾಡ್ಕೊಂಡು ನೀವು ನನ್ನ ನಿಲ್ಸಿ ಅಲ್ಲೇ ನೀವು ಪರಿಹಾರಗಳನ್ನ ಕೇಳ್ಬೋದು. ಕೊನೆಯವರೆಗೂ ಇದ್ ಮಾಡ್ಕೊಳೋದ್ ಬೇಡ. ಯಾಕೆಂದ್ರೆ ಇದು ವಿಷಯ ಎಷ್ಟು ಕಾಂಪ್ಲೆಕ್ಸ್ ಇದೆಯೋ ಅಷ್ಟೇ ಸರಳನೂ ಇರೋದ್ರಿಂದ ಅದನ್ನ ನಾನು ಎಷ್ಟು ಸಾಧ್ಯವೋ ಅಷ್ಟು ತಿಳಿಯಾಗಿ ನಿಮ್ಮ ತಟ್ಟೆಗಳಿಗೆ
ಉಣಬಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಪುಟ್ಟ ಮಾಹಿತಿ ಇದೆ ಅಷ್ಟೇನೆ. ನೀವು ಇವನ್ನೆಲ್ಲ ನೋಡಿರ್ತೀರಿ. ಸಾಮಾನ್ಯವಾಗಿ ನಾವು ಹೆಣ್ಮಕ್ಳುಗಳು ಮನೆಯೊಳಗೆ ಅವು ಬಳಸೋ ಅಪ್ಲಿಕೇಶನ್ಸ್ ಅಂದ್ರೆ ಮೊಬೈಲ್ ಅಂದ್ರೆ ಈಗ ಬಂದಿರೋದು. ಇದಕ್ ಮೊದ್ಲು ನಮ್ಮ ತಾಯಂದ್ರ ಕಾಲಮಾನದೊಳಗೆ ಒಂದು ಹೊಸ ಮಿಕ್ಸರ್ ಗ್ರೈಂಡರ್ ನಮ್ಮ ಮನೆಗ್ ಬಂತು ಅಂದ ತಕ್ಷಣನೇ ಸಹಜವಾಗಿ ನಮಗೆ ಅದನ್ನ ಡೆಮೋ ಮಾಡ್ಲಿಕ್ಕೆ ಯಾವ ಕಂಪನಿಯವರು ಬರ್ತಿರ್ಲಿಲ್ಲ. ನಾವೇ ನೋಡಿ ಅದನ್ನ ಉಪಯೋಗಿಸಿ. ಮಿಕ್ಸರ್ ಗ್ರೈಂಡರ್ ಅನ್ನೋದು ಬಹಳ ಸರಳ ವಿಚಾರ, ಸರಳ ಉಪಕರಣ, ಅದನ್ನ ಬಳಸ್ಬಿಡ್ತೀವಿ. ಆದ್ರೂನು ಏನಾದ್ರೂ ತೊಡಕಾದ್ರೆ, ಏನಾದ್ರೂ ಕೆಟ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಅದ್ರ ಜೊತೆ ಯಾವಾಗ್ಲೂ ಒಂದು ಮಾಹಿತಿ ಕೊಟ್ಟಿರ್ತಾರೆ. ಪುಟ್ಟದೊಂದು ಅದಕ್ಕೆ ತಕ್ಷಣಕ್ಕೆ ನನಗೆ ಪದ ಹೊಳಿತಿಲ್ಲ. ಆ ಉಪಕರಣದ ಬಗ್ಗೆ ನಿಮಗೆ ಏನ್ ಮಾಹಿತಿ ಬೇಕಂದ್ರೆ ಹೆಂಗ್ ಉಪಯೋಗಿಸೋದು ಅದನ್ನ, ಅದು ಇಡೀ ಟೆಕ್ನಿಕಲ್ ರೈಟಿಂಗ್ ಪ್ರಪಂಚ ನಿಂತಿರದೆ ಹೌ ಟು ಅನ್ನೋ 2 ಶಬ್ದಗಳ ಮೇಲೆ. ಅಂದ್ರೆ ಹೌ ಟು ಡೂ ದಿಸ್, ಹೌ ಟು ಪ್ರೆಸ್ ದಟ್, ಹೌ ಟು ಯುಟಿಲೈಸ್ ದಿಸ್, ಹೌ ಟು ಇನ್ಸ್ಟಾಲ್ ದಟ್, ಹೌ ಟು ಯೂಸ್ ದಟ್. ಈ ತರದ ಹೌ ಟು ಶಬ್ದಗಳೇ ಹೆಚ್ಚಿನ ಪ್ರಾತಿನಿಧ್ಯವನ್ನ ಇಲ್ಲಿ ನಾವು ಕಾಣಬಹುದು. ಇಲ್ಲಿ ಕಾಣ್ತಾ ಇರೋ ಉದಾಹರಣೆಗಳನ್ನ ನಾನು ನಿಮಗೆ ಸುಮ್ಮನೆ ಉದಾಹರಣೆಗೆ ತೋರಿಸ್ತಿದೀವಿ. ಅಂದ್ರೆ ಏನಿರುತ್ತದು ಯೂಸರ್ ಗೈಡು. ಒಂದು ತಾಂತ್ರಿಕ IT ಕ್ಷೇತ್ರದಲ್ಲಿ ಮಾತ್ರವಲ್ಲ, ಪ್ರಾಡಕ್ಟ್ಗಳನ್ನ ಅಂದ್ರೆ ಡೈನಮೋ, ಇದು ಕಂಪ್ಯೂಟರ್ ಹಾರ್ಡ್ವೇರ್ ಆಗಿರಬಹುದು, ಅಥವಾ ಬೇರೆ ಬೇರೆ ಟೇಪ್ ರಿಕಾರ್ಡರ್ ಆಗಿರಬಹುದು, ಹಿಂಗೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಬಳಸುವಂತಹ ಕಾಲಮಾನದಲ್ಲಿ ಆ ಉಪಕರಣಗಳ ಜೊತೆಗೆ ಒಂದು ಪುಟ್ಟ ಕೈಪಿಡಿ ಅಂತ ಹೇಳ್ತೀವಿ. ಆ ಪದ ಈಗ ಬಂತು ನನಗೆ. ಅಂದ್ರೆ ಅದನ್ನ ಬಳಕೆ ಮಾಡುವಂತಹ ಪುಟ್ಟ ಕೈಪಿಡಿಯನ್ನ ಅದ್ರ ಜೊತೆಗೆ ಯಾವಾಗ್ಲೂ ಡಿಫಾಲ್ಟ್ ಕಂಪನಿಯವರು ಇಟ್ಟಿರ್ತಾರೆ. ಈಗ ನಮಗೆ ಅದು ಹಾರ್ಡ್ ಅಂದ್ರೆ ಒಂದು ಟ್ಯಾಂಜಿಬಲ್ ವಸ್ತುವಿನ ಜೊತೆಗೆ ಬರುವಂತ ಉಪಕರಣದ ಕೈಪಿಡಿ ಒಂದಾಯ್ತು. ಆದ್ರೆ ನಾವು ಅಪ್ಲಿಕೇಶನ್ಗಳನ್ನ ಬಳಸುವಾಗ ಅಂದ್ರೆ ಬಹಳಷ್ಟು ಆಪ್ಗಳನ್ನ ಬಳಸ್ತೀವಿ. ಈಗ ಸರಳ ಉದಾಹರಣೆಗಳನ್ನ ಕೊಡೋದಾದ್ರೆ ವಾಟ್ಸಪ್ ಉಪಯೋಗಿಸ್ತೀವಿ, ಬ್ಲಿಂಕಿಟ್ ಉಪಯೋಗಿಸ್ತೀವಿ. ನಮ್ಮ ಮೊಬೈಲ್ ಒಳಗೇನೆ ಸಾಕಷ್ಟು ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೊಂತೀವಿ. ಅಲ್ಲಿ ನಿಮಗೆ ಯಾವಾಗ್ಲೂ ಯಾವ್ದಾದ್ರು ಒಂದ್ ಮೂಲೆ ಒಳಗೆ ಈ ತರದೊಂದು ಕ್ವಶನ್ ಮಾರ್ಕ್ ಇರುತ್ತೆ. ನಾನ್ ನಿಮಗೆ ಈ ಇದಲ್ದನೆ ನಿಮ್ಗೆ ಇದನ್ನು ತೋರಿಸ್ಬೋದು. ಈಗ ಯಾವ್ದಾದ್ರು ಒಂದು ಮೈಕ್ರೋಸಾಫ್ಟ್ ವರ್ಡ್ ಅಂತ ಹೋದಾಗ ಇಲ್ಲಿ ಸುಮ್ನೆ ಒಂದು ಹೊಸ ಬ್ಲಾಕ್ ಡಾಕ್ಯುಮೆಂಟ್. ಈಗ ನಾವ್ ಇದ್ರೊಳಗೆ ಇಷ್ಟೊಂದು ಇದಾವೆ, ಇದನ್ನ ಹೆಂಗ್ ನಾನು ಉಪಯೋಗಿಸ್ಲಿ, ಹೆಂಗ್ ಬಳಸ್ಲಿ, ಇದ್ರೊಳಗೆ ಏನು ಈ ಸ್ಟೆಪ್ ಎಲ್ಲ ಇದು ಮಾಡೋದ್ ಹೆಂಗೆ. ಕಾಲಕ್ರಮೇಣ ನಮ್ಮ ಅನುಭವದ ಆಧಾರದ ಮೇಲೆ ನಮಗದು ಬರೋದ್ ಬೇರೆ. ಆದ್ರೆ ಪ್ರಾರಂಭದೊಳಗೆ ಮೊದಲ ಮೊದಲ ಬಳಕೆದಾರನಾಗಿ, ಮೊದಲ ಯೂಸರ್ ಆಗಿ ನಾನು ಹೆಂಗ್ ಉಪಯೋಗಿಸಿದ್ದೆ ಇದನ್ನ ಅನ್ನೋದಕ್ಕೆ ಸಾಕಷ್ಟು ಕೈಪಿಡಿಗಳನ್ನ ಈಗೀಗ ಎಲ್ಲಾ ಅಪ್ಲಿಕೇಶನ್ಗಳಲ್ಲಿ ಈ ಹೆಲ್ಪ್ ಅನ್ನು ಇದ್ರೊಳಗೆ ಕೊಟ್ಟಿರ್ತಾರೆ. ಇದನ್ನ ನೀವೆಲ್ಲರೂ ಗಮನಿಸೇ ಇರ್ತೀರಿ. ಆ ಹೆಲ್ಪ್ ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಪ್ರತಿಯೊಂದು ಇದರೊಳಗೆ ಅಂದ್ರೆ ಒಂದು ಹೊಸ ಡಾಕ್ಯುಮೆಂಟ್ ಓಪನ್ ಮಾಡೋದ್ ಹೆಂಗೆ, ಅದ್ರ ಜೊತೆ ವರ್ಕ್ ಮಾಡೋದ್ ಹೆಂಗೆ, ಚಿತ್ರ ಅದಕ್ಕೆ ಆಡ್ ಮಾಡೋದ್ ಹೆಂಗೆ, ನೀವೇನಾದ್ರೂ ಕತೆ ಬರೀತಿದ್ದೀರಿ ಅಂದ್ರೆ ನಿಮ್ಮದೇ ಮುಖಪುಟವನ್ನ ನೀವು ಹೆಂಗೆ ಅದನ್ನ ಡಿಸೈನ್ ಮಾಡಬಹುದು ಅನ್ನುವಂತಹ ಸಣ್ಣ ಸಂಗತಿಗಳಿಂದ ಹಿಡಿದು ತುಂಬಾ ನಾನು ಮೊದಲು ಉಲ್ಲೇಖ ಮಾಡಿದಂತೆ ಸಾವಿರಾರು ಪುಟಗಳ ಡಾಕ್ಯುಮೆಂಟೇಶನ್ ಕೂಡ ಯಾವುದೇ ತೊಂದರೆಗಳಿಲ್ದಂಗೆ, ಕಾಂಪ್ಲೆಕ್ಸಿಟಿ ಇಲ್ದಂಗೆ ಅದನ್ನ ಸ್ಟೋರ್ ಮಾಡುವಂತಹ ಹಲವಾರು ವಿಧಾನಗಳು ಕಾಲಕ್ರಮೇಣ ಯಥಾವಕಾಶ ಡೆವಲಪ್ ಆಗ್ತಾ ಬಂದಿದವು. ಎಲ್ಲದೂ ಮೊದಲಂಗೆ ಇದ್ದಂಗೆ ಇಲ್ಲ. ಎಲ್ಲಾ ಇನ್ನು ಈಗ ಅಪ್ಲಿಕೇಶನ್ಗಳ ವಿಭಾಗದೊಳಗೇನೆ ನೀವು ಒಂದು ಫೀಚರ್ ಬದ್ಲಿ ಆಯ್ತು ಅಂದ್ರೆ ವಾಟ್ಸಪ್ ಒಳಗೆ ನಮಗೆ ಒಂದು ನೋಟಿಫಿಕೇಶನ್ ಬರುತ್ತಲ್ವಾ, ನೀವು ಗಮನಿಸಿರ್ತೀರಿ. ಇದ್ರೊಳಗೆ ಏನ್ ಹೊಸ ಫೀಚರ್ ಆಡ್ ಮಾಡಿದ್ವಿ ಅಂತ ಬರುತ್ತೆ. ಇದಿಷ್ಟೇ ಇಡೀ ಟೆಕ್ನಿಕಲ್ ರೈಟಿಂಗ್ ಪ್ರಪಂಚ. ಅಂದ್ರೆ ಒಂದು ಅಪ್ಲಿಕೇಶನ್ ನ ರಚಿಸುವಾಗ, ಅದರ ಪ್ರಾಡಕ್ಟ್ ರಚನೆ ಆಗುವಾಗ, ಅಥವಾ ಅದರ ಜನ್ಮ ತಾಳುವ ಹಂತದಿಂದ ಹಿಡಿದು ಅದು ಡೆಪ್ಲಾಯ್ಮೆಂಟ್ ಆಗಿ ಅಂದ್ರೆ ಬಿಡುಗಡೆ ಆಗಿ ರಿಲೀಸ್ ಆಗಿ ಕ್ಲೈಂಟ್ ಅಥವಾ ಕಸ್ಟಮರ್ ಗಳಿಗೆ ತಲುಪುವ ತನಕದ ಇಡೀ ಪ್ರಯಾಣದೊಳಗೆ ನಾವು ಟೆಕ್ನಿಕಲ್ ರೈಟಿಂಗ್ ವಿಭಾಗದವರು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತೀವಿ. ಆದ್ರೆ ಒಂದು ನಿರಾಶಾದಾಯಕ ಇದು ಅಂತಂದ್ರೆ ಬಹಳಷ್ಟು ಆರ್ಗನೈಸೇಷನ್ಗಳಲ್ಲಿ ಆ ಡಾಕ್ ಟೀಮ್ ಅನ್ನೋದನ್ನ ಹಿಂದೆ ಇಟ್ಬಿಟ್ಟಿರ್ತಾರೆ. ಅವ್ರು ಏನಿದ್ರು ರಿಲೀಸ್ ನೋಟ್ ಬರೆಯುವಾಗನ ನಾವು ಅವ್ರನ್ನ ನೆನ್ಪು ಮಾಡ್ಕೊಂಡ್ರೆ ಸಾಕು ಅನ್ನುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಇದು ಟೆಕ್ನಿಕಲ್ ರೈಟಿಂಗ್ ಬಗ್ಗೆ ಇರುವಂತಹ ಒಂದು ಸ್ಥೂಲ ಸಣ್ಣ ಸೂಕ್ಷ್ಮ ಪರಿಚಯ ಅಷ್ಟೇ. ಅಂದ್ರೆ ಮ್ಯಾನ್ಯುವಲ್ಗಳಿರ್ತವೆ, ಇದನ್ನ ಇನ್ಸ್ಟಾಲ್ ಮಾಡುವುದು ಹೇಗೆ, ಇದನ್ನ ಬಳಸುವುದು ಹೇಗೆ, ಇದನ್ನ ಅನ್ಇನ್ಸ್ಟಾಲ್ ಮಾಡುವುದು ಹೇಗೆ, ಇದೆಲ್ಲದಕ್ಕೂ ಕೂಡ
ನಾವು ಪ್ರೊಸೀಜರಲ್ ಇದನ್ನ ವಿಭಾಗವನ್ನ ಗಮನಿಸ್ತಾ ಹೋಗ್ತೀವಿ. ಅದನ್ನೇ ಟೆಕ್ನಿಕಲ್ ರೈಟಿಂಗ್ ಅಂತ ಕರೆಯೋದು. ಆದ್ರೆ ಅದ್ರೊಳಗೂ ಕೂಡ ಬೇರೆ ಬೇರೆ ಹಂತದ ವಿಭಾಗಗಳನ್ನು ವಿಂಗಡಿಸ್ತಾರೆ. ಅಂದ್ರೆ ಪ್ರಾಡಕ್ಟ್ ಡಾಕ್ಯುಮೆಂಟೇಶನ್ ಅಂತ ಇರುತ್ತೆ, ಅಪ್ಲಿಕೇಶನ್ ಡಾಕ್ಯುಮೆಂಟೇಶನ್ ಅಂತ ಇರುತ್ತೆ, ಬೇರೆ ಬೇರೆ ಹಿಂಗೆ ಮುಂದಿನ ಇದ್ರೊಳಗೆ ನಾ ಹೇಳ್ತೀನಿ. ಅಂದ್ರೆ ನಾವು ಒಂದು ಕೈಪಿಡಿ ಇಟ್ಕೊಂಡು ಅದನ್ನ ಮಾಡೋದ್ ಹೆಂಗೆ ಅನ್ನೋದಕ್ಕೆ ತುಂಬಾ ತಲೆ ಕೆಡ್ಸ್ಕೊಂತಿರ್ತೀವಿ. ಅದಕ್ಕೆಲ್ಲದಕ್ಕೂ ಉತ್ತರವಾಗಿ ಆ ಕೈಪಿಡಿಯ ಪ್ರೊಸೀಜರ್ ಏನಿರ್ತಾವಲ್ಲ ಅದು ಬಹಳ ನಮಗೆ ಉಪಯೋಗಕ್ಕೆ ಬರುತ್ತೆ. ರಾಜಗುಡಿ ಸರ್, ನಿಮ್ಮ ಸಹಾಯ ಬೇಕು. ನನಗೆ ಈ ವಿಡಿಯೋನ ಪ್ಲೇ ಮಾಡೋದಕ್ಕೆ ಸಹಾಯ ಮಾಡ್ತೀರಾ? ಸರಿ ಮೇಡಮ್, ಆಯ್ತು ಮೇಡಮ್, ಮಾಡ್ತೀನಿ. ಐ ಸ್ಟಾಪ್ ಶೇರಿಂಗ್. ಬಹುಶಃ ನೀವು ಶೇರ್ ಶೇರ್ ಮಾಡಬೇಕಾಗುತ್ತೆ ಮಾಡ್ತೀನಿ, ಸ್ಕ್ರೀನ್. ನೋಡ್ತೀನಿ. ಓಎಸ್, ಧನ್ಯವಾದ. ಪ್ರಾರಂಭದ ಒಂದು 10-20 ಸೆಕೆಂಡ್ಗಳಷ್ಟು ಇದನ್ನ ನೀವು ಸ್ಕಿಪ್ ಮಾಡಬಹುದು. ಹಾ, ಮಾಡ್ತೀನಿ ತಡ್ರಿ. ಶೇರ್ ಮಾಡ್ತೀನಿ ರೀ, ಒಂದು ನಿಮಿಷ. ಓಎಸ್. ನೀವು ಅದು ಓಕೆ ಹಿಂಗ್ ಕೊಡ್ಬೇಕು ಅನ್ಸುತ್ತೆ. ಹಾ, You're not making any sense. Sorry, you ruined ಒಂದ್ ನಿಮಿಷ, this. He knows. ಎಲ್ಲಿ ಬರ್ತಾ ಇದೆ ಅದು? ಬರ್ತಾ ಇಲ್ಲ, ನೀವು ಒಂದ್ ನಿಮಿಷ ತಡ್ರಿ. ಸ್ಕ್ರೀನ್ ಶೇರ್ ಮಾಡಿ ಪ್ಲೇ ಹಾ, ಮಾಡ್ಬೇಕನ್ಸ. ಸ್ಕ್ರೀನ್ ಶೇರ್ ಮಾಡೇನ್ರಿ. ನಿಮಿಷ. ಈಗ ನಾನು ಶೇರ್ ಹೋಸ್ಟ್ ಈಸ್ ನಾಟ್ ಅಲವಿಂಗ್. ನೀವು ಅಲೋ ಮಾಡ್ಬೇಕಾಗತ್ತ ನೋಡ್ರಿ ಅದನ್ನು. ಶೇರಿಂಗ್ ಫಾರ್ ದ ಮೀಟಿಂಗ್. ನಾನು ಈಗ ಶೇರ್ ಅಂತಂತೀನಿ ರೀ, ನೀವು ಅದನ್ನು ಶೇರಿಂಗ್ ಈಸ್ ನಾಟ್ ಟರ್ನ್. ಓಕೆ, ನಾನೇನು ಮಾಡ್ತೀನಿ, ನಾನು ಹೋಸ್ಟ್ ನಾನು ತಗೋತೀನಿ ರೀ, ಒಂದು ನಿಮಿಷ. ನನ್ನ ಕ್ರೆಡೆನ್ಷಿಯಲ್ಸ್ ನೀವು ತಗೊಂಡು ಮಾಡಿ ಟ್ರೈ ಮಾಡಿ. ತಗೋತೀನಿ ರೀ. ಶೇರ್ as a ಹೋಸ್ಟ್. ಈಗ ಓಕೆ ಕೊಟ್ಟೆ. ಹೋಸ್ಟ್ ಈಸ್ ನಾಟ್ ಅಲವಿಂಗ್ ಶೇರಿಂಗ್ ಫಾರ್ ದಿಸ್. ಅದು ನಿಮಗೆ ರಿಕ್ವೆಸ್ಟ್ ಏನಾದ್ರು ಬಂದಿದೆ ನೋಡ್ರಿ ಅಲ್ರಿ, ಶೇರಿಂಗ್ ಅಂತ ಹೇಳಿ. ಇಲ್ಲ ಅಂತಂದ್ರೆ ನಾನು ರೀಕ್ಲೇಮ್ ಪಿನ್ ಆಯ್ತು. ಈಗ ರೀಕ್ಲೇಮ್ ಎಸ್ ಅಂತ ಮಾಡ ಪ್ರಕಾಶ್. ಅದೇ ರೀಕ್ಲೇಮ್ ಹೋಸ್ಟ್ ಅಂತ ಮಾಡಿದೆ. ಓಕೆ, ನೌ ಐ ಥಿಂಕ್ ಐ ಕ್ಯಾನ್. ಈಗ ಬರ್ಬೋದು. Now I think I can. Now I'm going to share. ಅದು ಎಲ್ಲಿ ಬಂದಿದೆ ನೋಡ್ತೀನಿ. ಇದು ಇವಾಗ ಶೇರ್ ಮಾಡ್ತೀನಿ. ಎಸ್, ಹಾ, ಇವಾಗ ಕಾಣಿಸ್ತಾ ಇದೆ ನೋಡ್ರಿ. ಹೌದು, ಎಸ್. What's up, the internet? You know what? I'm hungry. I could really go for a Screen peanut butter and jelly sandwich. Do you guys think you can write down some instructions and teach me how to make a peanut butter and jelly sandwich? Yeah. Then do it. I knew we were gonna do this. I heard Dad talking to Mom. Choke yourself on my hand. Sometimes they do when you tell them. Step 1. Get 2 pieces of bread out. Got 'em. Get a butter knife and get some PB. Take 1 piece of bread, spread it around with the butter knife. No, Dad, with the peanut butter. I'm just doing what it says. It says take 1 piece of bread, spread it around with the butter knife. Hold on. Get some jelly, rub it on the other half of the bread. No, Dad, open the jelly. It doesn't say to do that. Put the breads together on top of each other. Take a big bite. This doesn't taste like a peanut butter and jelly sandwich. Ew. Yeah. Oh, yeah. Sorry, I had to make it extremely specific. Oh, good. I'm starving. Take 2 pieces of white bread out of the bag.
Take the lid off the jar of peanut butter. Get a butter knife and stick it inside of the peanut butter jar. With the knife, scoop a bit of peanut butter out of the... That means like a lot. A bit means a lot? In my world. Spread your scoop of peanut butter onto one of your pieces of bread with the knife. All right? There we go. Doing better than before, though. Open the jelly jar. Squeeze it onto the other piece of bread. No. Closer. Get 2 pieces of bread. Get some peanut butter. Take the peanut butter knife. Open the peanut butter. Put the knife in the PB. Get some jelly. Open the jelly. No. Squirt the jelly onto the bread. Take the butter knife with the peanut butter. Wipe it all over the piece of bread that's blank. Take the butter knife. Rub the jelly all over a piece of bread. Oh, you're doing better. Oh. It says all over. Put the 2 pieces on ವರ್ಷ top ಪಾಸ್ of the ಮಾಡ್ಬೋದು ಅನ್ಸುತ್ತೆ. ಒಂದ್ ಜಿಸ್ಟ್ ಸಿಕ್ಕರೆ ಸಾಕು ನೋಡೋರ್ಗೆಲ್ಲ. ಸರಿ ಸರಿ. This is bed. Take 2 pieces of white. ನೀವು ಕಂಟಿನ್ಯೂ ಮಾಡಿ. ಹಾ, ನಾನು ಶೇರ್ ಮಾಡ್ತೀನಿ ಈಗ, ನೀವು Take the credentials lid ಕೊಡಿ. off the jar. ಸ್ಕ್ರೀನ್ ಶೇರಿಂಗ್ ಡಿಸೇಬಲ್ಡ್ ಅಂತ ಬರ್ತಿದೆ. ನೀವು ಶೇರ್ ಮಾಡಿ ಈಗ. ಅವ್ರು ಇದು ಮಾಡ್ಬೇಕು ಪ್ರಕಾಶ್, ಹೋಸ್ಟ್ ಅದು ಮಾಡಿ. ಓಕೆ, ಹೋಸ್ಟ್ ಅವ್ರು ಕೊಟ್ಟಿದ್ದೀರಲ್ಲ, ನೀವು ಶೇರ್ ಮಾಡಿ ಈಗ ನೋಡಿ. ಇಲ್ಲ, ನೀವು ಅವಾಗ್ಲೇ ಅದನ್ನ ವಿಡಿಯೋ ತೋರ್ಸಕ್ ಇದ್ ಮಾಡಿದ್ರಲ್ಲ, ಸೊ ಹಾ, ಯು ಬಿಕೇಮ್ ದ ನಿಮ್ಗೆ ಹೋಸ್ಟ್. ಓಕೆ, ನಿಮ್ಗೆ ಹೋಸ್ಟ್ ವಾಪಸ್ ಮಾಡ್ತೀನಿ. ಐ ಮೇಡ್ ಎ ಹೋಸ್ಟ್. ಓಕೆ, ಇವಾಗ ಹೋಸ್ಟ್ ಮಾಡಿದ್ದೀನಿ ನೋಡಿ. ನಾವು ಐ ಥಿಂಕ್ ಯು ಕ್ಯಾನ್. ಓಕೆ, ಥ್ಯಾಂಕ್ ಯು. ಎಸ್, ಈಗ ಪುನಃ ಮತ್ತೆ ನಾನು ನನ್ನ ಇದಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಇದಂದ್ರೆ ಇದ್ರೊಳಗೆ ನೀವು ಒಂದು ಸಣ್ಣ ಸಂಗತಿ ಇದ್ರೊಳಗೆ ಅಡಗಿರೋದು, ಆ 2 ಮಕ್ಳುನು ಸ್ಟೆಪ್ಸ್ ಬರೆಯಕ್ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಆ ಸ್ಯಾಂಡ್ವಿಚ್ ಬ್ರೆಡ್ ನ ಹೆಂಗ್ ಮಾಡ್ಬೇಕು, ಅದ ಪೀನಟ್ ಬಟರ್ ಬ್ರೆಡ್ ನ ಹೆಂಗೆ ಇದ್ ಮಾಡ್ಬೇಕು ಅನ್ನೋದನ್ನ, ಅಂದ್ರೆ ಒಂದು ಇನ್ಸ್ಟ್ರಕ್ಷನ್ ಸರಿಯಾಗಿದ್ರೆ ಇನ್ನೊಂದು ಇಲ್ಲ ಕಂಪ್ಲೀಟ್. ಸೊ ಪ್ರತಿ ಸಲನು ಅದನ್ನ ರಿಫರ್ ಮಾಡ್ತಾ ಹೋಗ್ತಾರೆ. ಟೆಕ್ನಿಕಲ್ ರೈಟಿಂಗ್ ಪ್ರಪಂಚದೊಳಗುನು ಹೆಚ್ಚಿನ ಸಲ ಇದೇ ಆಗ್ತಿರುತ್ತೆ. ಯಾಕೆ ಹಂಗಾಗತ್ತೆ ಅಂದ್ರೆ, ನಿಮಗೆ ಏನನ್ನ ಬರಿಬೇಕು ಅನ್ನೋದ್ರ ಸ್ಪಷ್ಟ ಆಲೋಚನೆ ಇಲ್ಲ ಅಂದ್ರೆ, ಪ್ರಾಪರ್ ಪ್ಲಾನಿಂಗ್ ಇಲ್ಲ ಅಂದ್ರೆ, ಪ್ರಾಪರ್ ಟೆಂಪ್ಲೇಟ್ ಇಲ್ಲ ಅಂದ್ರೆ, ಪ್ರಾಪರ್ ಪ್ರೊಸೀಜರ್ ನಿಮ್ಗಿನ್ನು ಸಿಕ್ಕಿಲ್ಲ ಅಂದ್ರೆ, ಇದು ಬಹಳ ಸಣ್ಣ ಉದಾಹರಣೆ. ಅಂದ್ರೆ ದಿನನಿತ್ಯದ ಬದುಕಿನೊಳಗೆ ನಾವು ಮಾಡೋದನ್ನೇ. ಆದ್ರೆ ಮಕ್ಳು ಪ್ರಯತ್ನ ಮಾಡ್ತಾರಲ್ಲ, ಅಂದ್ರೆ ಮುಚ್ಚಳ ತೆಗಿಬೇಕು, ಅದರಿಂದ ಬೆಣ್ಣೆ ಹಚ್ಕೋಬೇಕು, ಜಾಮ್ ಹಚ್ಕೋಬೇಕು, ಈ ತರದ ಸ್ಟೆಪ್ಸ್ ನ ಕೊಡುವಾಗ ನಾವು ಒಂದೊಂದ್ಸಲ ತಲೆ ಹೊಡ್ಕಂತೀವಿ. ಇದ್ರೊಳಗ್ ಸ್ಟೆಪ್ಸ್ ಸರಿ ಕೊಟ್ಟೇ ಇಲ್ಲ, 3-4ನೇದು ಬಿಟ್ಟು ಸೀದಾ 5-6ನೇದು ಕೊಟ್ಟಾರೆ. ಈ ತರಹದ ಸಂಭಾಷಣೆಗಳನ್ನ ನೀವು ಗಮನಿಸಿರ್ತೀರಿ. ಯಾಕೆ ಹಂಗಾಗುತ್ತೆ ಅಂದ್ರೆ, ಪ್ರೊಸೀಜರ್ ಸರಿಯಾಗಿಲ್ಲ ಅಲ್ಲಿ. ಸೊ ಪ್ರೊಸೀಜರ್ ಸರಿಯಾಗಿ ಬರೆಯೋದೇ ಟೆಕ್ನಿಕಲ್ ರೈಟಿಂಗ್ ಅಂದ್ರೆ ಡಾಕ್ಯುಮೆಂಟೇಶನ್ ಬರೆಯೋವರ ತುಂಬಾ ಮುಖ್ಯವಾದ ಮಹತ್ತರವಾದ ಜವಾಬ್ದಾರಿ. ಬಹಳ ಯೋಚನೆ ಮಾಡಿ ಆ ಅಪ್ಲಿಕೇಶನ್ ನ ಬಳಸಿ, ನಾನು ಮೊದಲ ಹಂತದ ಅಂದ್ರೆ ಯೂಸರ್ ಆಗಿ, ಕಸ್ಟಮರ್ ಆಗಿ ನಾನು ಸ್ವತಃ ಬಳಸಿ ಅದನ್ನ ಆಮೇಲೆ ನಾನು ಸ್ಟೆಪ್ಸ್ ಬರಿಬೇಕಾಗುತ್ತೆ. ಆಮೇಲೆ ಇಡೀ ತಂಡದ ಜೊತೆಗೆ ಅದನ್ನ ಚರ್ಚೆ ಮಾಡಿ, ಈ ಹಂತಗಳು, ಈ ಪ್ರೊಸೀಜರ್ಗಳು ಸರಿಯಾಗಿದಾವ, ಒಂದಾದ್ಮೇಲೆ ಒಂದು ಒಳ್ಳೆಯ ಆರ್ಡರ್ ಒಳಗ್ ಬರ್ತಾವ, ಇದು. ಆಮೇಲೆ ಅದನ್ನ ನಾನು ಮುಂದಿನ ಇದ್ರೊಳಗೆ ಹೇಳ್ತೀನಿ. ಮತ್ತೆ ಬೇಸಿಕ್ ನಮ್ಮ ಡೆಫಿನಿಷನ್ಗೆ ಹೋಗುತ್ತೆ. ಒಂದು ಸರಳ, ತುಂಬಾ ಸಂಕೀರ್ಣ ಇರುವಂತಹ ವಿಚಾರವನ್ನ ಸರಳವಾದ ಭಾಷೆಯಲ್ಲಿ ಒಡೆದು ಸ್ಪ್ಲಿಟ್ ಮಾಡಿ, ಅಂದ್ರೆ ವಿಭಾಗಗಳನ್ನಾಗಿ ವಿಂಗಡಿಸಿ, ಕ್ಷೇತ್ರಗಳನ್ನಾಗಿ ವಿಂಗಡಿಸಿ, ನಿಮಗೆ ಒಂದು ಪರಿಪೂರ್ಣವಾದ ಅಥವಾ ಪರಿಪೂರ್ಣತೆಗೆ ಹತ್ತಿರವಾದಂತಹ ಕೈಪಿಡಿಯನ್ನ ರಚಿಸಿಕೊಡುವುದೇ ಟೆಕ್ನಿಕಲ್ ರೈಟಿಂಗ್ ನ ಎಸೆನ್ಸ್, ಅಂದ್ರೆ ಸಾರ, ಅದರ ತಿರುಳು, ಅದರ ಸತ್ವ.
ಅಂದ್ರೆ ಪ್ರತಿಯೊಬ್ಬರಿಗೂ ಎಂತ ಅವನು ಅನಕ್ಷರಸ್ಥನೇ ಇದ್ದಾನೆ, ಆದ್ರೆ ಆ ಚಿತ್ರದೊಳಗೆ ಆ ಕೈಪಿಡಿ ಒಳಗೆ ಒಂದಷ್ಟು ಚಿತ್ರಗಳನ್ನ ನಾವು ಕೊಡ್ತೀವಿ. ಅದ್ರದ್ದು ಮಹತ್ವ ಮುಂದೆ ಹೇಳ್ತೀನಿ ನಾನು. ಅದನ್ನ ನೋಡ್ಕೊಂಡು ಒಂದೊಂದ್ಸಲ ನೀವು ಈ ನೆಟ್ ಬೋಲ್ಟ್ ಇದನ್ ಮಾಡೋದಕ್ಕೆ ಈ ಕತೆನೆಲ್ಲ ಬರ್ದಿರಲ್ಲ ಅವ್ರು, ಅಂದ್ರೆ ಸ್ಟೆಪ್ಸ್ ಎಲ್ಲ ಬರ್ದಿರಲ್ಲ. ಅದು ಬಹಳ ಸರಳ. ಯಾರಿಗಾದ್ರೂ ನಟ್ ಬೋಲ್ಟ್ ಕರೆಕ್ಟ್ ಆಗಿ ತಿರುಗಿಸ್ತಾ ಹೋಗ್ಬೇಕು, ಯಾವ ದಿಕ್ಕಿನೊಳಗೆ ಅದನ್ನ ತಿರುಗಿಸಿದ್ರೆ ಅದು ಬಿಗಿ ಆಗ್ತಾ ಹೋಗುತ್ತೆ ಅನ್ನೋದು ಗೊತ್ತಾಗೇ ಆಗುತ್ತೆ. ಆದ್ರೆ ಅದನ್ನ ಬರೀ ಚಿತ್ರದ ಮೂಲಕ ಯಾವ ದಿಕ್ಕಿನಲ್ಲಿ ತಿರುಗಿಸ್ಬೇಕು ಅನ್ನೋದಕ್ಕೆ ಚಿತ್ರಗಳನ್ನೆಲ್ಲ ರೇಖಾಚಿತ್ರಗಳ ಮೂಲಕ ಒಂದೊಂದ್ಸಲ ವಿವರಣೆಗಳು ಕೊಡ್ತಾರೆ. ಅಂದ್ರೆ ಟೆಕ್ನಿಕಲ್ ರೈಟಿಂಗ್ ಕ್ಷೇತ್ರದಲ್ಲಿ ನಿಮ್ಮ ಕೈಪಿಡಿಗೆ ಯಾವ ರೀತಿಯ ಭಾಷೆಯನ್ನ ನೀವು ಬಳಸಬೇಕಾಗತ್ತೆ, ಚಿತ್ರಗಳು ಬೇಕೇ ಅಥವಾ ಪ್ರೊಸೀಜರ್ಗಳಲ್ಲಿ ಚಿತ್ರಗಳು ಬೇಡವೇ, ಒಂದೊಂದ್ಸಲ ಹೇಳ್ತಾರೆ ನಾವು ಉಪಯೋಗ ಮಾಡೋರು ಏನ್ ದಡ್ರಲ್ಲ, ದಡ್ಡ ಶಿಖಾಮಣಿಗಳಲ್ಲ, ಚಿತ್ರನೆಲ್ಲ ಯಾಕೆ ಹಾಕ್ಬೇಕದಕ್ಕೆ ಅಂತ. ಆದ್ರೆ ಎಲ್ಲ ಸಂಗತಿಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಅದು ಸರಿಯಲ್ಲ. ಈಗ ಯಾವ್ದೋ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ತಾ ಇದ್ದೀರಿ ಅಂದಾಗ ಆ ಟೂಲ್ ನ ನೀವು ನೆಕ್ಸ್ಟ್ ಏನಾಗುತ್ತೆ, ಅದ್ರೊಳಗೆ ಒಂದಿಷ್ಟು ಆಪ್ಷನ್ಗಳು ಇರ್ತವೆ, ಅದನ್ನ ಉಪಯೋಗಿಸ್ಬೇಕೋ ಬೇಡೋ, ಸೆಲೆಕ್ಟ್ ಮಾಡ್ಬೇಕೋ ಬೇಡೋ, ಆ ತರದ ಸನ್ನಿವೇಶಗಳಲ್ಲಿ ನೀವು ಚಿತ್ರಗಳನ್ನ ನಿಮ್ಮ ಮ್ಯಾನುವಲ್ಗಳಲ್ಲಿ ಅಥವಾ ಗೈಡ್ಗಳಲ್ಲಿ ಕೊಡ್ಲೇಬೇಕಾಗುತ್ತೆ. ಒಟ್ಟಾರೆಯಾಗಿ ಟೆಕ್ನಿಕಲ್ ರೈಟಿಂಗ್ ಅನ್ನೋದು ಸಂಕೀರ್ಣ ವಿಚಾರವನ್ನ ಸರಳಗೊಳಿಸಿ ಹೇಳುವಂಥದ್ದು. ಅದ್ರೊಳಗೆ ನೀವು ನಾ ಹೇಳಿದ್ನಲ್ಲ ಮೊದಲೇ ಹೇಳ್ದಂಗೆ, ಹೌ ಟು ಕುಕ್, ಹೌ ಟು ಬೇಕ್ ಅ ಕೇಕ್ ಇನ್ ಅ ಓವನ್, ಹೌ ಟು tie a rope, how to dismantle ಏನಂತರ ಜೂಲ, ಈ ತರದ್ ಒಂದಷ್ಟು ಪ್ರಾಕ್ಟಿಕಲ್ ಇದನ್ನ ನೀವೇ ಊಹಿಸ್ಕೋಬಹುದು. ಹಂಗೆ ಇದ್ರೊಳಗೆ ಒಂದಷ್ಟು ಉದಾಹರಣೆಗಳನ್ನ ತಗೊಂಡಿದೀನಿ. ಒಂದು ಅಡಿಗೆ ನಾವು ಸಾಮಾನ್ಯವಾಗಿ ಮೊದ್ಲೆಲ್ಲ ದಿನದರ್ಶಿಕೆಗಳಲ್ಲಿ ಅಥವಾ ವಾರಪತ್ರಿಕೆಗಳಲ್ಲಿ ಈ ಕೇಸರಿ ಬಾತ್ ಮಾಡುವುದು ಹೇಗೆ ಅನ್ನೋದಕ್ಕೆ ಒಂದು ಸ್ಟೆಪ್ಸ್ ಇದ್ರೆ ಅದನ್ನ ಕಟ್ ಮಾಡಿ ಇಟ್ಕೊಂತಿರ್ತಿದ್ವಿ ತಾಯಂದ್ರುಗಳು. ಈಗ ಅದೆಲ್ಲ ಇಲ್ಲ. ನೀವು ಯೂಟ್ಯೂಬಿಗೆ ಹೋದ್ರೆ ಸಾಕು, ಶಿರಾ ರೆಸಿಪಿ, ಉಪ್ಪಿಟ್ಟು ರೆಸಿಪಿ ಅಂತ ಕೊಟ್ರೆ 1000 ನಿಮ್ ಮುಂದೆ ಪಾಠಗಳು ಬಂದ್ ಬೀಳ್ತವೆ. ಹೆಂಗ್ ಮಾಡೋದನ್ನ ಅದನ್ನ ಬಹಳ ರಸವತ್ತಾಗಿ ಅವರ ಮನೆಯ ವಾತಾವರಣದೊಳಗೆ ಅದನ್ನ ಶೂಟ್ ಮಾಡಿ ಚಿತ್ರೀಕರಣಗೊಳಿಸಿ ಬಹಳ ಆಸಕ್ತಿಕರವಾಗಿ ನಿಮ್ಮ ಮುಂದೆ ಅವರು ಇಡ್ತಾರೆ. ಇದೇ ಎಸೆನ್ಸ್ ಟೆಕ್ನಿಕಲ್ ರೈಟಿಂಗ್ ಕ್ಷೇತ್ರದೊಳಗೂ ಕೂಡ ಆಕ್ಟ್ ಆಗೋದು, ಅಂದ್ರೆ ಕೆಲಸ ಮಾಡೋದು. ಹಂಗಾಗಿ ಹೌ ಟು ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ನಾವು ಸಾರ ಅಂತ ತಿಳ್ಕೊಬೇಕಾಗುತ್ತೆ. ಸೊ ಹೌ ಟು ಸೆಟ್ ಅಪ್ ಅ ನ್ಯೂ ಫೋನ್. ಈಗ ನಮ್ಮ ಮಕ್ಕಳಿಗೆಲ್ಲ ಈ ಕೈಪಿಡಿಗಳದ್ದೇನ ಏನಂತಾರೆ, ಅವ್ರಿಗೆ ಅದ್ರದ್ದು ಆಸರನೇ ಬೇಡ. ಅವ್ರು ಸುಮ್ನೆ ನೀವು ಕೊಟ್ರೆ ಸಾಕು, ಟಕ್ 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 ತೆಗೆದು ನೀವಿನ್ನ ಹತ್ತಿತ್ತನ್ನೋದ್ರೊಳಗೇನೆ ಅವ್ರು ನಿಮಗೆ ಅದನ್ನ ಸೆಟ್ ಮಾಡಿ ಇನ್ಸ್ಟಾಲ್ ಮಾಡಿ ಕೊಟ್ಬಿಟ್ಟಿರ್ತಾರೆ. ಹೆಂಗ್ ಬಂತ ಅವ್ರಿಗೆ ಯಾರು ಹೇಳಿದ್ರು ಅಂದ್ರೆ, ಮಕ್ಕಳು ಅದನ್ನ ಬೇರೆ ಬೇರೆ ಹಂತದೊಳಗೆ ಕಲ್ತಿರ್ತಾರೆ, ಅಬ್ಸರ್ವ್ ಮಾಡಿರ್ತಾರೆ. ಒಂದು ಚೂರು ಬೆರಳು ತೋರಿಸಿದ್ರೆ ಸಾಕು ಕೈನ ಹಿಡಿದು ಕರಗತ ಮಾಡಿಕೊಳ್ಳುವಷ್ಟು ಜಾಣ್ಮೆ ಅವ್ರ ಹತ್ರ ಇರೋದ್ರಿಂದ ಇದು ಆ ತರದ ವಾತಾವರಣದೊಳಗೆ ನಾವಿರೋದು. ಇವಾಗ ಯಾವ್ದನ್ನು ಹೆಚ್ಚು ವಿವರಿಸುವಂತಹ ಅವಶ್ಯಕತೆ ಅನಿವಾರ್ಯತೆ ಇಲ್ಲ. ಆದ್ರೂನು ಕೊಡುವಷ್ಟನ್ನ ಖಚಿತವಾಗಿ ಸರಿಯಾಗಿ ನಾವು ಮಾಹಿತಿಯನ್ನ ಕೊಟ್ರೆ ಬಹುಶಃ ಆ ಕ್ಷೇತ್ರದಲ್ಲಿ ಪರಿಣತರ ಅಲ್ಲದೆ ಇರೋರಿಗೆ ಅದು ಬಹಳ ಉಪಯೋಗಕ್ಕೆ ಬರಬಲ್ಲದು ಅನ್ನೋದು ನನ್ನ ನಮ್ರ ಅನಿಸಿಕೆ. ಆಮೇಲೆ ಟೆಕ್ನಿಕಲ್ ರೈಟಿಂಗ್ ಟ್ರಾನ್ಸ್ಫಾರ್ಮ್ಸ್ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಇಂಟು ಕ್ಲಿಯರ್ ಈಸಿ ಟು ಫಾಲೋ ಕಂಟೆಂಟ್. ಅಂದ್ರೆ ಸುಲಭಗ್ರಾಹ್ಯವಾದ, ನಿಮಗೆ ಬಹಳ ಸುಲಭವಾಗಿ ಅರ್ಥವಾಗಿ, ಸ್ಟೆಪ್ 1 ಮಾಡಿದ್ದಾರೆ, ಏನ್ ಮಾಡೋದು, ಸ್ಟೆಪ್ 2 ಏನ್ ಮಾಡೋದು, ನೋಡ್ಕೊಂಡಾದ್ರೂ ಕೆಲವರು ಅವ್ರಿಗೆ ಗೊತ್ತಿಲ್ಲ ಓದು ಬರಹ, ಬಟ್ ಅದ್ ನೋಡ್ಕೊಂಡು ತುಂಬಾ ಸರಳ ಭಾಷೆ ಒಳಗೆ ಕೊಟ್ಟಿದ್ದನ್ನ ಇಲ್ಲಿ ಎಲ್ಲೂ ಲಿಟ್ರೇಚರ್ ಕೆಲ್ಸಕ್ಕೆ ಬರಲ್ಲ. ಅಂದ್ರೆ ನಾನು ಲಿಟ್ರೇಚರ್ ಓದಿನಿ, ಸಾಹಿತ್ಯ ಓದಿನಿ, ಬಹಳ 100 ಬುಕ್ ಓದಿನಿ, ಅದಕ್ಕೆ ಅದನ್ನ ಬಹಳ ರಸವತ್ತಾಗಿ ನಾನು ಬಣ್ಣಿಸಿ ಬರಿಬೇಕು ಅನ್ನೋ ತರದ ಕೆಲ್ಸಕ್ಕೆ ಬರಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಬಹಳ ನೇರವಾಗಿ, ಸರಳವಾಗಿ, ಟು ದ ಪಾಯಿಂಟ್, ಕ್ರಿಸ್ಪಿ, ಕ್ಲಿಯರ್ ಅಂಡ್ ಸಿಂಪಲ್ ಭಾಷೆಯನ್ನ ಬಳಸಿ ನಾವು ಮ್ಯಾನುವಲ್ಗಳನ್ನ ಅಥವಾ ಪ್ರೊಸೀಜರ್ಗಳನ್ನ ಬರಿಬೇಕಾಗುತ್ತೆ. ಅವೆಲ್ಲ ಪ್ರಾಥಮಿಕ ಹಂತದ ರಿಕ್ವೈರ್ಮೆಂಟ್ಸ್ ಯಾವುದೇ ಒಬ್ಬ ಡಾಕ್ಯುಮೆಂಟೇಶನ್ ಸ್ಪೆಷಲಿಸ್ಟ್ಗಾಗ್ಲಿ ಅಥವಾ ಟೆಕ್ನಿಕಲ್ ರೈಟರ್ಗಾಗ್ಲಿ. ಉದ್ದೇಶ ಏನು, ಮೇನು, ಯಾರಿಗೆ ಅದು ಕಾಂಪ್ಲೆಕ್ಸ್ ಅನಿಸ್ತಿರುತ್ತೋ ಅವ್ರು ಅದನ್ನ ಕಾಂಪ್ಲೆಕ್ಸ್ ಅಂದುಕೊಳ್ಳದೇನೆ, ಗೊಂದಲಕ್ಕೆ ಒಳಗಾಗದೇನೆ, ಗಲಿಬಿಲಿಗೆ ಒಳಗಾಗದೇನೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಗಳನ್ನ, ಮಾಹಿತಿಯನ್ನ ಬಳಸ್ಕೊಂಡು ಬರೆಯುವಂತಹ ಒಂದು ಸ್ಕಿಲ್ ಅದು. ಇನ್ನು ಏನು ಅದ ನಾನು ಕ್ಲಾರಿಟಿ ಅಂತ ಹೇಳಿದ್ನಲ್ಲ,
ಬಹಳ ಸರಳವಾದ ಭಾಷೆಯನ್ನ, ದಿನನಿತ್ಯದ ಭಾಷೆಯನ್ನ ನಾವು ಈಗ ಸಾಮಾನ್ಯವಾಗಿ ನಾನು ಬರೀತಿರುವಂತಹ ಎಲ್ಲಾ ಕ್ಷೇತ್ರದೊಳಗುನು ಇಂಗ್ಲಿಷ್ ಭಾಷೆಯನ್ನೇ ಬಳಕೆ ಆಗೋದ್ರಿಂದ ಇಂಗ್ಲಿಷ್ ಭಾಷೆಯನ್ನು ಎಷ್ಟು ಸರ್ವಸಾಧಾರಣವಾಗಿ ಕೊಡ್ಲಿಕ್ಕೆ ಸಾಧ್ಯವೋ ನಾವು ಅಷ್ಟು ಕ್ಯಾಟರ್ ಮಾಡ್ಬೇಕಾಗುತ್ತೆ ಟೆಕ್ನಿಕಲ್ ರೈಟರ್ಸ್. ಈಗ ಅದೇ ಒಂದು ಕೈಪಿಡಿಯನ್ನ ನೀವು ಕನ್ನಡದೊಳಗೆ ಬರಿಬೇಕಾಗಿ ಬಂತಂದ್ರೆ ನಾವು ಅದನ್ನ ಒಂದು ಪ್ರಯೋಗವಾಗಿ ಬೇಕಾದ್ರೆ ನಮ್ಮ ಮಕ್ಕಳಿಗೂ ಮಾಡಿಸ್ಬಹುದು, ನಾವು ಮಾಡಬಹುದು. ಒಂದು ಟೆಲಿವಿಷನ್ ಉಪಯೋಗಿಸೋದು ಹೇಗೆ, ಅಥವಾ ಓವನ್ ಅನ್ನು ಉಪಯೋಗಿಸುವುದು ಹೇಗೆ, ಈ ತರಹದ ಒಂದು ಸಣ್ಣ ಪುಟ್ಟ ಸ್ಕಿಲ್ಗಳನ್ನ, ಅಥವಾ ಟೀ ಮಾಡುವುದು ಹೇಗೆ ಅನ್ನೋದನ್ನು ಇತ್ತೀಚಿನ ದಿನಗಳಲ್ಲಿ ಟೆಕ್ನಿಕಲ್ ರೈಟರ್ಸ್ಗೆ ನಡೆಯುವಂತಹ ಸಂದರ್ಶನಗಳಲ್ಲಿ ಕೇಳಿರೋದನ್ನ ಗಮನಿಸಿ ನಾನು ದಂಗಾಗಿ ಹೋಗಿದ್ದೀನಿ. ಅಂದ್ರೆ ನಮ್ ಸ್ಕಿಲ್ ಅಲ್ಲಿ ಯಾರು IT ಕ್ಷೇತ್ರಕ್ಕೆ ಅಷ್ಟೇ ಸೀಮಿತಗೊಳಿಸಿರಲ್ಲ. ನೀವು ಯೋಚನೆನೇ ಮಾಡಿರಲ್ಲ. ನೀವು ಬಲ್ಬ್ ಹೆಂಗ್ ಚೇಂಜ್ ಮಾಡ್ತೀರಿ, ಒಂದ್ ಪ್ರೊಸೀಜರ್ ಬರೀರಿ ಅಂತಾರೆ. ಟೀ ಹೆಂಗ್ ಮಾಡ್ತೀರಿ, ಒಂದ್ ಪ್ರೊಸೀಜರ್ ಬರೀರಿ ಅಂತಾರೆ. ಅಂದ್ರೆ ನೀವು ಅದಕ್ಕೆ ತಯಾರಾಗಿರೋದೇ ಇಲ್ಲ. ದಿನ ಸುಮ್ ಮಾಡ್ತಿರ್ತೀವಿ, ಬಲ್ಬ್ ಹೋದ ತಕ್ಷಣ ತೆಗಿತೀವಿ, ಇಡ್ತೀವಿ. ಅದ್ ಮಾಡೋವಾಗ ಅದ್ನ ಏನ್ ಮಾಡಿರ್ತೀವಿ, ಮೇನ್ ಸ್ವಿಚ್ ಆಫ್ ಮಾಡಿರ್ತೀವೋ, ಅಥವಾ ಅದು ಬಲ್ಬ್ ತಣ್ಣಗಾದ್ಮೇಲೆ ಬಟ್ಟೆ ಇಟ್ಕೊಂಡು ತೆಗಿತೀವಿ. ಈ ತರ ಬಹಳ ಸಣ್ಣ ಸಣ್ಣ ಸಂಗತಿಗಳೇ, ಆದ್ರೆ ಗಮನಿಸಿರಲ್ಲ. ಅದನ್ನ ಟೆಕ್ನಿಕಲ್ ರೈಟಿಂಗ್ ನಿಮ್ಮಿಂದ ಬೇಡುತ್ತೆ. ಬಹಳ ಇನ್ವಾಲ್ವ್ಮೆಂಟ್ ಬೇಕು. ಗಮನಿಸಿ ಬರಿಬೇಕು. ಪ್ರತಿಯೊಂದು ಸ್ಪಷ್ಟವಾಗಿ, ಸ್ಫುಟವಾಗಿ ಓದುಗರಿಗೆ ಅಥವಾ ಅದನ್ನ ಬಳಸುವಂತವರಿಗೆ ಅದು ತಲುಪಬೇಕಾಗುತ್ತೆ. ಹಿಂಗಾಗಿ ಬಹಳ ಕಾಂಪ್ಲಿಕೇಟೆಡ್ ಶಬ್ದಗಳನ್ನ, ದೊಡ್ಡ ಕಾಂಪ್ಲಿಕೇಟೆಡ್ ಟೆಕ್ನಿಕಲ್ ಶಬ್ದಗಳನ್ನ ಬಳಸುವಂತಹ ಎಲ್ಲ ಇದರಿಂದ ನೀವು ಜಾಗರೂಕತೆಯನ್ನು ವಹಿಸ್ಬೇಕಾಗುತ್ತೆ. ಈಗ ಇಲ್ಲಿ ಒಂದ್ ಸಣ್ಣ ಉದಾಹರಣೆ, ಇನ್ಸ್ಟೆಡ್ ಆಫ್ ಯುಟಿಲೈಸ್ ಸೇ ಯೂಸ್. ಯುಟಿಲೈಸ್ ಹೌದು, ಒಳ್ಳೆ ಶಬ್ದನೇ, ಬಹಳ ಚಂದ, ಸುಂದರ ಇಂಗ್ಲಿಷ್ ಶಬ್ದ. ಕಾಂಪ್ಲಿಕೇಟೆಡ್ ಅನ್ಸುತ್ತೆ ನೋಡೋರ್ಗೆ. ನಿಮ್ಮಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ನಿಮ್ ಮಧ್ಯದಲ್ಲಿ ಕೇಳಿಸ್ತಾ ಇಲ್ಲ ಮೇಡಮ್. ನಾನು ಪಾಠ ಮಾಡಕ್ ಆಗತ್ತೋ ಇಲ್ಲೋ ಅದರದ ಒಂದು ಪ್ರಾಯೋಗಿಕ ಇದು. ಅಂದ್ರೆ ಗೂಗಲ್ ಅಂತಹ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಒಬ್ಬ ಟೆಕ್ನಿಕಲ್ ರೈಟರ್ ಕೂಡ ಈ ಒಂದು ಸರಳ ತತ್ವವನ್ನ ಹೆಂಗ್ ಫಾಲೋ ಮಾಡ್ತಾರೆ ಅನ್ನೋದು. ಆಮೇಲೆ ಅಕ್ಯುರಸಿ, ಖಚಿತತೆ. ಎವ್ರಿ ಫ್ಯಾಕ್ಟ್ ಮಸ್ಟ್ ಬಿ ಕರೆಕ್ಟ್ ಅಂಡ್ ವೆರಿಫೈಡ್. ಈಗ ಬರೀತಿರ್ತೀವಿ, ಸುಮ್ಮನೆ ಹುಂಡಗುತ್ತಿಗೆ ನಮಗ್ ತಿಳಿದಿದ್ ನಾವು ಬರೆಯಕ್ಕಾಗಲ್ಲ. ಆ ಅಪ್ಲಿಕೇಶನ್ ನಾನೇ ಸ್ವತಃ ಬಳಸಿದ್ರೆ ಹೆಂಗ್ ಬಳಸ್ತೀನಿ, ನನ್ನ ತಲೆ ಒಳಗ್ ಬರೋ ವಿಚಾರಗಳೇನು, ನನಗೇನು ಪ್ರಶ್ನೆಗಳು ಕಾಡ್ತವೆ, ಅದನ್ನ ನಾವು ಬಳಕೆದಾರರ ಶೂಗಳನ್ನ ಧರಿಸಿ ಅವರಿಗೆ ಇದು ಹೆಂಗೆ ಉಪಯೋಗ ಆಗಬಹುದು ಅನ್ನೋದನ್ನ ಅಂದಾಜು ಮಾಡಿ ಬರೆಯುವಂತಹ ಒಂದು ಖಚಿತತೆ ಅಲ್ಲಿ ಬೇಕಾಗುತ್ತೆ. ಆಮೇಲೆ ಯಾವುದೇ ಸಂಸ್ಥೆ ಒಳಗುನು ಬರೀ ಟೆಕ್ನಿಕಲ್ ರೈಟರ್ಸ್ ಮೇಲೆ ಅದು ಡಿಪೆಂಡ್ ಆಗಿರಲ್ಲ. ನೀವೆಲ್ಲರೂ ಹೆಚ್ಚಿನವರು IT ಕ್ಷೇತ್ರದಲ್ಲಿ ಇರೋದ್ರಿಂದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ SDLC ಅಂತ ಹೆಂಗಿರುತ್ತೋ ಅದೇ ರೀತಿಯಾಗಿ ಡಾಕ್ಯುಮೆಂಟೇಶನ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂದ್ರೆ DDLC ತರಹದ ಒಂದು ವಿಂಗ್ ಇರುತ್ತೆ. ಒಂದು ಯಾವುದೇ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇನ್ಸೆಪ್ಷನ್ ಹಂತದಿಂದ, ಅಂದ್ರೆ ಅದನ್ನ ರಿಕ್ವೈರ್ಮೆಂಟ್ಸ್ ಏನು, ಇದನ್ನ ಯಾವ ತರ ನಾವು ಯಾವ್ಯಾವ ಫೀಚರ್ನ ಡೆವಲಪ್ ಮಾಡ್ತಿದೀವಿ, ಉಪಯೋಗ ಕಸ್ಟಮರ್ಗೆ ಹೆಂಗ್ ಉಪಯೋಗ ಆಗುತ್ತೆ, ಅವರ ಕಾಂಪ್ಲೆಕ್ಸಿಟಿನ ಹೆಂಗಿದು ಸರಳಗೊಳಿಸುತ್ತೆ ಅನ್ನೋಂತಹ ವಿಷಯ ಚರ್ಚೆ ಆಗುವ ಹಂತದಲ್ಲೇನೆ ಟೆಕ್ನಿಕಲ್ ರೈಟರ್ಸ್ ಕೂಡ ಇನ್ವಾಲ್ವ್ ಆಗ್ತಾರೆ. ಆ ಹಂತದಿಂದ ಅದು ಪ್ರತಿ ಹಂತದೊಳಗೂ ಅದು ನಿರ್ಮಾಣ ಆಗಿ, ಟೆಸ್ಟ್ ಆಗಿ, ಡಾಕ್ಯುಮೆಂಟೇಶನ್ ಆಗಿ, ಡಿಪ್ಲಾಯ್ಮೆಂಟ್ ಆಗುವ ಪ್ರತಿ ಹಂತದೊಳಗೆ. ಈವನ್ ರಿಲೀಸ್ ನೋಟ್ಸ್ ಕೂಡ, ಅಂದ್ರೆ ಈಗ ನಾನು ಹೇಳಿದ್ನಲ್ಲ, ವಾಟ್ಸಪ್ ಒಳಗೆ ಒಂದು ಹೊಸ ಫೀಚರ್ ಬಂದಿದೆ ಅಂದ್ರೆ ನಿಮಗೆ ತಕ್ಷಣ ಒಂದು ನೋಟಿಫಿಕೇಶನ್ ಬರುತ್ತೆ. ಅಥವಾ ಬೇರೆ ಇನ್ಯಾವುದೋ ಅಪ್ಲಿಕೇಶನ್ ಬಳಸುವಾಗ ಈ ಫೀಚರ್ಸ್ ನ ನಾವು ಹೆಚ್ಚುವರಿಯಾಗಿ ಆಡ್ ಮಾಡಿದ್ದೇವೆ ಈ ರಿಲೀಸ್ ನಲ್ಲಿ ಅಂತ ಒಂದು ಮಾಹಿತಿ ಬಂದಾಗ ನೀವು ಸುಮ್ನೆ ಗಮನಿಸ್ತೀರ ಅದನ್ನ ಏನ್ ಬರ್ದಿದ್ದಾರೆ, ಅದನ್ನ ಯಾವ್ದು ಫೀಚರ್ ಆಡ್ ಆಗಿದೆ ಅನ್ನೋ ಮಾಹಿತಿ ಆ ರಿಲೀಸ್ ನೋಟ್ ಜೊತೆಗೆ ಹೋಗುತ್ತೆ. ಸೊ ಇದು ಬರೀ ಪ್ರೊಸೀಜರ್ ಬರೆಯುವಂತಹ ಕೆಲಸ ಮಾತ್ರ ಅಲ್ಲ, ಅದನ್ನ ದಾಟಿ ಅದರ ಫೀಚರ್ಸ್ ಏನು ಹೊಸದನ್ನ ಆಡ್ ಮಾಡಿದ್ರೆ ಅದನ್ನು ಕೂಡ ಅದು ಒಳಗೊಂಡಿರುತ್ತೆ ಮಾಹಿತಿಯನ್ನ. ಹಿಂಗಾಗಿ ಟೆಕ್ನಿಕಲ್ ರೈಟಿಂಗಿಗೆ ಬೇಕಾದ ಭಾಷೆಯ ಬಗ್ಗೆ ನಿಮಗೆ ಗೊತ್ತಿರಬೇಕಾದ ಈ 3 ಅಂಶಗಳಂದ್ರೆ ಕ್ಲಾರಿಟಿ, ಅಕ್ಯುರಸಿ ಮತ್ತೆ ಯೂಸರ್ ಫೋಕಸ್. ನಾನ್ ಸುತ್ತಕ್ ಬರ್ಕಂತಿಲ್ಲ ಇದನ್ನ, ನನಗೆ ಎಂತ ಕಾಂಪ್ಲಿಕೇಟೆಡ್ ವಿಷಯನೂ ಅರ್ಥ ಆಗ್ಬಹುದು, ನನಗೆ ಅದು ತಿಳಿಯುತ್ತೆ. ಆದ್ರೆ how I am going to make it easier for the reader to understand it, how I am going to help the end user to make a specific authentic use of that particular product which I am building or I am developing on behalf of my company. ಇದು ನಮಗೆ ನಾವೇ ಕೇಳಿಕೊಳ್ಬೇಕು. So what does my reader need
ಟು ನೋ, ಏನು ಅವರಿಗೆ ಬೇಕಾಗಿರುವುದು, ಅದು ನಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲದು. ಈ ಹಂತದೊಳಗೆ ಏನಾದ್ರು ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು, ಅಥವಾ ಕೊನೆಗಾದ್ರೂ ಕೇಳಬಹುದು. ಈಗ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಅಂದ್ರೆ ಬಹಳ ಸರಳವಾದಂತಹ ಉದಾಹರಣೆಗಳನ್ನ ತಗೊಂಡಿದ್ದೀನಿ. ಯಾಕೆಂದ್ರೆ ಇದು ಎಲ್ಲರಿಗೂ ನಾವ್ ಅದ್ರ ಕಡೆ ಲಕ್ಷ್ಯ ಕೊಟ್ಟಿರಲ್ಲ ಅಷ್ಟೇನೆ, ನಿಮ್ಗೆಲ್ಲರಿಗೂ ಇದ್ರ ಬಗ್ಗೆ ಗೊತ್ತೇ. ಯಾಕೆಂದ್ರೆ ಒಂದು ಹೊಸದೊಂದೇನೋ ಅಪ್ಲಿಕೇಶನ್ ಬಂತು, ಅದನ್ನ ನೀವು ಬಳಸ್ಬೇಕಾಗಿ ಬಂತಂದಾಗ, ಎಸ್ಪೆಷಲಿ ಈಗ AI ಯುಗದೊಳಗ್ ನಾವು ಕಾಲಿಟ್ಟಿದೀವಿ. ಮತ್ತೆ ಪ್ರತಿಯೊಂದು ಕ್ಷೇತ್ರದೊಳಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಳಸಿಕೊಂಡು ಅದರ ಸಹಯೋಗದೊಳಗೆ, ಅದರ ಸಹಭಾಗಿತ್ವದೊಳಗೆ ನನ್ನ ಸ್ಕಿಲ್, ನಾನು ಟೆಸ್ಟ್ ಇಂಜಿನಿಯರ್ ಇರ್ಬೋದು, ಡೆವಲಪರ್ ಇರಬಹುದು, ಅಥವಾ ಒಂದ್ ಕಂಪ್ನಿ CEO ಆಗಿರಬಹುದು, ಅಥವಾ ಟೆಕ್ನಿಕಲ್ ರೈಟರ್ ಆಗಿರಬಹುದು. ನಾ AI ನ ಹೆಂಗ್ ಉಪಯೋಗಿಸ್ಕೊಂತಿದೀನಿ, ನನ್ನ ಸ್ಕಿಲ್ಸ್ ನ, ನನ್ನ ಈಗಿನ ಅನುಭವವನ್ನ ಎನ್ಹಾನ್ಸ್ ಮಾಡಿಕೊಳ್ಳಲಿಕ್ಕೆ ಅನ್ನುವ ಹಂತದೊಳಗೆ ಈ ಎಲ್ಲಾ ಹೌ ಟು ವಿಷಯಗಳು ನಮಗ್ ಬಹಳ ಸಹಾಯಕ್ಕೆ ಬರ್ತವೆ. ಮತ್ತೆ ಟೆಕ್ನಿಕಲ್ ರೈಟಿಂಗ್ ಈಸ್ ಎವ್ರಿವೇರ್. ಈಗ ಐಕಿಯಾದ ಏನಾದ್ರು ನೀವು ಖರೀದಿ ಮಾಡಿದ್ರೆ ಅಂದ್ರೆ ಅದ್ರ ಜೊತೆಗೆ ಒಂದಿಷ್ಟು ಇಲ್ಲ, ಈ ತರ ನಾ ಹೇಳಿದ್ನಲ್ಲ, ರೇಖಾಚಿತ್ರದ ಮೂಲಕ ಮಾತ್ರನೇ ನಿಮಗೆ ಗೊತ್ತಾಗ್ಬಿಡುತ್ತೆ ಅದನ್ನ ಹೆಂಗೆ ಅಸೆಂಬಲ್ ಮಾಡ್ಬೇಕಂತ. ಎಷ್ಟೋ ಸರ್ತಿ ನಮ್ಗೇನ್ ಬೇರೆ ಯಾರ್ದಾದ್ರೂ ಡ್ರಿಲ್ಲಿಂಗ್ ಗಿಲ್ಲಿಂಗ್ ಮಾಡೋ ತರದ್ ಇದ್ ಮಾತ್ರ ನಾವು ಹೊರಗೆ ಯಾರ್ದಾರು ಸಹಾಯ ತಗೊಂತೀವಿ. ಅದರ್ವೈಸ್ ಮನೆಯೊಳಗೇನೆ ನಾವೇ ಕುತ್ಕೊಂಡು ಅದನ್ನ ಇನ್ಸ್ಟಾಲ್ ಮಾಡುವಂತಹ, ಡಿಸ್ಮ್ಯಾಂಟಲ್ ಮಾಡುವಂತಹ, ಮಡಚಿ ಬಿಚ್ಚಿ ಎತ್ತಿಟ್ಟು ಬೇರೆ ಕಡೆ ಹೋದಾಗ ಅದನ್ನ ಮತ್ತೆ ತೆಗೆದು ಪುನರ್ ಜೋಡಿಸಿಕೊಳ್ಳುವಂತಹ ಎಲ್ಲ ಸ್ಕಿಲ್ಗಳನ್ನ ನಾವು ಈ ಚಿತ್ರಗಳನ್ನು ನೋಡೇ ಮಾಡುವಂತಹ ಅವಕಾಶಗಳಿರ್ತವೆ. ಹಿಂಗಾಗಿ ಇವು ಒಂದಷ್ಟು ಉದಾಹರಣೆಗಳು. ಇಂಡಸ್ಟ್ರೀಸ್ ದಟ್ ನೀಡ್ ಟೆಕ್ನಿಕಲ್ ರೈಟರ್ಸ್. ಎಲ್ಲೆಲ್ಲಿ ಟೆಕ್ನಿಕಲ್ ರೈಟರ್ಸ್ ಪಾತ್ರ ಇರುತ್ತೆ, ಹೆಲ್ತ್ ಕೇರ್ ಇಂಡಸ್ಟ್ರಿಲಿ ಇರುತ್ತೆ, ಟೆಕ್ನಿಕಲ್ ಕಂಪನಿಗಳಲ್ಲಿ ಇರುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಅಪ್ಲಿಕೇಶನ್, ಸಾಫ್ಟ್ವೇರ್, ಒಂದು ಗ್ಯಾಡ್ಜೆಟ್ ಎಲ್ಲರಿಗೂ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಬೇಕು. ಅಂದ್ರೆ ಸ್ಪಷ್ಟ ಸೂಚನೆಗಳು ಬೇಕು ಅವ್ರಿಗೆ, ಇದನ್ನ ಹೆಂಗ್ ಉಪಯೋಗಿಸ್ಬೇಕು ಅನ್ನೋಂತಹ ಕೈಪಿಡಿ. ಹಂಗಾಗಿ ನಾವು ಟೆಕ್ನಿಕಲ್ ರೈಟರ್ಸ್ ರೋಲ್ ಏನಿದೆಯಲ್ಲ, ಡಾಕ್ಯುಮೆಂಟೇಶನ್, ಅವ್ರು ಬಹಳ ಹೆಸರುಗಳಿಂದ ಕರೀತಾರೆ ನಮ್ಮನ್ನ. ಟೆಕ್ನಿಕಲ್ ರೈಟರ್ಸ್ ಅಂತಾರೆ, ಡಾಕ್ಯುಮೆಂಟೇಶನ್ ಸ್ಪೆಷಲಿಸ್ಟ್ ಅಂತಾರೆ, ಇನ್ಫಾರ್ಮೇಶನ್ ಡೆವಲಪರ್ ಅಂತಾರೆ. ಈಗ API ಇದು ಸ್ವಲ್ಪ ಬೂಮಿಂಗ್ ಇರೋದ್ರಿಂದ API ಡಾಕ್ಯುಮೆಂಟೇಶನ್ ಸ್ಪೆಷಲಿಸ್ಟ್ ಅಂತಾನು ಕರೀತಾರೆ. ಇದು ಅಲ್ದನೇನೆ ಮತ್ತೆ ಈ ಟೆಕ್ನಿಕಲ್ ರೈಟರ್ಸ್ ಏನಾದ್ರೂ ಕೋರ್ಸ್ಗಳಿದ್ರೆ ಆ ಕೋರ್ಸ್ಗಳನ್ನ ಈಗ ನೀವು ಬೇರೆ ಬೇರೆ ಲಿಂಕ್ಡ್ ಇನ್ ಲರ್ನಿಂಗ್ ಅಥವಾ ಬೇರೆ ಬೇರೆ ಕೋರ್ಸೇರಾ ಅಥವಾ ಉಡೆಮಿ ಇದ್ರೊಳಗಿರೋಂತಹ ಕೋರ್ಸ್ಗಳನ್ನ ನೀವು ಗಮನಿಸಿರಬಹುದು. ಅಲ್ಲಿ ಒಂದು ವಾಯ್ಸ್ ಅಥವಾ ಯಾರೋ ಒಬ್ರು ಅದ್ರ ಪರಿಣಿತರು ಅದನ್ನ ರೆಕಾರ್ಡ್ ಮಾಡಿ ಈ ಅಪ್ಲಿಕೇಶನ್ ಬಳಸೋದು ಹೇಗೆ, ಇನ್ಸ್ಟಾಲ್ ಮಾಡಿಕೊಳ್ಳೋದು ಹೇಗೆ, ಕೆಲವೊಂದು ಗೈಡ್ಗಳ ಮೂಲಕ ನಿಮಗೆ ತಲುಪಿದ್ರೆ, ಕೆಲವೊಂದು ಲೈವ್ ವಿಡಿಯೋಗಳ ಮೂಲಕ, ಟ್ಯುಟೋರಿಯಲ್ಗಳ ಮೂಲಕ ಮಾಹಿತಿ ನಿಮಗೆ ಲಭ್ಯ. ಹಿಂಗಾಗಿ ಬಹುತೇಕ ಏವಿಯೇಷನ್ ಇಂದ ಹಿಡಿದು, ಹೆಲ್ತ್ ಕೇರ್ ಇಂದ ಹಿಡಿದು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಿಂದ ಹಿಡಿದು, ಮೆಡಿಕಲ್ ಇಂಡಸ್ಟ್ರಿ, ಟೆಕ್ನಾಲಜಿ, ಪ್ರತಿಯೊಂದು ಕ್ಷೇತ್ರದೊಳಗೂ. ಈಗ ನೀವು ಶಿಕ್ಷಣ ಕ್ಷೇತ್ರಕ್ಕೆ ಬರ್ರಿ, ಅಲ್ಲೂ ಕೂಡ ನಾವು ನೋಡಿರ್ತೀವಿ ಕೋವಿಡ್ ಕಾಲದೊಳಗೆ ಹೆಂಗೆ ಮಕ್ಕಳುಗಳು ಗ್ಯಾಡ್ಜೆಟ್ ಮೇಲೆ ಅವಲಂಬಿತರಾಗ್ಬೇಕಾಯ್ತು. ಅವ್ರಿಗೆ ಇಷ್ಟ ಇರ್ಲಿ ಬಿಡ್ಲಿ, ಕಣ್ಣಿಗೆ 2 ಸೋಡಾ ಗ್ಲಾಸ್ಗಳು ಬರೋ ಅಂತ ಹಂತದವರೆಗೂ ಪಾಪ ಮಕ್ಕಳುಗಳು ಪುಟ್ಟು ಮೊಬೈಲ್ಗಳನ್ನ ಇಟ್ಕೊಂಡು ಒದ್ದಾಡಿದ್ವು ಕಲಿಯಕ್ಕೆ. ಆಮೇಲೆ ಟೀಚರ್ಸ್ಗಳದ್ದು ಏನಾದ್ರು ಸುಲಭ ಇತ್ತ ಜೀವನ? ಇಲ್ಲ. ಅವರಿಗೆ ಊರಿಂದ ಅವ್ವ ಅಪ್ಪರ್ ಫೋನ್ ಬಂದ್ರೆ, ಇಲ್ಲ ಗಂಡನ್ ಫೋನು, ಇಲ್ಲ ಮಕ್ಕಳ ಫೋನು ಎತ್ತದ್ ಬಿಟ್ರೆ ಬೇರೆ ಯಾವ್ದಕ್ಕೂ ಮೊಬೈಲ್ ಫೋನ್ಗಳನ್ನ ಉಪಯೋಗಿಸೇನೆ ಇರ್ಲಿಲ್ಲ ಅನ್ನುವಂತ ಸರಳ ಸನ್ನಿವೇಶದಿಂದ ಈ ನಮ್ಮ ಟೀಚರ್ಗಳೆಲ್ಲರೂ ಎಷ್ಟು ಕಾಂಪ್ಲೆಕ್ಸ್ ಜಗತ್ತಿಗೆ ಕಾಲಿಟ್ರು ಅಂದ್ರೆ, ಯಾಕೆಂದ್ರೆ ಎಲ್ಲರಿಗೂ ಎಲ್ಲದ ತಕ್ಷಣಕ್ಕೆ ಅರ್ಥ ಆಗ್ಬೇಕಂತ ಇಲ್ಲಲ್ಲ. ಅವ್ರು ಎಷ್ಟು ಒದ್ದಾಡ್ ಹೋದ್ರು, ಆ ಎಲ್ಲಾ ತಲ್ಲಣಗಳನ್ನ ಈ ಗ್ಯಾಡ್ಜೆಟ್ಗಳು, ಈ ಟೆಕ್ನಾಲಜಿ ಪ್ರಪಂಚ ನಮಗ್ ಕೊಡ್ತಾನೆ ಇದೆ. ಆದ್ರೂ ನಾವು ಮನುಷ್ಯರು ಗಟ್ಟಿ, ಭಂಡ್ರು, ಧೈರ್ಯವಂತರು, ಎಲ್ಲವನ್ನ ಮೀರಿ, ಎಲ್ಲವನ್ನ ನಿವಾರಿಸಿಕೊಂಡು, ಎಲ್ಲವನ್ನ ಒಳಗೊಂಡು ಕಲಿತು, ಈಗ ನೀವು ನೋಡ್ರಿ ಎಲ್ಲರ ಜೀವನನು ಗ್ಯಾಡ್ಜೆಟ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋಷ್ಟು ನಾವು ಅದ್ರೊಳಗೆ ಪರಿಣಿತರು. ಆದ್ರೆ ಒಂದು ಸೆನ್ಸಿಬಲ್ ಆಲೋಚನೆ ನಮಗೆ ಇರಬೇಕು. ಏನಂದ್ರೆ ಯಾವ್ದನ್ನ ಎಷ್ಟು ಬಳಸ್ಬೇಕು, ಎಷ್ಟು ಬಿಡ್ಬೇಕಂತ. ಇದು ನಂದೇ ಓನ್ ಸ್ಟೋರಿ. ಏನಂದ್ರೆ ನಾನು ಇಂಗ್ಲಿಷ್ ಲೆಕ್ಚರರ್ ಆಗಿ ನಾನು ಕೆಲಸ ಶುರು ಮಾಡಿದ್ರು ಕೂಡ ನಾನು ಕಂಪ್ಯೂಟರ್ ಹಿಡಿಯೋದೇ ಬೇಡ, ನನ್ನ ಜೀವನದೊಳಗೆ ಕಂಪ್ಯೂಟರ್ ಸಹವಾಸನೆ ಬೇಡ ಅನ್ನೋಂತಹ ಕಾಂಪ್ಲೆಕ್ಸಿಟಿ ಕಾಡುವಂತಹ ದಿನಗಳಿಂದ ನಾನು ಇಂಜಿನಿಯರ್ ಅಲ್ಲ, ನಾನು ಕೋರ್ ಇಂಜಿನಿಯರ್ ಅಲ್ಲ, ನಾನು ಓದಿದ್ BSc ಎಲೆಕ್ಟ್ರಾನಿಕ್ಸ್. ಆದ್ರೆ ಮೂಲಭೂತ ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ರಿಂದ ಅಥವಾ ಸಾಹಿತ್ಯ ನನ್ನ ಹೃದಯದೊಳಗೆ ಅಚ್ಚೊತ್ತಿ ಕುಂತಿದ್ರಿಂದ ನನಗ್ ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಆದ್ರೆ ಯಾರಿಗೂ ಇದು ಕಷ್ಟ ಏನಲ್ಲ. ನಾವು ಅದನ್ನ ಅರ್ಥ ಮಾಡ್ಕೊಂಡು
ತಿಳ್ಕೊಂಡ್ರೆ ಯಾರು ಕೂಡ ಒಂದು ಬೇಸಿಕ್ ಗ್ರಾಜುಯೇಷನ್ ಇದ್ರೆ ಅಥವಾ ಸ್ನಾತಕೋತ್ತರ ಪದವಿ ಇದ್ರೆ ಈ ಟೆಕ್ನಿಕಲ್ ರೈಟಿಂಗ್ ಕ್ಷೇತ್ರದ ಬಾಗಿಲು ಬಡಿದು ಯಶಸ್ವಿಯಾಗಿ ಅನ್ನ ಗಳಿಸಬಹುದು ಅನ್ನೋದು ನನ್ನ ಖಚಿತವಾದ ನಿಲುವು ಮತ್ತು ನಂಬಿಕೆ ಮತ್ತು ಅನುಭವ ಕೂಡ. ಸೊ ಏನು ಕ್ಲಿಯರ್ ರೈಟಿಂಗ್, ಸ್ವಲ್ಪ ನಮಗೆ ಇಂಗ್ಲಿಷ್ ತೊಡಕು ಅಂತ ಇದ್ರು ಕೂಡ ನಿತ್ಯ ನಾವು ಭಾಷೆಯನ್ನ ಪಳಗಿಸಿಕೊಂಡು ದುಡಿಸಿಕೊಂಡು ಅದನ್ನ ಅಳವಡಿಸ್ಕೋಬಹುದು. ಕುತೂಹಲ ಇರ್ಬೇಕು, ಇದು ಹೆಂಗ್ ಕೆಲಸ ಮಾಡತ್ತೆ, ಹೆಂಗ ಮಾಡತ್ ಬಿಡ್ರಿ, ಅದನ್ನ ತಗೊಂಡ್ ಏನಾಗಬೇಕಾಗಿತ್ತು, ಹೊತ್ ನಮಗ್ ನೋಡ್ರಿ ಫೋಟೋ ತೆಗಿಯಕ್ ಬೇಕು, ಈ ಯೂಟ್ಯೂಬ್ ನೋಡಕ್ ಬೇಕು, ಇಷ್ಟ. ಅವ್ರಿಗೆಲ್ಲ ಇಲ್ಲ ಇದು ಕ್ಷೇತ್ರ. ಮಕ್ಕಳುನು ಅಕಸ್ಮಾತ್ ನಾಳೆ ನಿಮ್ಮ ಮಕ್ಕಳುಗಳ ಪೈಕಿ ಯಾರಾದ್ರೂ ಕೋರ್ ಇಂಜಿನಿಯರಿಂಗ್ ನನಗೆ ಕಷ್ಟ ಅನ್ನೋ ತಾಪತ್ರಯವನ್ನ ನಿಮ್ಮ ಹತ್ರ ಹಂಚ್ಕೊಂಡ್ರೆ ಆರಾಮಾಗಿ ಅವ್ರನ್ನ ಆನಂದವಾಗಿ ಟೆಕ್ನಿಕಲ್ ರೈಟಿಂಗ್ ಕ್ಷೇತ್ರಕ್ಕೆ ನೀವು ಪುಷ್ ಮಾಡಬಹುದು. ನೆಮ್ಮದಿ ಅಂತ ಏನಂತ ಪರಿ ನೆಮ್ಮದಿ ಅಲ್ಲ, ಆದ್ರೆ ಬಹಳ ಸೊಗಸಾಗಿ ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳಬಹುದು. ಅದಕ್ಕೆ ನಾನೇ ಜೀವಂತ ಉದಾಹರಣೆ. ಮತ್ತೆ ಇಂಟರ್ವ್ಯೂ ಸ್ಕಿಲ್ಸ್ ಅಂದ್ರೆ ಹೆಂಗೆ? ಇಂಟರ್ವ್ಯೂ ಮಾಡೋದಂದ್ರೆ ಸಂದರ್ಶನ ಮಾಡೋದು ಆ ತರ ಅಲ್ಲ. ಈಗ ನಿಮ್ ಕಂಪನಿ ಒಳಗೆ ಕೆಲಸ ಮಾಡ್ತಿರ್ತೀರಿ, ಒಬ್ರು ಡೆವಲಪರ್ ಇರ್ತಾರೆ, ಒಬ್ರು ಟೆಸ್ಟ್ ಇಂಜಿನಿಯರ್ ಇರ್ತಾರೆ, ಇನ್ನೊಬ್ರು ಪ್ರಾಡಕ್ಟ್ ಓನರ್ ಇರ್ತಾರೆ, ಪ್ರಾಡಕ್ಟ್ ಮ್ಯಾನೇಜರ್ ಇರ್ತಾರೆ. ಇವರೆಲ್ಲರ ಜೊತೆಗೂ ನೀವು ಹೆಂಗ್ ವ್ಯವಹರಿಸ್ತೀರಿ, ಏನು ಮಾಹಿತಿಯನ್ನ ಎಷ್ಟು ಚೆನ್ನಾಗಿರುವಂತಹ ಅರ್ಥಪೂರ್ಣ ಪ್ರಶ್ನೆಗಳನ್ನ ಕೇಳುವ ಮೂಲಕ ತಗೊಂತೀರಿ, ಮತ್ತು ತಂದ ಆ ಮಾಹಿತಿಯನ್ನ ರೀಸ್ಟ್ರಕ್ಚರ್ ಮಾಡಿ ರೀರೈಟ್ ಮಾಡಿ ಎಂಡ್ ಯೂಸರ್ಗೆ ಉಪಯೋಗ ಆಗುವಂತಹ ರೀತಿ ಒಳಗೆ ನೀವು ಪುನರ್ ಪ್ರೊಡ್ಯೂಸ್ ಮಾಡ್ತೀರಿ ಅನ್ನೋದೇ ನಿಮಗ್ ಬೇಕಾದಂತಹ ಸ್ಕಿಲ್. ಮತ್ ಬಹಳ ತಾಳ್ಮೆ ಇರ್ಬೇಕು. ಟಕ್ ಅಂತ ಇವತ್ತು ಅಪ್ಲಿಕೇಶನ್ ಬಿಡುಗಡೆ ಆಯ್ತು, ದಬು ಬರ್ದ್ ಹಾಕಿದೆ ಅನ್ನೋ ಚಿತ್ರಣನೇ ಇರಲ್ಲ. ನಾ ಹೇಳಿದ್ನಲ್ಲ, ಡೆವಲಪ್ಮೆಂಟ್ ಶುರು ಆದಾಗಿಂದ ಹಿಡಿದು ಡೆಪ್ಲಾಯ್ಮೆಂಟ್ ತನಕನು ಫ್ರಮ್ ಡಿ ಟು ಡಿ ನೀವು ಬಹಳ ತಾಳ್ಮೆಯಿಂದ ಅವರ ಡೆಮೋ ಮೀಟಿಂಗ್ ನೊಳಗೆ, ಅವರ ಸ್ಟ್ಯಾಂಡ್ ಅಪ್ ಮೀಟಿಂಗ್ ನೊಳಗೆ ಅಥವಾ ಟೀಮ್ ಮೀಟಿಂಗ್ ನೊಳಗೆ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ತಗೊಂಡು, ಒಂದೊಂದ್ಸಲ ಸಿಗದೇ ಇಲ್ಲ, ಅವರು ಯಾವ ಮೀಟಿಂಗಿಗೂ ಸಿಗಲ್ಲ, ಯಾವ ಫೋನ್ ಕಾಲು ಎತ್ತಲ್ಲ, ಆದ್ರೆ ನೀವು ಹತಾಶರಾಗದೆ ಕಂಗೆಡದೆ ಮತ್ತೆ ಮತ್ತೆ ಪುನರ್ ಮರಳಿ ಯತ್ನ ಮಾಡೋಂತ ಹೋಗೋದೈತಿ, ಇನ್ಫಾರ್ಮೇಶನ್ ತಗೊಂಡು ಬರೆಯೋದೈತಿ. ಸೊ ದೀಸ್ ಸ್ಕಿಲ್ಸ್ ಕ್ಯಾನ್ ಲರ್ನ್ by anyone willing to practice. So you don't need to be a coder. ಕೋಡಿಂಗ್ ಬೇಕಾಗಿಲ್ಲ, ಇಂಜಿನಿಯರಿಂಗ್ ಕೋರ್ ಇಂಜಿನಿಯರಿಂಗ್ ಬೇಕಾಗಿಲ್ಲ ಈ ತರದ್ದು. ಮತ್ತೆ ಎಂಪತಿ ಏನು, ಎಂಡ್ ಯೂಸರ್ಗೆ ಇರುವಂತಹ ಗೊಂದಲಗಳನ್ನ ನೀವೇ ಸ್ವತಃ ಫೀಲ್ ಮಾಡಿ ಒಂದ್ಸಲ ಯೋಚನೆ ಮಾಡಿ ಬರಿಬೇಕಾಗುತ್ತೆ. ಆದ್ರೂ ನಮ್ಮ ಮಸ್ತಿಷ್ಕವನ್ನ ಮಿದುಳನ್ನ ನಾವು ಯಾವಾಗ್ಲೂ ಹೊರಗೆ ಹಚ್ತಾನೆ ಇರ್ಬೇಕಾಗುತ್ತೆ. ಅದು ಒಂದು ಎಲ್ಲ ಕ್ಷೇತ್ರಕ್ಕೂ ಅದು ಅಪ್ಲೈ ಆಗುತ್ತೆ, ಅದು ಇದಕ್ಕೊಂದೇ ಅಂತಲ್ಲ. ಸೊ ಪ್ರಾಕ್ಟೀಸ್ ಬೈ ರೀರೈಟಿಂಗ್ ದ ಕನ್ಫ್ಯೂಸಿಂಗ್ ಇನ್ಸ್ಟ್ರಕ್ಷನ್ಸ್. ಅಂದ್ರೆ ಗೊಂದಲ ಈಗ ಅವಾಗ್ಲೇ ಹೇಳಿದ್ನಲ್ಲ, ಯುಟಿಲೈಸ್ ಬದಲು ಯೂಸ್ ಉಪಯೋಗಿಸಬಹುದು ಅಷ್ಟೇನೆ. ಆಮೇಲೆ ಬಿಲ್ಡ್ ಅ ಪೋರ್ಟ್ಫೋಲಿಯೋ ವಿತ್ ಸಿಂಪಲ್ ಡಾಕ್ಯುಮೆಂಟ್ಸ್, ಔಟ್ ಆರ್ಟಿಕಲ್ಸ್, FAQs ಅಂದ್ರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್, ಟ್ರಬಲ್ ಶೂಟಿಂಗ್. ಒಂದು ಟೆಕ್ನಿಕಲ್ ರೈಟಿಂಗ್ ಒಳಗೆ ಯಾವುದೇ ಗೈಡ್ಗೂ ಟ್ರಬಲ್ ಶೂಟಿಂಗ್ ಒಂದು ಬಹಳ ಮುಖ್ಯವಾದ ಅಂಗ. ಸೊ ಇವೆಲ್ಲಾ ಅಂಶಗಳನ್ನ ಬಹಳ ಇಲ್ಲಿ ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಆದ್ರೆ ಅದೇನಂತ ಬ್ರಹ್ಮವಿದ್ಯೆ ಅಲ್ಲ. ಮತ್ತೆ ಇದನ್ನ ಬರೆಯುವುದು ಹೇಗೆ, ಇದನ್ನ ಉಪಯೋಗಿಸುವುದು ಹೇಗೆ, ಇದನ್ನ ಅಳವಡಿಸುವುದು ಹೇಗೆ, ಇದನ್ನ ಇನ್ಸ್ಟಾಲ್ ಮಾಡುವುದು ಹೇಗೆ, ಹೌ ಟು ಹೇಗೆ ಅನ್ನೋದೇ ಟೆಕ್ನಿಕಲ್ ರೈಟಿಂಗ್ ನ ಎಸೆನ್ಸ್. ಸೊ ಏನ್ ಇದರ ಲಾಭಗಳು, ಇದರಿಂದ ನಾವು ಕಲಿಬಹುದಾಗಿದ್ದು ಏನು ಅಂತಂದ್ರೆ, ತುಂಬಾ ಸಂಕೀರ್ಣ ವಿಷಯಗಳನ್ನ ಸರಳಗೊಳಿಸ್ತಾ ಹೋಗ್ತೀವಿ. ಎಂಡ್ ಯೂಸರ್ಗೆ ಅದನ್ನ ನಾವು ಹೆಂಗ್ ಕೇಟರ್ ಮಾಡ್ತೀವಿ ಅಂತಂದ್ರೆ, ದಟ್ ಈಸ್ ವೇರ್ ದ ಸಕ್ಸಸ್ ಆಫ್ ದ ಅಪ್ಲಿಕೇಶನ್ ಲೈಸ್. ಈ ಸುಮ್ನೆ ನನ್ ಪಾಡಿಗೆ ನಾನು ನಂದೇ ಒಂದು ಸ್ಕಿಲ್ ಇಂದ ನಾನು ಅದನ್ನ ಬಳಸೋದ್ ಕಲ್ತೆ, ಈ ಯೂಸರ್ ಗೈಡ್ ನಂಗೆ ಎಲ್ಲೆಲ್ಲೂ ಯೂಸ್ ಆಗ್ಲಿಲ್ಲ, ಏನ್ ಬರ್ದಿಟ್ಟಾರ್ರಿ ಅನಾಹುತ ಬರ್ದಾರ, ಅದ್ರೊಳಗೆ ಏನೂ ಅರ್ಥ ಆಗ್ಲಿಲ್ಲ ಅನ್ನತ್ತಿದ್ರೆ ಫ್ಲಾಪ್ ಅದು. ಅಂದ್ರೆ ಆಸ್ ಅ ರೈಟರ್ ಐ ಹ್ಯಾವ್ ಫೇಲ್ಡ್ ಟು ಕನ್ವೆ ದ ಕಾಂಪ್ಲೆಕ್ಸ್ ಥಿಂಗ್ಸ್ ಟು ದ ರೀಡರ್ ಆರ್ ದ ಯೂಸರ್, ಅದು ಒಂದು. ಆಮೇಲೆ ಎನಿ ಒನ್ ಕ್ಯಾನ್ ಲರ್ನ್ ದ ಸ್ಕಿಲ್. ಡೆವಲಪರ್ ಆಗಿ ಒಂದ್ 20 ವರ್ಷ ತೌಡ್ ಕೊಟ್ಟಿರ್ತೀವಿ, ಸಾಕಪ್ಪ ಇನ್ಮೇಲೆ ಏನಾದ್ರೂ ಸ್ವಲ್ಪ ಬೇರೆ ಮಾಡೋಣ, ನೆಮ್ಮದಿಯಿಂದಿರೋದು, ಅಥವಾ ಗೈಡ್ ಮಾಡೋದು, ಮೆಂಟರ್ ಮಾಡೋದು ಬೆಸ್ಟ್ ಅವರಿಗೆ ಟೆಕ್ನಿಕಲ್ ರೈಟಿಂಗ್. ಯಾಕಂದ್ರೆ ಯು ಆಲ್ರೆಡಿ ಹ್ಯಾವ್ ಅನ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ನಿಮ್ಮ ಹತ್ರ ಅಬಂಡೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅನುಭವ ಇರುತ್ತೆ, ಸ್ಕಿಲ್ಸ್ ಇರುತ್ತೆ, ಇದ್ರೊಳಗೆ ನೀವು ಕೆಲಸ ಮಾಡಿರ್ತೀರಿ. ಡಾಕ್ಯುಮೆಂಟೇಶನ್ ಬಂದ್ರೆ ಒಂದು ಇಡೀ ತಂಡವನ್ನ ನೀವು ಸಮರ್ಥವಾಗಿ ಗೈಡ್ ಮಾಡಬಹುದು, ಮಾರ್ಗದರ್ಶನ ಮಾಡಬಹುದು, ನಿರ್ವಹಿಸಬಹುದು, ಮತ್ತೆ ಪರಿಪೂರ್ಣ ಅರ್ಥಪೂರ್ಣ ಡಾಕ್ಯುಮೆಂಟೇಶನ್ ಸೃಷ್ಟಿ ಆಗ್ಲಿಕ್ಕೆ ನೀವು ಕಾರಣಕರ್ತರು ಆಗಬಹುದು. ಸೊ ಇಟ್ ಈಸ್ ಫಾರ್ ಆಲ್. ಇದು ನಾನು ಮೊದಲು ಸುಜೈನೆಟ್ ಟೆಕ್ನಾಲಜೀಸ್ ಅನ್ನುವಂತಹ ಕಂಪನಿಗೆ ಸೇರಿದಾಗಿದ್ದಂತಹ ನನ್ನ ಅವತಾರ ಹಿಂಗಿದ್ದೆ. ನಾನು ಬೆಂಗಳೂರಿಗೆ ಬಂದ ಹೊಸದ್ರೊಳಗೆ 2002ನೇ ಇಸ್ವಿ. ಅವಾಗ ಇದು 2025ನೇ ಇಸ್ವಿ ಒಳಗೆ
ಇನ್ನೊಂದು ಸಾಫ್ಟ್ವೇರ್ ಕಂಪನಿ ಜೊತೆಗೆ. ಅಂದ್ರೆ ಈ ಪ್ರಯಾಣದೊಳಗೆ ಬರೀ ನಾನು ಸತತವಾಗಿ ಟೆಕ್ನಿಕಲ್ ರೈಟಿಂಗ್ ನಲ್ಲೇ ಇದ್ದೀನಿ ಅಂತ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀರು ಕುಡಿಯುವಂತಹ ಒಂದು ಅವಕಾಶವನ್ನ ಜೀವನ ನನಗೆ ಕೊಡ್ತಾ ಹೋಯ್ತು. ಇದು ಈ ಜರ್ನಿಯ ಏನಂತಾರ, ಒಂದು ಒಟ್ಟಂದದ ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಸೊ ಪ್ರಶ್ನೆ ಮೇಡಮ್ ಕೇಳೋ ವಿಡಿಯೋ ಆನ್ ಅಂದ್ರೆ ಅಷ್ಟೇ ಆಗತ್ತೆ. ನೀವ್ ಯಾರ್ಯಾರು ಎಲ್ಲೆಲ್ಲಿಂದ ಜಪಾನ್ ಆಗಿರಿ ಏನಂತ. ಇದು ಟೆಕ್ನಿಕಲ್ ರೈಟಿಂಗ್ 1.25 ಗಂಟೆ ಇದ್ರೊಳಗೆ ಮುಗೀತಾ? ಖಂಡಿತ ಇಲ್ಲ. ಇಡೀ ಒಂದು ಸಮುದ್ರದ ಮುಂದೆ ಹೋಗಿ ಬರೀ ನಾನು ಒಂದು ಕಪ್ಪು ಒಂದು ಸಣ್ಣ ತವಗೆ ಇಟ್ಕೊಂಡು ಅದ್ರೊಳಗೆ ನೀರ್ ತಂದು ನಿಮಗ್ ತೋರ್ಸಿನಿ ನೋಡ್ರಿ, ಇದನ್ನ ನಾನು ಸಮುದ್ರದಿಂದ ಇಷ್ಟು ನೀರ್. ಸೊ ಇಟ್ ಈಸ್ ಅ ಹ್ಯೂಜ್ ಸೆಕ್ಟರ್. ಒಂದು ಪರಿಚಯ ಅಷ್ಟೇ, ಇದು ನಿಮಗೆ ಪರಿಚಯ ಇರ್ಲಿಲ್ಲ ಅಂತಲ್ಲ, ಒಂದು ಅನುಭವವನ್ನ, ನನ್ನ ಜರ್ನಿಯನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ನೀವೆಲ್ಲ ಸೇರಿ ನನಗೊಂದು ಅವಕಾಶ ಕೊಟ್ರಲ್ಲ, ಅದಕ್ಕೆ ಬಹಳ ಪ್ರೀತಿಯ ಧನ್ಯವಾದಗಳು. ಏನಾದ್ರು ಇದ್ರೆ ಆರಾಮಾಗಿ ಕೇಳ್ಬೋದು. ಎಸ್ ಮೇಡಮ್, ಇವಾಗ ನೀವು ಶುರು ಮಾಡಬಹುದಾ? ನೀವು ನಿಮ್ಮ ಪೂರ್ತಿ ಜೀವನದ ಇದು ಟೆಕ್ನಿಕಲ್ ರೈಟಿಂಗ್ ಬಗ್ಗೆ ಭಾಳ ಅಂದರೆ ಮೊದಲೇ ನಾನು ಹೇಳಿದ್ದೆ, ಕೆಲವೊಬ್ಬರಿಗೆ ಅದು ಗೊತ್ತಿತ್ತು, ಕೆಲವೊಬ್ಬರಿಗೆ ಅದು ಗೊತ್ತಿರಲಿಲ್ಲ. ಹೀಗಾಗಿ ನೀವು ನಿಮ್ಮ ವಿಷಯಗಳನ್ನು ಭಾಳ ಚೆನ್ನಾಗಿ ಹೇಳಿಕೊಟ್ರಿ. ಇದರಿಂದ ನಮಗೊಂದು ಐಡಿಯಾ ಬಂತು, ಏನು ಟೆಕ್ನಿಕಲ್ ರೈಟಿಂಗ್ ಅಂದರೆ ಏನು, ಆಮೇಲೆ ಯಾವ ಥರ ಸಮಸ್ಯೆಗಳು ಬರ್ತಾವೆ ನಿಮಗೆ, ಆಮೇಲೆ ಯಾವ ರೀತಿ ನೀವು ಅದನ್ನು ಓವರ್ಕಮ್ ಮಾಡಿ ನೀವು ಅದನ್ನು ಬರೆದು ಇದನ್ನು ಮಾಡಿದ್ರಿ ಅಂತ ಆ ಥರ ಹೇಳಿದರು. ಸೊ ಹೀಗಾಗಿ ನಾನು ಹೇಳೋದೇನೆಂದ್ರೆ, ಈ ನಮ್ಮ ದೈನಂದಿನ ಜೀವನದಲ್ಲಿ ಕೂಡ ಸುಮಾರು ವಿಷಯಗಳು ಈ ಥರ ಬರ್ತಾ ಇರ್ತವೆ. ಉಳಿದ ನನ್ನ ಪ್ರಶ್ನೆಗಳಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಒಂದು ಅನುಭವವನ್ನು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಬಯಸ್ತೀನಿ. ನಾನು SAP ಕನ್ಸಲ್ಟೆಂಟು ಮೊದಲಿಂದ. ಸೊ ಟೆಕ್ನಿಕಲ್ ಫೀಲ್ಡಿಗೆ ಬಂದ ಮೇಲೆ ಆವಾಗ ನಾವು ಎಂಡ್ ಯೂಸರ್ಸ್ ಅಂತ ಏನು ಬರ್ತಾರ ಅವ್ರು ನಾವೆಲ್ಲ ಒಂದು ಡಿಸ್ಕ್ರಿಪ್ಷನ್ ಎಲ್ಲ ಕೊಡ್ತಿದ್ವಿ, ಏನು ಯಾವ ಸ್ಟೆಪ್ ಏನು ಮಾಡಬೇಕು ಅಂಥೇಳಿ. ಆವಾಗ ನಾವೇನೋ ತೊಂದರೆಗಳಾದರೆ ನಾವು ಒಂದ್ಸರಿ ಅವರು ಎಂಡ್ ಯೂಸರ್ ಅಂತ ಹೇಳ್ತಾರೆ, ಅವರು ನಮ್ಗೆ ಫೋನ್ ಮಾಡಿದರು. ಫೋನ್ ಮಾಡಿ ನಮ್ಗೆ ಈ ಥರ ತೊಂದರೆ ಆಗ್ತದೆ. ನಾನೇನು ಅವ್ರಿಗೆ ಹೇಳಿದೆ ಅಂದರೆ, ಕಮ್ ಔಟ್ ಆಫ್ ದ ಸ್ಕ್ರೀನ್ ಅಂತ ಹೇಳಿದೆ. ಅವ್ನು ಸ್ಕ್ರೀನ್ ಕೇಳಿಸ್ಕೊಳ್ಳಿಲ್ಲ. ಅವೇನು ಮಾಡ್ದ, ರೂಮ್ ಬಿಟ್ಟು ಹೊರಗೆ ಬಂದ್ಬಿಟ್ಟ. ಕಮ್ ಔಟ್ ಆಫ್ ದ ರೂಮ್ ಆತರ. ಅಂದ್ರ ಈ ಇನ್ಸ್ಟ್ರಕ್ಷನ್ಸ್ ನಿಮ್ಮೊಂದು ವಿಡಿಯೋನಲ್ಲಿ ಬಹಳ ಚೆನ್ನಾಗಿ ಬಂತು. ಅವ್ರ ತಂದೆ ಅವ್ನ್ ಗೊತ್ತಿದ್ರು ಕೂಡ ಅವ್ನ್ ಬ್ರೆಡ್ ಅಲ್ಲಿ ಜಾಮ್ ಹಚ್ಚೋದು, ಆಮೇಲೆ ಇದನ್ನ ಮಾಡೋದೆಲ್ಲ ಬಹಳ ಇಟ್ಸ್ ವೆರಿ ಗುಡ್ ವಿಡಿಯೋ ಅದು. ಆತರ ನನ್ನ ಜೀವನದಲ್ಲಿ ಕೂಡ ನಾನು ಅವ್ನು ಕಮ್ ಔಟ್ ಬಂದು ಆಮೇಲೆ ಮ್ಯೂಟ್ ಮಾಡಿ ಗುರುನಾಥ್ ಸರ್. ಸೊ ಅವನು ಕಮ್ ಔಟ್ ಆಫ್ ದ ಸ್ಕ್ರೀನ್ ಅಂತ ಹೇಳಿ ಸ್ಕ್ರೀನ್ ಕೇಳಿಸ್ಕೊಳ್ಳಿಲ್ಲ. ಅವ್ರ ರೂಮ್ ಹೊರಗಿಂದ ಬಂದು ಆಮೇಲೆ ಐ ಆಮ್ ನಾಟ್ ಸೇಯಿಂಗ್ ಎನಿಥಿಂಗ್ ಅಂತಂದ. ಅವಾಗ ನಾ ತಲೆ ಹೊಡ್ಕೋಬೇಕು. ಹಾಗೆ ಈ ತರ ಸೊ ಹಾಗಾಗಿ ಈ ತರ ವಿಚಾರಗಳು ಬಹಳ ಬಂದವು. ನಿಮಗೆ ಬಹಳ ಎಲ್ಲ ಚೆನ್ನಾಗಿ ಹೇಳಿದ್ರಿ ಅದನ್ನ. ಹಾಗಾಗಿ ನಾನು ನನ್ನ ಒಂದು ಅನುಭವ ಅಂತ ಹೇಳಿದೆ. ಅದೇ ರೀತಿ ನಾವೀಗ ಕ್ವಶನ್ಗಳು ಏನಿದೆ ಅದನ್ನೆಲ್ಲ ನೋಡೋಣ ಅಂತ. ಸೊ ಯಾರಾದ್ರು ತಮಗೆ ಕ್ವಶನ್ಗಳು ಕೇಳೋದಿತ್ತಂದ್ರೆ ದಯವಿಟ್ಟು ತಮ್ಮದು ವಿಡಿಯೋ ಆನ್ ಮಾಡ್ರಿ. ಆನ್ ಮಾಡಿ ನೀವು ಕ್ವಶನ್ ಕೇಳಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಸುರಾಜ್ ಸರ್ ರೆಡಿ ಇದಾರೆ, ಕೇಳಿ. ಬಸವರಾಜ್. ಇಲ್ಲ ಕ್ವಶನ್ ಏನಿಲ್ಲ, ನಂದು ಇದು ಹೇಳ್ಬೇಕಂದ್ರೆ ಈ ಸೆಷನ್ ಬಗ್ಗೆ. ಫಸ್ಟ್ ಆಫ್ ಆಲ್ ಛಾಯಾ ಮೇಡಮ್ ತುಂಬಾ ಎಕ್ಸ್ಪೀರಿಯನ್ಸ್ ಟೆಕ್ನಿಕಲ್ ರೈಟ್ರು, ಮತ್ತೆ ಅವ್ರ ತರ ಕನ್ನಡ ಬರಂಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಸೊ ಏನಂದ್ರೆ, ನಾನು 5 ವರ್ಷದಿಂದ ಪ್ರಾಡಕ್ಟ್ ಓನರ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಹಿಂಗಾಗಿ ನಾನು ಅಗ್ರಿ ಟೆಕ್ನಿಕಲ್ ರೈಟರ್ಸ್ ಜೊತೆ ತುಂಬಾ ಕ್ಲೋಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಅವ್ರು ಹೇಳಿದ್ದು ತುಂಬಾ ವ್ಯಾಲಿಡ್ ಪಾಯಿಂಟ್ಸ್ ಇದ್ದು, ಒಂದಿಷ್ಟಲ್ಲ ಎಲ್ಲ ಪಾಯಿಂಟ್ಸ್. ನಾನ್ ಅಬ್ಸರ್ವ್ ಮಾಡಿದ ಪ್ರಕಾರ ಟೆಕ್ನಿಕಲ್ ರೈಟರ್ ಅಂದ್ರೆ ಅವ್ರು ಬರೀ ಅದೊಂದೇ ಜಾಬ್ ಅಂತ ಅಲ್ಲ, ಅವ್ರು ಹೇಳಿದ ಪಾಯಿಂಟ್ಸ್ ಎಲ್ಲಾ ರೋಲ್ಗೂ ಅಪ್ಲೈ ಆಗ್ತಾವ. ಯಾಕಂದ್ರೆ ನಾನೀಗ ಡೆವಲಪ್ಮೆಂಟ್ ಟೀಮು, ಇನ್ಫ್ರಾಸ್ಟ್ರಕ್ಚರ್ ಟೀಮು, ಮತ್ತೆ ಟೆಸ್ಟಿಂಗ್ ಟೀಮು ಎಲ್ಲರ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇರೋದ್ರಿಂದ ಈಗ ನನ್ಗೆ ಗೊತ್ತಾಗ್ಬಿಡುತ್ತೆ ಅದು ಏನಂದ್ರೆ, ಈಗ ಅವ್ರು ಹೇಳಿದ್ರಲ್ಲ, ಒಂದು ಎಂಡ್ ಯೂಸರ್ ಡಾಕ್ಯುಮೆಂಟೇಶನ್ ಅಂತ, ಇದನ್ನ ನಾವು ಡಾಕ್ ಅಂಡ್ ಲಾಕ್ ಅಂತ ಒಂದು ಟೀಮ್ ಇದೆ ನಮ್ದು ಡೆಡಿಕೇಟೆಡ್. ಈಗ ಛಾಯಾ ಮೇಡಮ್ ತರನೇ ಡೆಡಿಕೇಟೆಡ್ ಅಲ್ಲಿ ಪ್ರೊಫೆಷನಲ್ಸ್ ಇದಾರೆ, ಅವ್ರು ಮಾಡ್ತಾ ಇರ್ತಾರೆ.
ಈಗ ನಾವು ಅದೇ ತರ ಡೆವಲಪರ್ಸ್ಗೆ ಈ ನಾಲೆಜ್ ಅಷ್ಟೇ ಮುಖ್ಯ. ಯಾಕಂತ ಕೇಳಿದಾಗ ಈಗ ಡಿಪ್ಲಾಯ್ಮೆಂಟ್ ಗೈಡ್, ಇನ್ಸ್ಟಾಲೇಷನ್ ಗೈಡ್ಸ್ ಅಂತ ಬರ್ತವೆ ಸಾಫ್ಟ್ವೇರ್ ಅಲ್ಲಿ. ಓಕೆ, ಇದನ್ನ ಈ ಟೆಕ್ನಿಕಲ್ ರೈಟರ್ಸ್ ಆಗಲ್ಲ. ಬಿಕಾಸ್ ಈಗ ನಾನೊಬ್ಬ .NET ಡೆವಲಪರ್ ಇದ್ರೆ .NET ಡೆವಲಪರ್ ಒಂದ್ ಯಾವ್ದೋ ಹೊಸ ಸಾಫ್ಟ್ವೇರ್ ನ ಹೆಂಗ್ ಇನ್ಸ್ಟಾಲ್ ಮಾಡ್ಕೋಬೇಕು, ಏನ್ ಮಾಡ್ಕೋಬೇಕು, ಇದನ್ನ ಟೆಕ್ನಿಕಲ್ ರೈಟರ್ಸ್ ಮಾಡಲ್ಲ. ಬಿಕಾಸ್ ಅದನ್ನ ಡೆವಲಪರ್ ಲ್ಯಾಂಗ್ವೇಜ್ ಅಲ್ಲೇ ಬರೀಬೇಕು. ಓಕೆ, ಅದನ್ನ ಡೆವಲಪರ್ ಮಾತ್ರ ಬರಿಬಹುದು. ಅವಾಗ ಏನಾಗುತ್ತೆ, ನಾನು ಬಹಳಷ್ಟು ಸರಿ ನೋಡಿದಾಗ ಒಂದು ಡಿಪ್ಲಾಯ್ಮೆಂಟ್ ಡಾಕ್ಯುಮೆಂಟ್ ಮಾಡ್ರಪ್ಪ ಅಂದ್ರೆ ಡೆವಲಪರ್ಸ್ ಒದ್ದಾಡೋಗ್ತಾರೆ, ಮೈ ಮೇಲೆ ಮುಳ್ಳು ಬರ್ತವೆ. ಯಾಕಂದ್ರೆ ಅವ್ರು ಅಸ್ಯೂಮ್ ಮಾಡ್ಕೋತಾರೋ ವಿನ್ 32 ಈ ಕಮಾಂಡ್ ರನ್ ಮಾಡ್ಬೇಕು, ಇದು ರನ್ ಮಾಡ್ಬೇಕು. ದೇ ವಿಲ್ ಅಸ್ಯೂಮ್ ಎವ್ರಿಥಿಂಗ್ ದಟ್ ನಾನು ಡೆವಲಪರ್, ನನಗೆ ಬರುತ್ತೆ, ಸೊ ಎಂಡ್ ಯೂಸರ್ಗೆ ಬರುತ್ತೆ. ಸೊ ನಮ್ ಪ್ರತಿ ಸರಿ ನಮ್ಮ ಪ್ರಾಡಕ್ಟ್ ಡೈರೆಕ್ಟರ್ ಎಲ್ಲರಿಂದ ಒಂದೇ ಒಂದು ಫೀಡ್ಬ್ಯಾಕ್ ಏನಂದ್ರೆ, ಅವರು ಬ್ಲೈಂಡ್ ಆಗಿ ನಿಮ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಬೇಕು. ಆ ತರ ಡಿಪ್ಲಾಯ್ಮೆಂಟ್ ಡಾಕ್ಯುಮೆಂಟ್ ಬರೀರಿ ಅಂತ ಪ್ರತಿ ಸರಿ ಬರುತ್ತೆ ಫೀಡ್ಬ್ಯಾಕ್. ಅದಕ್ಕೆ ಈಗ ಅವ್ರು ಹೇಳಿದ ಪಾಯಿಂಟ್ಸ್ ಏನಿದೆಲ್ಲ ಚಾಯ್ ಮೇಡಮ್, ಇದನ್ನ ಎಲ್ಲರಿಗೂ ಅಪ್ಲೈ ಮಾಡಿದ್ವಿ. ಇವನ್ ನಾನು ಟೆಸ್ಟರ್ಸ್ ನೋಡಿದ್ದೀನಿ. ಈಗ ಸ್ವಲ್ಪ ಕಡಿಮೆ ಎಕ್ಸ್ಪೀರಿಯನ್ಸ್ ಇರೋರು ಅಥವಾ ಸ್ಟಾರ್ಟಿಂಗ್ ಟೆಸ್ಟರ್ಸ್ ಆಗಿರೋರು ಕತೆ ಬರೀತಾರೆ ಹಿಂಗೆ ಟೆಸ್ಟ್ ಕೇಸಲ್ಲಿ. ಅದು ಟೆಸ್ಟ್ ಬಗ್ ನಂಗೆ ಬಂದಾಗ ತಲೆ ಗರಂ ಆಗ್ಬಿಡುತ್ತೆ. ಏನಪ್ಪಾ ಇಷ್ಟೆಲ್ಲ ಬರೀಬೇಕು, ಏನು ಒಂದ್ ಸಿಂಪಲ್ ಬಗ್ ಇದೆ, ಐ ಕ್ಲಿಕ್ ಡೇರ್ ಇದು ನಾನು ಹಿಂಗ್ ಟ್ರೈ ಮಾಡಿದ್ರೆ ದಿಸ್ ಇಸ್ ದ ಫ್ಲೋ, ಹಿಂಗ್ ಔಟ್ಪುಟ್ ಬರ್ಬೇಕಾಗಿತ್ತು, ಬಂದಿಲ್ಲ. ಅದನ್ನ ಇವ್ರು ಇಷ್ಟು ಉದ್ದ ಬರೀತಾರೆ. ಯಾಕಂದ್ರೆ ಅವ್ರು ತೋರಿಸ್ಕೋಬೇಕಲ್ಲ, ನಾನು ಇಷ್ಟು ಟೆಸ್ಟ್ ಮಾಡಿದೆ, ಇದನ್ನ ಬರದೆ ಅದನ್ನ ಬರದೆ. ಸೊ ನಿಮ್ದಲ್ಲಿ ರೈಟಿಂಗ್ ಸ್ಕಿಲ್ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಯು ಶುಡ್ ಎನ್ಶೂರ್ ದಟ್ ವಾಟ್ ಯು ವಾಂಟ್ ಟು ಕನ್ವೆ ಶುಡ್ ಬಿ, ಮೇಡಮ್ ಹೇಳ್ದಂಗೆ ಅಗ್ರಿ ಕ್ರಿಸ್ಪ್ ಆಗಿ ಇರ್ಬೇಕು. 2 ಲೈನಲ್ಲಿ ಹೇಳಿ ಕರೆಕ್ಟ್ ಆಗಿ ಗೊತ್ತಾಗೋ ಇದು ಬಗ್ಗೆ ನಂಗೆ ಗೊತ್ತಾಯ್ತು. ಯಾಕಂದ್ರೆ ಎಲ್ರ ಹತ್ರ ಎಲ್ಲಾನು ಓದಕ್ ಟೈಮ್ ಇರಲ್ಲ. ಈಗ ಅವ್ರ ಬಗ್ ಬಂದಿದೆ, ಏನ್ ಬಗ್, ಓಕೆ ವಾಟ್ ಇಸ್ ದ ಪಿವನ್ ಬಗ್, 2 ಲೈನಲ್ಲಿ ಓದಿದೆ. ಫಸ್ಟ್ ಆಫ್ ಆಲ್ ನಾನು ನೋಡ್ತೀನಿ ಟೈಟಲ್ ಅಲ್ಲೇ ಕ್ಲಿಯರ್ ಇರ್ಬೇಕು ಏನ್ ಬಗ್ ಅಂತ. ಇವರು ಟೈಟಲ್ ಇಷ್ಟು ಉದ್ದ ಬರೀತಾರೆ, ಅದ್ರ ಮುಂದೆ ಸಪರೇಟ್ ಹಾಕಿ ಇದಾಕಿ ನಾನು ಸ್ಕ್ರಾಲ್ ಮಾಡ್ಬೇಕು ಟೈಟಲ್ ಓದ್ಬೇಕು. ಈಗ ನಮ್ಗೆ ಡೈಲಿ ಒಂದು 20-30 ಬಗ್ ಬಂದಿದೆ ಅಂದ್ರೆ ಪ್ರತಿ ಸರಿ ಎಲ್ಲಾನು ಓದಕ್ಕಾಗಲ್ಲ. ಅದಕ್ಕೆ ಕ್ರಿಸ್ಪ್ ಆಗಿ ಶಾರ್ಟ್ ಆಗಿ ಬರೆಯೋದು ಒಂದು ಕಲೆ. ಆ ಕಲೆನ ಈಗ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅದಕ್ಕೆ ಈಗ ಯಾರ್ಯಾರು ಅಟೆಂಡ್ ಆಗಿದ್ದೀರಲ್ಲ, ನೀವು ಡೆವಲಪರ್ ಇರ್ಬೋದು, ಟೆಸ್ಟರ್ ಇರ್ಬೋದು, ರೈಟಿಂಗ್ ಸ್ಕಿಲ್ ಇಸ್ ಅ ಮಸ್ಟ್. ಯಾವುದೇ ಒಂದು ವಿಷಯವನ್ನ ಕನ್ವೆ ಮಾಡೋದನ್ನ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೆಂಗ್ ಹೇಳ್ಬೇಕು, ದಟ್ ಈಸ್ ಬೆಸ್ಟ್ ಸ್ಕಿಲ್ ದಟ್ ಈಸ್ ಅಪ್ಲಿಕೇಬಲ್ ಟು ಎನಿ ರೋಲ್ ಇನ್ ಅಟ್ಲೀಸ್ಟ್ ಇನ್ ಸಾಫ್ಟ್ವೇರ್. ನಾನು ನೋಡಿದಂಗೆ ಈಗ ಮೇಡಮ್ ಹೇಳದಂಗೆ ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿ ಬೇರೆ ರೋಲ್ ಹೋಗ್ಬೇಕಂದಾಗ ಈ ಸ್ಕಿಲ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಈಗ ನಾನು ನೋಡ್ತೀನಿ ತುಂಬಾ ಜನ ಹೇಳ್ತಾರೆ, ಸರ್ ನಾನು 15 ವರ್ಷ ಆಯ್ತು, ನಾವು ಐ ವಾಂಟ್ ಟು ಗೋ ಟು BA ರೋಲ್ ಅವ್ರ ಪ್ರಾಡಕ್ಟ್ ಓನರ್ ರೋಲ್ ಅವ್ರ ಸಮ್ ರೋಲ್ ಅಂತ. ಬಟ್ ನಾವು ನೋಡೋದಂಗೆ ಅವ್ರ ಮೇನ್ ಪ್ರಾಬ್ಲಮ್ ಇರೋದು, ಓಕೆ ದೇ ಕೆನಾಟ್ ಟೆಲ್ ಅ ಸ್ಟೋರಿ, ದೇ ಕೆನಾಟ್ ರೈಟ್ ಸ್ಟೋರಿ. ಸೊ ಸ್ಟೋರಿ ರೈಟಿಂಗ್ ಒಂದು ಮಿನಿಮಮ್ ಸ್ಕಿಲ್. ಯಾವುದೇ ರೋಲಿಗೆ ನೀವು ಈ ತರ ಶಿಫ್ಟ್ ಆಗ್ಬೇಕು ಅಂದ್ರೆ ಏನೋ ಒಂದು ಹೇಳ್ಬೇಕಂದ್ರೆ ನಾವು ಕ್ರಿಸ್ಪ್ ಆಗಿ ಶಾರ್ಟ್ ಆಗಿ ಹೇಳ್ಬೇಕು. ತುಂಬಾ ಜಾರ್ಗನ್ ವರ್ಡ್ಸ್ ಯೂಸ್ ಮಾಡಲ್ದೇನೆ ಅಥವಾ ತುಂಬಾ ಕಾಂಪ್ಲೆಕ್ಸ್ ವರ್ಡ್ಸ್ ಯೂಸ್ ಮಾಡ್ದೇನೆ, ತುಂಬಾ ಲೆಂದಿ 10 ಪೇಜ್ ಬರೀಲ್ದೇನೆ ಅಗ್ರಿ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳ್ಬೇಕು. ಸೊ ಅದನ್ನ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅದಕ್ಕೆ ನಾನು ಎಲ್ಲಾ ರಿಕ್ವೆಸ್ಟ್ ಮಾಡ್ಕೋದು, ಎಲ್ಲ ಜೂನಿಯರ್ಸ್ ಅಲ್ಲಿ ಇದನ್ನ ಬರೀ ಟೆಕ್ನಿಕಲ್ ರೈಟರ್ಸ್ ರೋಲ್ ಒಂದೇ ಅಂತ ನೋಡ್ಬೇಡ್ರಿ, ಎಲ್ಲಾ ರೋಲಲ್ಲೂ ಈ ರೋಲು ಇಂಡೈರೆಕ್ಟ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತೀನಿ. ಧನ್ಯವಾದ ಮೇಡಮ್, ಖಂಡಿತ ತುಂಬಾ ಚೆನ್ನಾಗಿ ಖಂಡಿತ. ಹೇಳ್ಕೊಟ್ರಿ. ಯಾಕಂದ್ರೆ ತುಂಬಾ ಚೆನ್ನಾಗಿ ಜೀವ ಹೇಳ್ಕೊಟ್ರಿ. ಬಟ್ ಎಲ್ಲ ನಮ್ ಕನ್ನಡದಲ್ಲಿ ಮಾತಾಡಕ್ಕಾಗಲ್ಲ ನಿಮ್ ತರ. ಥ್ಯಾಂಕ್ ಯು. ಈಗ ನಂದನ್ನು ಕಲಬೆರಕೆ ಕೋಸಂಬರಿ ಆದಂಗ ಆಗೋಗ್ಬಿಟ್ಟು ಸರ್. ನಾನು ಇಲ್ಲ ಎಷ್ಟು ಕರೆಕ್ಟ್ ಸಾಧ್ಯ ಇದೆ. ಅಷ್ಟು ನಿಮಗೆ ಅದು ಅಷ್ಟು ಕಂಟ್ರೋಲ್ ಇದೆ ಇಲ್ಲ, ಇದೆ ನಮ್ಗೆ ಹೇಳಕ್ಕಾಗಲ್ಲ ಮಿಕ್ಸ್ ಆಗಿದೆ. ಯಾಕೆಂದ್ರೆ ಟೆಕ್ನಿಕಲ್ ರೈಟಿಂಗ್ ಒಳಗೆ ಲೋಕಲೈಸೇಷನ್ ಅನ್ನೋದು ಕೂಡ ಒಂದು ಬಹಳ ಮುಖ್ಯವಾದ ಹೌದು ಪಾತ್ರ ವಹಿಸುತ್ತೆ. ಯಾಕಂದ್ರೆ ಹೌದು ನೀವು ಹಳ್ಳಿ ಸೈಡ್ ಹೋಗಂತ ರೈತಾಪಿ ಜನರಿಗೆ ಒಂದು ವಾಟರ್ ಪಂಪ್ ನ ಹೊಸದನ್ನ ಇನ್ಸ್ಟಾಲ್ ಮಾಡೋದ್ ಹೆಂಗೆ, ಎಲೆಕ್ಟ್ರಿಕ್ ಪಂಪ್ ನ ತಂದು ಇನ್ಸ್ಟಾಲ್ ಮಾಡೋದ್ ಹೆಂಗೆ ಹೌದು ಅನ್ನೋದಕ್ಕೆ ಸಚಿತ್ರ ಇವನ್ ಕೊಟ್ಟಾಗ ಪುಟ್ಟ ಪುಟ್ಟ ಕನ್ನಡ ಹೌದು ವಾಕ್ಯ ಶಬ್ದಗಳನ್ನ ಬಳಸಲೇಬೇಕಾಗುತ್ತೆ. ಹಂಗಾಗಿ ಪ್ರಾದೇಶಿಕ ಭಾಷೆ ಹೌದು ಗೊತ್ತಿರ್ಬೇಕಾದ್ದು, ಗೊತ್ತಿರೋದನ್ನ ಸರಿಯಾಗಿ ಬಳಸ್ಕೋಬೇಕಾಗಿರೋದು ಬಹಳ ಗುರುತರವಾದ ಮಹತ್ತರವಾದ ಜವಾಬ್ದಾರಿ. ರಶ್ಮಿ ಕುಂಬಾರ್ ಮೇಡಮ್ ಅಲ್ಲಿ ಗುಜರಾತಿಂದನೇ ಅಟೆಂಡ್ ಮಾಡ್ತಿದ್ದಾರೆ, ಧನ್ಯವಾದಗಳು. ಅವರೊಂದು ಪ್ರಶ್ನೆ ಕೇಳಾರೆ, ಆರ್ ದೇರ್ ಸಮ್ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಅಕ್ರಾಸ್ ದ ಇಂಡಸ್ಟ್ರೀಸ್? ಎಸ್ ದೇರ್ ಆರ್. ಈಗ ನಾವು ಟೆಕ್ನಿಕಲ್ ರೈಟಿಂಗ್ ಇವನ್ ಬರಿಬೇಕಾದ್ರೆ ಪ್ರತಿ ಆರ್ಗನೈಸೇಷನ್ಗೂ ಅದರದ್ದೇ ಆದ ಅಥೆಂಟಿಕ್, ನಾವು ಅದಕ್ಕೆ ಅಡ್ಹೇರ್ ಆಗಿರ್ಬಹುದು, ಅದಕ್ಕೇನೆ ಅಂಟಿಕೊಂಡಿರ್ಬೇಕಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಆಮೇಲೆ ಅವ್ರದ್ದೇ ಬ್ರ್ಯಾಂಡಿಂಗ್ ಅಂತ ಇರುತ್ತೆ. ಅಂದ್ರೆ ಅವರ ಕಂಪ್ನಿ ಲೋಗೋ ಹಿಂಗಿರುತ್ತೆ, ಅದನ್ನೇ ಬಳಸ್ಬೇಕು ನಾವು, ಅದ್ರೊಳಗೆ ಏನು ಚೇಂಜ್ ಮಾಡೋ ಹಂಗಿಲ್ಲ. ನಾನು ಅದನ್ನ ಮುಖ್ಯವಾದ ಒಂದ್ ಎಳೆ ನಾನು ಮಾತಾಡುವಾಗ ಆಮೇಲೆ ಹೇಳ್ತೀನಿ ಅಂತ ಬಿಟ್ಬಿಟ್ರೆ, ಅಂದ್ರೆ ಒಂದು ಯೂಸರ್ ಗೈಡ್ ಬರ್ದಾಗ ನಿಮಗೆ ಚಿತ್ರಗಳು ಯಾಕೆ ಬೇಕ್ರಿ, ನಮಗ್ ಗೊತ್ತಾಗ್ಬಿಡುತ್ತೆ ಅಂತ ಕೆಲವ್ರಿಗೆ ಅನ್ಸ್ಬೋದು. ಇನ್ ಕೆಲವ್ರಿಗೆ ಒಂದು ಚಿತ್ರ ಕೊಟ್ಟಿಲ್ಲ ನೋಡ್ರಿ ಯೂಸರ್ ಮ್ಯಾನುವಲ್ ಒಳಗೆ, ಹೆಂಗ್ ನಾ ಇದನ್ನ ಇನ್ಸ್ಟಾಲ್ ಮಾಡ್ಲಿ ಅಂತ ಬರ್ದವ್ರನು ಆ ಕಂಪ್ನಿನೂ ಎಲ್ಲಾ ಶಬ್ದ ಬಳಸಿ ಬೈಕಣ ಅಂತ ಸಂದರ್ಭಗಳು ಇರ್ತವೆ.
ಸೊ ಎಲ್ಲಿ ಚಿತ್ರಗಳು ಅಪ್ರಾಪ್ರಿಯೇಟ್ ಆಗಿ ಕೊಡಬಹುದು, ಕೊಡಲಿಕ್ಕೆ ಸಾಧ್ಯವೋ, ಅವಶ್ಯಕತೆಯೋ ಅಲ್ಲಿ ನಾವು ಇಮೇಜ್ ಕ್ಯಾಪ್ಚರಿಂಗ್ ಅಂದ್ರೆ ಬೇರೆ ಬೇರೆ ಟೂಲ್ಗಳ ಮೂಲಕ ನಾವು ಅದನ್ನ ಕ್ಯಾಪ್ಚರ್ ಮಾಡಿ ಮ್ಯಾನಿಪುಲೇಟ್ ಮಾಡಿ ಅಂದ್ರೆ ಬದಲಾಯಿಸಿಕೊಂಡು ಒಂದೊಂದ್ಸಲ ಆರೋ ಮಾರ್ಕ್ ಮೂಲಕ ಇಲ್ಲಿ ಒತ್ತಿ, ಇಲ್ಲಿ ಕ್ಲಿಕ್ ಮಾಡಿ, ಇದನ್ನ ಒತ್ತಿ, ಈ ತರಹ ಶಬ್ದಗಳನ್ನ ಬಳಸಿ ಅವರಿಗೆ ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ. ಹೌದು, ಕಂಟ್ರಿಯಿಂದ ಕಂಟ್ರಿಗೆ, ಆರ್ಗನೈಸೇಷನ್ ಇಂದ ಆರ್ಗನೈಸೇಷನ್ಗೆ ಈ ಗೈಡ್ ಲೈನ್ಗಳು ವ್ಯತ್ಯಾಸ ಆಗ್ತವೆ, ವೇರಿ ಆಗ್ತವೆ. ಆಮೇಲೆ ನಮಗೆ ಟೆಕ್ನಿಕಲ್ ರೈಟರ್ಸ್ಗೆ ಒಂದು ಭಗವದ್ಗೀತೆ ತರ ಮೈಕ್ರೋಸಾಫ್ಟ್ ಮ್ಯಾನುವಲ್ ಅಂತಾನೆ ಇರುತ್ತೆ. ಆಮೇಲೆ ಶಿಕಾಗೋ ಮ್ಯಾನುವಲ್ ಅಂತಾನು ಒಂದಿರುತ್ತೆ. ನಾವು ಯಾವ್ಯಾವ್ದನ್ನ ರೆಫರ್ ಮಾಡ್ಕೊಂಡು ಅದನ್ನ ಸ್ಕಿಲ್ ರೂಢಿಸ್ಕೊಂಡಿರ್ತೀವೋ, ಕೆಲವೊಂದು ಕಂಪನಿಗಳು ಶಿಕಾಗೋ ಮ್ಯಾನುವಲ್ ಆಫ್ ಟೆಕ್ನಿಕಲ್ ರೈಟಿಂಗ್ ನ ಉಪಯೋಗಿಸಿದ್ರೆ, ಇನ್ ಕೆಲವರು ಮೈಕ್ರೋಸಾಫ್ಟ್ ಮ್ಯಾನುವಲ್ ಆಫ್ ಯೂಸರ್ ಡಾಕ್ಯುಮೆಂಟೇಶನ್ ನ ರೆಫರ್ ಮಾಡುವಂತಹ ಸನ್ನಿವೇಶಗಳು ಇರ್ತವೆ. ಸೊ ಇಟ್ ಡಿಪೆಂಡ್ಸ್ ವೇರ್ ಯು ಆರ್ ವರ್ಕಿಂಗ್, ಆರ್ ಯುವರ್ ಆರ್ಗನೈಸೇಷನ್ ವೇರ್ ಯು ವರ್ಕ್ ಆರ್ ವೇರ್ ಯು ಆರ್ ಕಂಟ್ರಿಬ್ಯೂಟಿಂಗ್ ಆಸ್ ಅ ಟೆಕ್ನಿಕಲ್ ರೈಟರ್ needs to adhere to those rules and regulations. ಅದು ಕಡ್ಡಾಯ. ಅದು ಅದ್ರೊಳಗೆ ಯಾವುದೇ ಇದಿಲ್ಲ. ಆ ಯೂಸರ್ ಗೈಡ್ ಪ್ರಿಂಟ್ ಆಗಿ ಅಥವಾ ಆನ್ಲೈನ್ ಇದ್ರೊಳಗೆ ರಿಲೀಸ್ ಆಗಿ ಬಂದಾಗ ನೀವು ಬಹುಶಃ ಗಮನಿಸ್ರಿ, ಇಲ್ಲೋ ಮೂಲೆ ಒಳಗೆ ಒಂದು ಕಾಪಿರೈಟ್ ಮಾಹಿತಿ ಹಾಕಿರ್ತಾರೆ. ಅವರ ಕಂಪನಿಯ ರೂಲ್ಸ್, ಹೆಲ್ತ್ ಕೇರ್ ಇಂಡಸ್ಟ್ರಿ ರೂಲ್ಸ್ ರೆಗ್ಯುಲೇಷನ್ಸ್ ಆದ್ರೆ ಅದು ಯಾವ್ಯಾವ ದೇಶಗಳಿಗೆ ಅದು ಅಪ್ಲೈ ಆಗುತ್ತೆ ಅನ್ನೋಂತಹ ಮಾಹಿತಿ ಇರುತ್ತೆ. ಆಮೇಲೆ ಲೋಗೋ ಇರುತ್ತೆ. ಆಮೇಲೆ ಆ ಯೂಸರ್ ಗೈಡ್ ಯಾವ ಅಪ್ಲಿಕೇಶನ್ ಬಗ್ಗೆ, ಅದ್ರ ಬಗ್ಗೆ ಒಂದು ಪುಟ್ಟ ಸುಂದರ ಚಿತ್ರವನ್ನ ಮುಖಪುಟದೊಳಗೆ ಕೊಟ್ಟಿರ್ತಾರೆ. ಸೊ ಅದನ್ನ ತಿರುಗಿಸಿದ ನಂತರ ನಿಮಗೆಲ್ಲ ಕಾಪಿರೈಟ್ ಇನ್ಫಾರ್ಮೇಶನ್ ಇರುತ್ತೆ. ಆಮೇಲೆ ಟೇಬಲ್ ಆಫ್ ಕಂಟೆಂಟ್ಸ್, ಯಾವುದೇ ಗೈಡ್ ತಗೊಳ್ರಿ, ಟೇಬಲ್ ಆಫ್ ಕಂಟೆಂಟ್ಸ್ ಈ ಪ್ಲೇಸ್ ಅ ವೆರಿ ಬಿಗ್ ರೋಲ್. ಅಂದ್ರೆ ಪರಿವಿಡಿ, ನೀವು ಡೈರೆಕ್ಟ್ ಇಡೀ ಪೇಜ್ ತಿರ್ಗಿಸ್ಕೊಂತ ಕುತ್ಕೊಳ್ಬೇಕಾಗಿಲ್ಲ, ಸ್ಕ್ರಾಲ್ ಮಾಡ್ಬೇಕಾಗಿಲ್ಲ. ನೀವು ಆ ನಂಬರ್ ಕ್ಲಿಕ್ ಮಾಡಿದ ಸಾಕು, ನಿಮಗೆ ಬೇಕಾದ ಮಾಹಿತಿಗೆ ಹೋಗಿ ನೀವು ಆ ಬೇಕಾದ ಪೇಜ್ಗೆ ಹೋಗಿ ನಿಮ್ಮ ಮಾಹಿತಿಯನ್ನ ಹುಡುಕಬಹುದು. ಸೊ ದೇರ್ ಆರ್ ದೀಸ್ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ವೇರಿ ಫ್ರಮ್ ಕಂಟ್ರಿ ಟು ಕಂಟ್ರಿ, ಫ್ರಮ್ ನೇಷನ್ ಟು ನೇಷನ್. ಎಸ್. ಥ್ಯಾಂಕ್ಸ್ ಮೇಡಮ್, ನೀವು ಆ ಕ್ವಶನ್ಗೆ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ಸ್. ಮತ್ತೇನು ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಂತೂ ಇಲ್ಲ, ಪ್ರಶ್ನೆಗಳೇನಿಲ್ಲ. ಯಾವ ಪ್ರಶ್ನೆಗಳೇನಿಲ್ಲ. ಯಾರಾದರೂ ನಿಮ್ಮ ಪ್ರಶ್ನೆಯನ್ನು ಕೇಳೋದಿದ್ರೆ ನೀವು ಅನ್ಮ್ಯೂಟ್ ಮಾಡಿಕೊಂಡು ಕೇಳ್ಬೋದು. ನನಗೆ ನನ್ನ ಒಂದು ಏನಂತಾರೆ ವೈಯಕ್ತಿಕ ಕಾಳಜಿ, ಕನ್ಸರ್ನ್, ನಿಮ್ ಮಕ್ಳುಗಳು BA ಮುಗಿದ್ಮೇಲೆ ಕೋರ್ ಡೆವಲಪರ್ ಆಗದೆ ಇರ್ಬೋದು, QA ಹೋಗದೆ ಇರ್ಬೋದು. ಅವರಿಗೆ ಟೆಕ್ನಿಕಲ್ ರೈಟಿಂಗ್ ಒಂದು ಕೋರ್ಸ್ ಮಾಡಿಸ್ರಿ. ಅವ್ರು ಡೆವಲಪರೇ ಆಗ್ಲಿ, ಟೆಸ್ಟ್ ಇಂಜಿನಿಯರೇ ಆಗ್ಲಿ, ಈ ಟೆಕ್ನಿಕಲ್ ರೈಟಿಂಗ್ ಸ್ಕಿಲ್ ಏನಿದೆಯಲ್ಲ, ಅದು ಒಂಥರ ದೇವ್ರ ಮೇಲೆ ಕಿರೀಟ ಇಟ್ಟಂಗ ಅಷ್ಟು ಹೆಲ್ಪ್ ಆಗುತ್ತೆ. ನನ್ನ ವೈಯಕ್ತಿಕ ಅನುಭವದಿಂದ ಹೇಳ್ತಿದ್ದೀನಿ. ಈಗ ನಾನು ನನ್ನ ವೃತ್ತಿ ಜೀವನದೊಳಗೆ ನಾನು ಮಾಡಿದ ಕೆಲಸದ ಮೂಲಕ ಸ್ಕಿಲ್ ನ ಅಳವಡಿಸ್ಕೊಂಡು ಬಂದಿದ್ದೀನಿ. ಯಾರೋ ಎಂದೋ ಒಬ್ಬರು ಮಹಾನುಭಾವರು ನಾ ಹೇಳಿದಲ್ಲ, ಮಗುವನ್ನ ಶಾಲೆ ಕರ್ಕೊಂಡೋಗಿ ಕೈ ಬಿಡುವಷ್ಟೇ ಕಕ್ಕುಲತಿಂದ ಸೇರ್ಸಿದ್ದಕ್ಕೆ ನಾನು ಇವತ್ತು ಇಲ್ಲಿ ಇದೀನಿ ಅಂತ ಅವ್ರನ್ನ ದಿನಾ ನೆನಪಿಸ್ಕೊಂತೀನಿ. ನಾನು ನಮ್ಮ ವೈಯಕ್ತಿಕ ಬರವಣಿಗೆಗೂ ಅದು ಹೆಲ್ಪ್ ಆಗುತ್ತೆ. ನನ್ನ ಪುಸ್ತಕಗಳನ್ನ DTP ನಾನೇ ಮಾಡ್ಕೊಂತೀನಿ. ಪ್ರೂಫ್ ರೀಡಿಂಗ್ ಬೇಕು. ಟೆಕ್ನಿಕಲ್ ರೈಟರ್ಸ್ ಗಿರೋ ಸ್ಕಿಲ್ಗಳು ಬಹಳ ಇದಾವೆ. ಅವು ಬರೀ ನನ್ನ ವೃತ್ತಿಗಷ್ಟೇ ಅಲ್ಲ, ನನ್ನ ವೈಯಕ್ತಿಕ ಬದುಕಿನೊಳಗೂ ಅವು ಹೆಲ್ಪ್ ಆಗ್ತಾವು. ಈಗ ನಾನ್ ಮಾಡ್ತಾ ಮಾಡೋದನ್ನ ನೋಡ್ತಾ ಕಲಿತ ನನ್ನ ಮಕ್ಕಳುಗಳು ಅವ್ರ ಪಾಡಿಗೆ ಅವ್ರ PPTಗಳು, ಅವ್ರ ಪ್ರೆಸೆಂಟೇಶನ್ಸ್, ಅವ್ರ ಶಾರ್ಟ್ ಫಿಲ್ಮ್ಸ್ ಅವರೇ ಮಾಡಿ ಪರಿಣತರಾಗುವಂತಹ ಒಂದು ಹಂತದೊಳಗಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ರೀತಿ ಇದು ಎಲ್ಲರಿಗೂ ಉಪಯೋಗ ಆಗುವಂತಹ ಕ್ಷೇತ್ರ. ಸೊ ಕೋರ್ ಎಂಜಿನಿಯರಿಂಗ್ ಅಂತಾನೆ ಯಾರು, ನನ್ನ ಟೀಮ್ನೊಳಗೇನೆ 2-3 ಜನ ತರುಣಿಯರು BE ಕಂಪ್ಯೂಟರ್ ಸೈನ್ಸ್, BE ಎಲೆಕ್ಟ್ರಾನಿಕ್ಸ್ ಮಾಡಿದ್ರು ಕೂಡ ದೇ ಚೋಸ್ ಟೆಕ್ನಿಕಲ್ ರೈಟಿಂಗ್ ಬಿಕಾಸ್ ದೇ ನ್ಯೂ ಡಾಕ್ಯುಮೆಂಟೇಶನ್ ಈಸ್ ಗೋಯಿಂಗ್ ಟು ಬಿ ದ ನೆಕ್ಸ್ಟ್ ಫ್ಯೂಚರ್. ಅಂದ್ರೆ ಎಲ್ಲದಕ್ಕೂ ಬೇಕೇ ಅದು ಇದ್ದೇ ಇರುತ್ತೆ. ಡಾಕ್ಯುಮೆಂಟೇಶನ್, ಯೂಸರ್ ಗೈಡ್, ಯೂಸರ್ ಮ್ಯಾನುವಲ್, ಇನ್ಸ್ಟಾಲೇಷನ್ ಮ್ಯಾನುವಲ್, ಡಿಫಾಲ್ಟ್ ಕ್ಲಬ್ಡ್ ಬ್ಲೆಂಡೆಡ್ ಕ್ಯಾಟಗರಿ ವಿತ್ IT. ಸೊ ಯಾರಾದ್ರೂ ಮಕ್ಕಳುಗಳು ನಿರಾಸೆ ತೋರಿಸಿದ್ರೆ ಅವ್ರನ್ನ ಬೈಬೇಡ್ರಿ, ಡಿಸ್ಕರೇಜ್ ಮಾಡ್ಬೇಡ್ರಿ. ಈ ತರದ್ದು ಒಂದು ಕ್ಷೇತ್ರ ಇದೆ, ಆನಂದವಾಗಿ ಅವರಲ್ಲಿ ಬದುಕನ್ನ ಕಟ್ಟಿಕೊಳ್ಬಹುದು, ರೂಪಿಸಿಕೊಳ್ಳಬಹುದು ಅನ್ನುವಂತಹ ಪ್ರಾಮಿಸಿಂಗ್ ಫ್ಯೂಚರ್ ಇರುವಂತಹ ಕ್ಷೇತ್ರ ಇದು. ಅದಕ್ಕೆ ಬೇಕಾದಂತಹ ಕೋರ್ಸ್ಗಳಿದಾವು. ನೀವೇ ಮನೆಯೊಳಗೆ ಎಲ್ಲಾ ಕ್ಷೇತ್ರದೊಳಗಿರೋ ದಿಗ್ಗಜರುಗಳು ಅದನ್ನ ನೀವು ನಿಮ್ಮ ಮಕ್ಕಳುಗಳಿಗೆ ಪರಿಚಯನ ಮಾಡ್ಕೊಡ್ಬಹುದು. ಸೊ ದಿರ್ ಈಸ್ ಫ್ಯೂಚರ್ ಅಷ್ಟೇ ನಾ ಹೇಳೋದಂದ್ರೆ, ಒಂದ್ ಮಗು ಏನಾರು ಕಲೀಲಿ, ಆ ಕಲಿಕೆಗೆ ಬೇಕಾದಂತಹ ವಾತಾವರಣವನ್ನ ನೀವು ಸೃಷ್ಟಿ ಮಾಡಿಕೊಡ್ರಿ ಅಷ್ಟೇ.
ನೀವ್ 2 ತಾಸಿನ ಸೆಷನ್ ಇಟ್ರು ಮಾತಾಡ್ತೀನಿ ರಾಜಗೋಳಿ ಸರ್ ನಾನು. ಆದ್ರೆ ಪ್ರಶ್ನೆಗಳಿಲ್ಲ ಅಂತಂದ್ರೆ ಪಾಪ ಒಂದು ಶನಿವಾರದ ಸಂಜೆನ ನಾವು ತಿಂದು ಮುಗಿಸೋದು ಬೇಡ. ಯಾರ್ಯಾರಿಗ್ ಪಾಪ ಏನೇನ್ ಕಮಿಟ್ಮೆಂಟ್ಸ್ ಇರ್ತಾವೋ ಇಷ್ಟು ಜನ ಸೇರಿದಿರಲ್ಲ, ದಟ್ ಈಸ್ ಅ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಅದೇ ಇವಾಗ ಅದೇ ನಮ್ಮ ಈ ಒಂದು ವೆಬಿನಾರ್ನ ಒಂದು ಉದ್ದೇಶ ಅಂತಂದರೆ ನಮ್ಮ ಬಳಗದಲ್ಲಿ TP ಇದು ನಮ್ಮದು ಏನು UKSL ಅಲ್ಲಿ ಬಳಗ ಏನಿದೆ, ಆ ಬಳಗದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಜನಗಳಿದ್ದಾರೆ. ಅವ್ರನ್ನ ಇವಾಗ ಏನಾಗ್ತದೆ ಅಂದರೆ ನಮಗೆ ಅನಿವಾರ್ಯವಾಗಿ ಅಥವಾ ಅನಿವಾರ್ಯ ಸಂದರ್ಭಗಳಲ್ಲಿ ಬೇರೆ ಬೇರೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಜನ ಪಾರ್ಟಿಸಿಪೇಷನ್ ಪರ್ಸ್ನಲ್ ಆಗಿ ಅಥವಾ ಫಿಸಿಕಲ್ ಪಾರ್ಟಿಸಿಪೇಷನ್ ಆಗ್ತಾ ಇಲ್ಲ. ಹೀಗಾಗಿ ನಮ್ಗೆ ಒಬ್ರಿಗೊಬ್ರು ಪರಿಚಯ ಮಾಡ್ತಕ್ಕಂಥ ಒಂದು ಸದಾವಕಾಶ ಬರ್ತಾ ಇಲ್ಲ. ಅದಕ್ಕೆ ನಾವು ಏನು ಯೋಚನೆ ಮಾಡಿದ್ದೀವಿ ಅಂದರೆ, ನಮ್ಮಲ್ಲಿ 500+ ನಾವು ಮೆಂಬರ್ಸ್ ಇದ್ದೀವಿ. 500+ ಮೆಂಬರ್ಸಲ್ಲಿ ಸುಮಾರು 100ಕ್ಕಿಂತ ಜಾಸ್ತಿ ನಮ್ಮಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಪರಿಣಿತರಿದ್ದಾರೆ. ಅವ್ರ ಬಗ್ಗೆ ನಮ್ಮ ಜನಗಳು ನಮ್ಮ ಏನು UKSL ಸಮೂಹಕ್ಕೆ ಅದನ್ನು ಪರಿಚಯ ಮಾಡಿಕೊಡ್ಬೇಕು. ಅದರಿಂದ ಒಂದು ವಿನ್ ಸಿಚುವೇಶನ್ ಮಾಡಬೇಕು ಅನ್ನೋಂಥ ಒಂದು ಸದುದ್ದೇಶ ನಮಗಿದೆ. ಈಗ ನೋಡಿ, ಟೆಕ್ನಿಕಲ್ ರೈಟಿಂಗ್ ಬಗ್ಗೆ ನೀವು ಹೇಳಿದ್ರಿ. ಬಹಳ ಜನಕ್ಕೆ ನಾವು ಕೆಲವೊಬ್ಬರು ಜನಕ್ಕೆ ಗೊತ್ತಿತ್ತು, ಅದ್ರ ಬಿಟ್ಟರೆ ಬಹಳ ಜನಕ್ಕೆ ಅದು ಗೊತ್ತಿರಲಿಲ್ಲ. ನೀವು ಟೆಕ್ನಿಕಲ್ ರೈಟಿಂಗ್ ಎಲ್ಲ ಮಾಡಿದ್ರಿ ಅಥವಾ ಆ ಕ್ಷೇತ್ರದಲ್ಲಿ ನೀವಿದ್ರಿ ಅಂತೆ. ಸೊ ಹೀಗಾಗಿ ನಾವು ನಿಮ್ಮನ್ನು ಈ ಬಳಗಕ್ಕೆ ಪರಿಚಯಿಸಿದ್ವಿ. ಆಮೇಲೆ ಬಳಗದಿಂದ ಅವ್ರಿಗೆ ಗೊತ್ತಾಯಿತು, ಇನ್ನು ನಾಳೆ ಟೆಕ್ನಿಕಲ್ ರೈಟಿಂಗ್ ಫೀಲ್ಡಲ್ಲಿ ತಮ್ಮ ಕರಿಯರ್ ಮಾಡ್ಕೊಳ್ಳೋರು ಇದ್ರಿ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋರು ಯಾರು ಇದ್ರು, ಡೆಫಿನೆಟಾಗಿ ಅವ್ರು ಬಂದು ನಿಮಗೆ ಅಪ್ರೋಚ್ ಮಾಡ್ತಾರೆ. ಹೀಗಾಗಿ ಏನಾಗುತ್ತೆ, ನಿಮ್ಮ ವಿಷಯವನ್ನು ನೀವು ಮತ್ತೊಬ್ಬರಿಗೆ ದಾರಿಯಾರಿ ಕೊಡ್ತೀರಿ. ಅದರ ಜೊತೆಗೆ ಅವರು ಕೂಡ ಅದರ ಬಗ್ಗೆ ತಿಳ್ಕೊಂಡು ತಮ್ಮ ವೃತ್ತಿಯನ್ನು ತಾವು ನಿರ್ಧಾರ ಮಾಡ್ಕೋಬೋದು. ಹೀಗಾಗಿ ಇದು ವಿನ್ ಸಿಚುವೇಶನ್ ಮಾಡಲಿಕ್ಕೆ ಅಂತ ಒಂದು ಪ್ಲ್ಯಾಟ್ಫಾರ್ಮು ಒಂದು ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ಅದನ್ನು ಒಪ್ಪಿ ನಿಮ್ಮ ವಿಷಯವನ್ನು ನಾವು ಮಂಡನೆ ಮಾಡಿದ್ದೇವೆ. ಆಮೇಲೆ ಸುಮಾರು ಅರೌಂಡ್ 15-20 ಜನ ನೀವು ಭಾಗವಹಿಸಿದ್ದೀರಿ. ಅದರ ಜೊತೆಗೆ ನಾವು ಈ ವಿಡಿಯೋವನ್ನು ಮಾಡ್ಕೊಂಡಿರ್ತೀವಿ, ಇದನ್ನು ರೆಕಾರ್ಡ್ ಮಾಡ್ತೀವಿ, ಅದನ್ನು ಕಳಿಸೋದ್ರಿಂದ ಜನಗಳಿಗೆ ಅದರಿಂದ ಅನುಕೂಲ ಆಗ್ತದೆ ಅಂತ ಅನ್ನುವಂಥ ಒಂದು ಭಾವನೆ ನಮ್ಮದಿದೆ. ಆಮೇಲೆ ಐ ಥಿಂಕ್ ಭರತ್ ಅವರು ಒಂದೇನೋ ಕ್ವಶನ್ ಇದೆಯಾ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೌದು. ಭರತ್, ನೀವು ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಭರತ್ ಅವರು ವಿಡಿಯೋ ಆನ್ ಮಾಡ್ಬೇಕಾಗಿ ವಿನಂತಿ. ಟೊಪ್ಪಿಗೆ ಹಾಕೋಬೇಡ್ರಿ ಮತ್ತೆ. ಭರತ್ ಅವರು ನಮ್ಕಿನ ಏನಂತಾರೆ, ಪರಿಣತ ಕೆಟಗರಿ ಒಳಗಿರ ಅಂತಾರ. ಅಲ್ಲ, ಅವರು ಮಲ್ಕೊಂಡು ಮುಂದೆ ಟೊಪ್ಪಿಗೆ ಹಾಕೊಂಡು ಮಲಗ್ತಾರ, ಅವರು ಅದಕ್ಕೆ ಹೇಳಿದೆ ನಾನು. ಅಲ್ಲ, ಏನಾದ್ರೂ ಪ್ರಶ್ನೆ ಇತ್ತ ಭರತ್ ಅವ್ರೆ? ಏನಿಲ್ಲ, ಈಗ ನೀವು ಪ್ರೂಫ್ ರೀಡಿಂಗ್ ಅಂತೆಲ್ಲ ಹೇಳಿದ್ರಲ್ಲ, ಸೊ ಈ ಪ್ರೂಫ್ ರೀಡಿಂಗ್ ಅಂದ್ರೆ ಮಾಡ್ತಾರ ಅಂತ ಹೇಳಿ ಗೊತ್ತು, ಪ್ಲಸ್ ಇನ್ನೊಂದು ನಿಮ್ಮೆಲ್ಲೂ ಇರ್ತಾರ ಅಂತ ಹೇಳೋ ಗೊತ್ತು, ಅಥವಾ ನಿಮ್ ಟೀಮ್ದವ್ರು ಇರ್ತಾರ ಅಂತ. ಈಗ ನಾವು SDLC ಹೆಂಗಂದ್ರೆ, ನೀವು ನಿಮ್ದು ಅಂತ ಹೇಳಿದ್ರಲ್ಲ ಲೈಫ್ ಸೈಕಲ್, ನಮ್ದು ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಅಂತ ಹಿಡ್ಕೊಂಡು ಇಂಪ್ಲಿಮೆಂಟೇಷನ್, ಟೆಸ್ಟಿಂಗ್ ಎಲ್ಲಾನು ಕೊನೆಗೆ ಒಂದು ಪ್ರಾಡಕ್ಟ್ ರಿಲೀಸ್ ಮಾಡ್ತೀವಿ. ಹಂಗ ನಿಮ್ದು ಹೆಂಗ್ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಹೋಗ್ತಾವು ಒಂದು. ಎರಡನೇದು, ಈಗ ಪ್ರೂಫ್ ರೀಡಿಂಗ್ ಹೇಳಿದ್ರಲ್ಲ, ಈಗ ನೀವು ತೆರೆಯ ಬದಲು ತ್ವರೆ ಬರೆದ್ರೂ ಅದು ತಪ್ಪು ಒಂದು. ಎರಡನೇದ್ದು, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವೇನೋ ಬರ್ದಿರ್ತೀರಿ, ಅದನ್ನ ಯಾರು ಕರೆಕ್ಟ್ ಮಾಡ್ತಾರೆ? ನೀವು ಬಲಕ್ ತಿರುಗಿಸ್ಬೇಕು ಅನ್ನೋ ಬದಲು ನೀವು ಎಡಕ್ ಅಂತ ಹೇಳಿ ನೀವು ತಿಳ್ಕೊಂಡು ಬರ್ದಿದ್ರೆ ಅದನ್ನ ಯಾರೋ ಒಬ್ರು ಮಾಡ್ಬೇಕಲ್ಲ ಕರೆಕ್ಟ್ ಆಗಿ. ಅಂದ್ರೆ ನಾ ಇದನ್ನ ಉಲ್ಲೇಖ ಮಾಡ್ತೇನೆ, ಬಹುಶಃ ಜಾಯಿನ್ ಆಗಿದ್ರೆ ಇಲ್ಲ. ಹೇಳ್ರಿ ಬಸವರಾಜ್ ಸರ್, ಹೇಳ್ರಿ. ಏನಿಲ್ಲ, ಇದು ಈಗ ಅವ್ರು ಹೇಳಿದ ಕ್ವಶನ್ ನಾಲ್ಕು ರಿಲೇಟ್ ಮಾಡಿ ಹೇಳ್ತೀನಿ ನನ್ನ ರೋಲಿಗೆ ಹೆಂಗಿದೆ ಅಂತ. ಈಗ ಯಾವ್ದೇ ನೀವು ಹೇಳ್ದಂಗೆ ಒಂದು ಪ್ರಾಡಕ್ಟ್ ಅಲ್ಲಿ ಹೊಸ ಫೀಚರ್ ಬಂದಾಗ ಮೇಡಮ್ ಹೇಳ್ದಂಗೆ ಬಿಗಿನಿಂಗ್ ಇಂದ ನಾವು ಇವ್ನ ಇನ್ವಾಲ್ವ್ ಮಾಡ್ತೀವಿ, ಡಾಕ್ಯುಮೆಂಟೇಶನ್ ಮತ್ತೆ ಲೋಕಲೈಸೇಷನ್ ಟೀಮ್ನವ್ರನ್ನ ಅಥವಾ ಟೆಕ್ನಿಕಲ್ ರೈಟರ್ಸ್ ಅನ್ನ. ಸೊ ಫೀಚರ್ ರೆಡಿ ಆದಾಗ ಅವರೆಲ್ಲ ಡಾಕ್ಯುಮೆಂಟೇಶನ್ ಮಾಡಿ ಡ್ರಾಫ್ಟ್ ಒಂದ್ ರೌಂಡ್ ನಮಗೆ ಕಳಿಸ್ತಾರೆ, ಪ್ರಾಡಕ್ಟ್ ಓನರ್ಸ್, ಪ್ರಾಡಕ್ಟ್ ಮ್ಯಾನೇಜರ್ಸ್ಗೆ. ಸೊ ಯೂಶಲಿ ಎಲ್ಲಾನು ರಿಫೈನ್ಮೆಂಟ್ ಮೊದಲೇ ಮಾಡಿರೋದ್ರಿಂದ ಅವ್ರಿಗೂ ಐಡಿಯಾ ಇರುತ್ತೆ ಏನೇನು ಈ ಫೀಚರ್ ಬರ್ತದೆ ಈ ಪ್ರಾಡಕ್ಟ್ ಅಲ್ಲಿ ಅಂತ. ನಾವು ಪ್ರಾಡಕ್ಟ್ ಓನರ್ ನಾವ್ ಏನ್ ಪ್ರೆಸೆಂಟ್ ಮಾಡ್ತಾ ಇದ್ವಿ ನಮ್ಗೆ ಐಡಿಯಾ ಇರುತ್ತೆ. ಸೊ 99% ಅಲ್ಲಿ ಏನು ಡಿಫ್ರೆನ್ಸ್ ಬರಂಗಿಲ್ಲ. ಬಟ್ ಯೂಶಲಿ ನಾವು ಒಂದ್ ರೌಂಡ್ ವೆರಿಫೈ ಮಾಡ್ತೀವಿ ನಾವು ನಮ್ ಕಡೆಯಿಂದ ಕರೆಕ್ಟ್ ಇದೆ ಅಂತ. ಬಟ್ ಅವ್ರದ್ದು ಒಂದು ಟೀಮ್ ಅಲ್ಲಿ ಇಂಟರ್ನಲ್ಲಿ ಅವರು ಒಂದು ರಿವ್ಯೂ ಮಾಡ್ಕೊಂಡೇ ಕಳಿಸ್ತಾರೆ. ಸೊ ಬಿಫೋರ್ ಪಬ್ಲಿಷಿಂಗ್ ಒಂದು ಡ್ರಾಫ್ಟ್ ಕಳಿಸ್ತಾರೆ ನಮ್ಮ ಇದರಲ್ಲಿ.
ಮೇಡಮ್ ನೀವ್ ಹೇಳಿ ಅದೇ SDLC ಒಳಗೆ ಹೆಂಗಿರುತ್ತೆ ಭರತ್, ನೀವ್ ಹೇಳಿದಲ್ಲ ರಿಕ್ವೈರ್ಮೆಂಟ್, ಅದಕ್ಕೆ ಬೇಕಾದಂತ ಪ್ಲಾನಿಂಗ್, ಇದಕ್ಕೆ ಏನೇನ್ ರಿಕ್ವೈರ್ಮೆಂಟ್ಸ್ ಅದನ್ನೆಲ್ಲ ನೀವ್ ಹೆಂಗೆ ಸಂಗ್ರಹ ಮಾಡ್ಕೊಂತಿರೋ, ಡಾಕ್ಯುಮೆಂಟೇಶನ್ ಒಳಗೂ ಕೂಡ ಯಾವ ಪ್ರಾಡಕ್ಟಿಗೆ ನಾವು ಡಾಕ್ಯುಮೆಂಟೇಶನ್ ಬರೀತಿದೀವಿ ಅನ್ನೋಂತಹ ಬೇಸಿಕ್ ಮಾಹಿತಿಯಿಂದ ಹಿಡಿದು ನಾವ್ ಯಾರ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ನ ಅಪ್ರೋಚ್ ಮಾಡ್ಬೇಕು ಅವೆಲ್ಲವೂ ಜೀರಾ ಕಾನ್ಫ್ಲುಯೆನ್ಸ್ ವ್ಯವಸ್ಥೆ ಒಳಗೆ ದಾಖಲಾಗ್ಬಿಟ್ಟಿರ್ತವೆ. ಸೊ ಅಲ್ಲಿ ನಿಮಗೆ ಪ್ರಾಡಕ್ಟ್ ಡೆಮೋ ವಿಡಿಯೋಗಳಿರ್ತವೆ. ಅದನ್ನ ಅಂದ್ರೆ ನಾವು ಓವರ್ ಆಲ್ ಇದ್ರೊಳಗೆ ಬರಂತಹ ಸೆಕ್ಷನ್ಗಳಂದ್ರೆ ಅಂದ್ರೆ ಡಾಕ್ಯುಮೆಂಟೇಶನ್ ಬೇಕಾದಂತಹ ರಿಕ್ವೈರ್ಮೆಂಟ್ಸ್ ಮಾಹಿತಿ, ಮೇನ್ ಇರೋದೇ ಮಾಹಿತಿ. ಆಮೇಲೆ ನಾವು ಚಿತ್ರಗಳನ್ನ ಬಳಸ್ತೀವ ಅಥವಾ ಚಿತ್ರರಹಿತವಾದಂತಹ ಗೈಡ್, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ಕೊಂತೀವಿ. ಬರವಣಿಗೆ ಕೆಲಸ ನಡೆಯುತ್ತೆ, ದಟ್ ಈಸ್ ಕಾಲ್ಡ್ ಡ್ರಾಫ್ಟಿಂಗ್ ಆಸ್ ಬಸವರಾಜ್ ಸರ್ ಸೈಡ್. ಆ ಡ್ರಾಫ್ಟಿಂಗ್ ಆದ್ಮೇಲೆ ಒಂದ್ ರೌಂಡ್ ಎಲ್ಲ ಫಾಲೋ ಅಪ್ ರಿವ್ಯೂಸ್ ಆಗ್ತವೆ, ಪಿಯರ್ ರಿವ್ಯೂ ಮೀಟಿಂಗ್ಸ್ ಗಳಾಗ್ತವೆ. ಆಮೇಲೆ ಕೋರ್ ಪ್ರಾಡಕ್ಟ್ ಓನರ್ಗಳು ನೋಡಿ ಇದೆಲ್ಲ ಸರಿಯಾಗಿದೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ಆ ಡಾಕ್ಯುಮೆಂಟೇಶನ್ ಒಂದು ಫಾರ್ಮ್ಯಾಟಿಗೆ ಒಳಪಟ್ಟು, ಯಾಕಂದ್ರೆ ನಾವು ನಮಗೆ ಯಾವ್ದೋ ಒಂದು ಆಥರಿಂಗ್ ಟೂಲ್ ಅಂತ ಇರುತ್ತೆ, ನಾವು ಅದ್ರೊಳಗೆ ಬರೀತಿರ್ತೀವಿ. ಆದ್ರೆ ಗೂಗಲ್ ಡಾಕ್ಸ್ ಮೂಲಕ ಅಥವಾ PDF ಗಳ ಮೂಲಕ ನಾವು ನಿಮಗೆ ಶೇರ್ ಮಾಡ್ತೀವಿ. ನಿಮ್ಮ ಇನ್ಪುಟ್ಸ್ ನ, ನಿಮ್ಮ ರಿವ್ಯೂ ಕಮೆಂಟ್ಸ್ ನ ನೀವು ಅದ್ರೊಳಗೆ ಹಾಕಿ ಕೊಟ್ರೆ ಅದ್ರೊಳಗೆ ನಾವು ಅದನ್ನ ಪುನರ್ ಪರಿಶೀಲನೆ ಮಾಡಿ ಮತ್ತೆ ಆ ಎಡಿಟ್ಸ್ ನೆಲ್ಲ ಇನ್ಕಾರ್ಪೊರೇಟ್ ಮಾಡಿ, ಇದು ಚಿತ್ರ ಇನ್ನ ಅಪ್ರೋಪ್ರಿಯೇಟ್ ಇದೆ, ಇದನ್ನ ತೆಗೆದು ಬಿಡ್ರಿ, ಇದು ಬೇಕಾಗಿಲ್ಲ ಅನ್ನತ್ತಿದ್ರೆ ಅದನ್ನ ತೆಗೆದು, ಇಲ್ಲ ನೀವು ಬೇಡ ಅಂತ ಹೇಳ್ತಿದ್ದೀರಿ ಅಂದ್ರೆ ಅದು ಬೇಕೇ ಬೇಕು, ಯಾಕೆ ಬೇಕು ಅನ್ನೋದಕ್ಕೆ ನಾನೊಬ್ಬ ಟೆಕ್ನಿಕಲ್ ರೈಟರ್ ಆಗಿ ಜಸ್ಟಿಫೈ ಮಾಡಿ ಉಳಿಸ್ಕೊಂಡು ಈ ತರ ಆಗಿ ಒಂದು ಪ್ರಾಡಕ್ಟ್ ಡಾಕ್ಯುಮೆಂಟೇಶನ್ ಪೂರ್ತಿ ರೆಡಿ ಆದ್ಮೇಲೆ ಯಾವಾಗ ರಿಲೀಸ್ ಆಗುತ್ತಲ್ಲ, ಕಂಪನಿ ರಿಲೀಸ್ ಸ್ಕೆಡ್ಯೂಲ್ ಆಗಿರುತ್ತಲ್ಲ, ವಿ ಅಟ್ಯಾಚ್ ದೀಸ್ ಡಾಕ್ಯುಮೆಂಟ್ಸ್ ಟು ದೇರ್ ಡಾಕ್ಯುಮೆಂಟೇಶನ್ ಟೂಲ್ ಕಿಟ್. ಅದ್ರ ಜೊತೆ ಹೋಗುತ್ತೆ, ಅಲ್ಲಿಗೆ ಮುಗಿತಾ ಕೆಲಸ ಇಲ್ಲ. ವಾಪಸ್ ಪುನಃ ಅದನ್ನ ಅಪ್ಡೇಟ್ ಮಾಡ್ತಾ ಇರ್ಬೇಕಾಗುತ್ತೆ, ಅಪ್ಗ್ರೇಡ್ ಮಾಡ್ತಾ ಇರ್ಬೇಕಾಗುತ್ತೆ. ನಾವು ಅಲ್ಲಿ ಬರ್ದ್ ಮುಗಿಸಿದ್ವಿ, ಮುಗಿತ್ ನಮ್ ಕೆಲಸ ಅಂತಿಲ್ಲ. ಕ್ಲೈಂಟ್ ಇಂದ ನೋಡ್ರಿ ಡಾಕ್ಯುಮೆಂಟೇಶನ್ 17ನೇ ಪುಟದೊಳಗೆ 24ನೇ ಪ್ಯಾರಾಗ್ರಾಫ್ ಒಳಗೆ 3ನೇ ಸ್ಟೆಪ್ ಭಯಂಕರ ರಾಂಗ್ ಇದನ್ನ ಕೊಡ್ತಾ ಐತಿ. ನಾವಿಲ್ಲೆಲ್ಲ ಟೆಸ್ಟ್ ಮಾಡಿರ್ತೀವಿ, ನೋಡಿ ಅಪ್ರೂವ್ ಆದ್ಮೇಲೆ ಕಳ್ಸಿರ್ತೀವಿ. ಬಟ್ ಕ್ಲೈಂಟ್ಗೇನೋ ಅದು ವ್ಯತ್ಯಾಸ ಆಯ್ತು. ಅಲ್ಲಿ ನಿಮಗೆ ಈ ಬಗ್ನ ನಾನು ರೆಕ್ಟಿಫೈ ಮಾಡೇ ಇಲ್ಲ ಅನ್ನೋದು QA ರಿಯಲೈಸ್ ಆಗ್ಬೋದು, ಅಥವಾ ಇದು ಬೇಕೇ ಆಗಿರ್ಲಿಲ್ಲ ಅಂತ ಡೆವಲಪ್ಮೆಂಟ್ ನವರಿಗೆ ರಿಯಲೈಸ್ ಆಗ್ಬೋದು. ಹೇಳಕ್ಕಾಗಲ್ಲ, ಕೆಲವೊಂದು ಕಾಂಪ್ಲೆಕ್ಸ್ ಸನ್ನಿವೇಶಗಳು ಎದುರಾಗ್ತವೆ. ಅದನ್ನ ಬಹಳ, ಅಲ್ಲಿ ನಾನು ಹೇಳೋದು ಪೇಶನ್ಸ್ ಬೇಕು. ನಾವು ಅಲ್ಲಿ ಯಾರ ಜೊತೆಗೂ ಹರ್ಕಣಕ್ ಆಗಲ್ಲ, ಜಗಳ ಮಾಡಕ್ ಆಗಲ್ಲ. ಬಹಳ ತಾಳ್ಮೆಯಿಂದ ಆ ಫೀಡ್ಬ್ಯಾಕ್ ನ, ಇನ್ಪುಟ್ ನ ಎಷ್ಟೇ ಕ್ರಿಟಿಕಲ್ ಆಗಿರ್ಲಿ ಅದು ತಗೊಂಡು ನಮ್ಮ ಟೀಮ್ಗಳ ಮೂಲಕ ಮತ್ತದನ್ನ ರೆಕ್ಟಿಫೈ ಮಾಡಿ, ಇಂಟ್ರೋಸ್ಪೆಕ್ಟ್ ಮಾಡಿ, ಆ ಮೀಟಿಂಗ್ಗಳ ಮೂಲಕ ಅದನ್ನ ಪುನಃ ಇದ್ ಮಾಡಿ ಮತ್ ಪ್ಯಾಚ್ ರಿಲೀಸ್ ಅಂತ ಒಂದಿರ್ತವೆ. ಆ ಪ್ಯಾಚ್ ರಿಲೀಸ್ ಗಳ ಮೂಲಕ ಅದನ್ನ ಸರಿಪಡಿಸಿ ಪುನರ್ ರಿಲೀಸ್ ಮಾಡುವಂತಹ ಜವಾಬ್ದಾರಿ ಇರುತ್ತೆ. ಬಟ್ ಅದು ಹೇಳಿದ್ಮೇಲೆ ಹಂತ ಹಂತವಾಗಿ ಪ್ರತಿ ಹಂತದಲ್ಲಿಯೂ ಎಲ್ಲರೂ, ಇಡೀ ತಂಡ ಅದನ್ನ ನಾವು ನಿಭಾಯಿಸ್ಬೇಕಾಗತ್ತೆ. ನಂದು ನೋಡಪ್ಪ, ನಾನ್ ಟೆಕ್ನಿಕಲ್ ರೈಟರ್, ಸ್ಟೆಪ್ಸ್ ಬರ್ದೆ ನಾನ್ ಕೊಟ್ಬಿಟ್ಟೆ ಮುಗೀತ್, ಹಂಗಿಲ್ಲ. ಸರಿಯಾಗಿದೆಯಾ ಪ್ರತಿಯೊಂದು ಸ್ಟೆಪ್ಗಳು, ನೀವು ಬರೆದಂತ ಸ್ಟೆಪ್ಗಳನ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ಪ್ರೊಸೀಜರ್ ಮುಂದಕ್ಕೆ ನಿಮ್ಮನ್ನ ಕೈ ನಡೆಸ್ಕೊಂಡು ಹೋಗುತ್ತಾ, ಅಥವಾ ಇಮೇಜ್ಗಳು ಕ್ಲಿಯರ್ ಆಗಿದಾವ, ಅಥವಾ ಈಗ ಸ್ಕ್ರೀನ್ ಶಾಟ್ ತಗೊಂತೀರಿ, ನಿಮ್ ವಿಂಡೋ ನೀವು ವರ್ಕ್ ಮಾಡ್ತೀರಿ, ಎಲ್ಲದೂ ಸೇರಿ ಬಂದ್ಬಿಡುತ್ತೆ. ಅಷ್ಟೇ ಯಥಾವತ್ತಾಗಿ ಆಗ್ತೀವ ಇಲ್ಲ, ನಾವ್ ಅದನ್ನ ಟ್ರಿಮ್ ಮಾಡ್ತೀವಿ, ಕ್ರಾಪ್ ಮಾಡ್ತೀವಿ, ಕರೆಕ್ಟ್ ಆಗಿ ಸೈಜ್ ಯಾವ ಸೈಜ್ ಬೇಕು ಆ ಸೈಜ್ಗೆ. ಅಂದ್ರೆ ರಶ್ಮಿ ಅವ್ರು ಕೇಳಿದ್ರಲ್ಲ, ಮಾನದಂಡಗಳೊಳಗೆ ಇದು ಕೂಡ ತುಂಬಾ ಮುಖ್ಯವಾದ ಎಳೆ. ಅಂದ್ರೆ ಎಷ್ಟು ಕ್ವಾಲಿಟಿ, ಎಷ್ಟು ರೆಸಲ್ಯೂಷನ್ ಚಿತ್ರ ನೀವು ಬಳಸ್ತಿದ್ದೀರಿ. ಅಕಸ್ಮಾತ್ ನಿಮ್ಮ ಡಾಕ್ಯುಮೆಂಟ್ ಗೆ ಪ್ರಾಡಕ್ಟ್ ವಿಡಿಯೋ ಏನಾದ್ರು ನೀವು ಅಟ್ಯಾಚ್ ಮಾಡ್ತಾ ಇದೀರಾ, ಇಫ್ ಇಟ್ ಈಸ್ ಗೋಯಿಂಗ್ ಟು ಬಿ ಅನ್ ಆನ್ಲೈನ್ ಹೆಲ್ಪ್, ಇಫ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ PDF ಹೆಲ್ಪ್, ಬೇರೆ ಬೇರೆ ವರ್ಷನ್ಗಳ ಮೂಲಕ ನಿಮಗೆ ನಿಮ್ಮ ಡಾಕ್ಯುಮೆಂಟೇಶನ್ ಹೊರಗೆ ಹೋಗುತ್ತೆ, ರಿಲೀಸ್ ಆಗುತ್ತೆ. ಸೊ ಯಾವ ಹಂತದೊಳಗಿದೆ, ಅದು ಆನ್ಲೈನ್ ಹೆಲ್ಪಾ, ಅಥವಾ ಅಪ್ಲಿಕೇಶನ್ ಹೆಲ್ಪಾ, ಅಥವಾ PDF, ಅಥವಾ ಪುಸ್ತಕನೇ ಪ್ರಕಟ ಆಯ್ತಾ? ಸಾಮಾನ್ಯವಾಗಿ ಪೇಪರ್ ಮೂಲಕ ಪ್ರಕಟ ಆಗೋದು ಬಹಳ ಕಡಿಮೆ ಆಗತ್ತರದ್ದು. ಈಗ ಈ ಪ್ರಾಡಕ್ಟ್ ಗಳ ಜೊತೆಗೆ ಏನ್ ಬರುತ್ತಲ್ಲ, ಅದು ಏನ್ರಿ ಅದ್ರ ಸೈಜ್ ಈ ಪುಟ್ಟ ಇದಕ್ಕಿನ ಏನ್ ಇದು ಇರಲ್ಲ, ಅಂದ್ರೆ ಇದಕ್ಕಿನ ಹೆಚ್ಚು ದೊಡ್ಡದೇನಿರಲ್ಲ, ಇಷ್ಟೊಳಗೆ ಮುಗಿದೋಗ್ಬಿಡುತ್ತೆ. ಮತ್ ಬಹಳ ಕಡಿಮೆ ಪೇಪರ್ ಬಳಸ್ಬೇಕು ಅನ್ನೋಂತಹ ಕಾನ್ಶಿಯಸ್ ಜೊತೆಗೆ IT ಕಂಪನಿಗಳು ಕೆಲಸ ಮಾಡ್ತವೆ. ಇದು ಪ್ರಕ್ರಿಯೆ. ಮತ್ತೆ ಯಾರಾದ್ರೂ ಇದು ಒಂದು ಸುಂದರವಾದ ವೇದಿಕೆ ಇದೆ. ಅಂದ್ರೆ ಮಟ್ಟಿಗೆ ಬಂದ್ರೆ ಯಾವ ವೃತ್ತಿ ಆದ್ರೂ ಕೂಡ ಅದರ ಡ್ರಾಬ್ಯಾಕ್ಸ್ ಎಷ್ಟು, ಈ ಒಂದ್ ಬೆರಳೆಣಿಕೆ ಎಷ್ಟಿದ್ರೆ
ಅದ್ರದ ದರ್ಶನ ದೊಡ್ಡದಿರತ್ತೆ, ಬಹಳ ದೊಡ್ಡ ಪರಿವ್ಯಾಪ್ತಿ ಇರುತ್ತೆ ಅದಕ್ಕೆ. ಸೊ ಯಾವ ಜಾಬ್ನು ಮುಖ್ಯ ಅಲ್ಲ, ಯಾವ ಜಾಬ್ನು ಬಹಳ ಮುಖ್ಯ, ನಮ್ ಜೀವನೇ ಒತ್ತೆ ಇಡ್ತೀವಿ ಅನ್ನೋ ತರದೇನಲ್ಲ. ಬಟ್ ಆಸ್ ಅ ಟೆಕ್ನಿಕಲ್ ರೈಟರ್ ಕೆಲವೊಂದು ಚಾಲೆಂಜಿಂಗ್ ಪೀರಿಯಡ್ಸ್ ಏನಂತಾರೆ ಸನ್ನಿವೇಶಗಳು ನಾನು ನಿಮ್ ಮುಂದೆ ಹೆಂಗ್ ಹೇಳ್ಬೋದು ಅಂದ್ರೆ, ಇನ್ನೊಂದ್ ತಿಂಗಳಿಗೆ ರಿಲೀಸ್ ಆಗುತ್ತೆ ಅನ್ನೋವಾಗ ನನಗೆ ಒಂದು ದೊಡ್ಡ ಕಾಂಪ್ಲಿಕೇಟೆಡ್ ಪ್ರಾಡಕ್ಟ್ ಕೊಟ್ಟು ಇದ್ರ ಬಗ್ಗೆ ಗೈಡ್ ಬರೀರಿ ಅಂತ ಹೇಳಿದಾಗ, ಇಸ್ ಇಟ್ ಪಾಸಿಬಲ್? ನಾ ಯೋಚನೆ ಮಾಡ್ಬೇಕಾಗತ್ತೆ ಸ್ಕಿಲ್ಫುಲಿ. ಹೌ ಮಚ್ ಟೈಮ್ ಐ ನೀಡ್, ಹೌ ಮಚ್ ಇಂಟರ್ವೆನ್ಷನ್ ಈಸ್ ನೀಡೆಡ್ ಬೈ ಅದರ್ ಟೀಮ್ ಮೆಂಬರ್ಸ್, ಹೌ ಮಚ್ ಸಪೋರ್ಟ್ ಈಸ್ ರಿಕ್ವೈರ್ಡ್, ಅಂದ್ರೆ ಎಲ್ಲ ಪ್ರತಿಯೊಂದೂ ರಿಕ್ವೈರ್ಮೆಂಟ್ಸ್ ಗಳು ಲಭ್ಯ ಇದಾವ, ನನ್ ಡಾಕ್ಯುಮೆಂಟೇಶನ್ ರಿವ್ಯೂ ಮಾಡಿ ಕರೆಕ್ಟ್ ಫೀಡ್ಬ್ಯಾಕ್ ಕೊಡೋರು ಇದಾರ, ಇದನ್ನೆಲ್ಲ ನಾನು ಕೂಡ ನನ್ನ ನೆಲೆ ಒಳಗೆ ಚೆಕ್ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ. ಬಟ್ ಒಂದೇ ತಿಂಗಳೊಳಗೆ ಒಂದು ಪ್ರಾಡಕ್ಟ್ ಡಾಕ್ಯುಮೆಂಟೇಶನ್ ಅಸಾಧ್ಯದ ಮಾತು, ದುಸ್ಸಾಧ್ಯದ ಮಾತು. ಅದು ಪ್ರಾಪರ್ ಪ್ಲಾನಿಂಗ್ ಇಲ್ಲೂ ಕೂಡ ಬೇಕೇ ಬೇಕು. ಸೊ ಐ ಥಿಂಕ್ ಏನು ಬೇರೆ ಕ್ವಶನ್ಗಳು ಇಲ್ಲ ಅನ್ಕೋತೀನಿ ಜನಗಳಿಂದ. ಬಹಳ ನೀವು ಡೀಟೇಲ್ ಆಗಿ ನಿಮ್ಮ ವಿಷಯದ ಬಗ್ಗೆ ಮಂಡನೆ ಮಾಡಿದ್ದೀರಾ. ಥ್ಯಾಂಕ್ಸ್. ಬಸವರಾಜ್, ಯು ವಾಂಟ್ ಟು ಶೋ ಸಮಥಿಂಗ್? ಬಳಗುಳಿ ಸರ್ ಏನ ಕೇಳ್ಬೇಕಂತಿದ್ದಾರೆ ನೋಡಿ. ಓಕೆ, ಹೇಳ್ರಿ ಸರ್. ಎಸ್ ಸರ್, ಎಸ್ ಸರ್. ಬಹಳ ಮೇಡಮ್ ಅವ್ರದ್ದು ಬಹಳ ಮಾತು ಬಹಳ ಸತ್ಯವಾದದ್ದು. ಯಾಕಂದ್ರೆ ನಾವು ಇಷ್ಟು ವರ್ಷ ಆದ್ಮೇಲೆ ನನಗೆ ಅದು ಬಹಳಷ್ಟು ಅರ್ಥ ಆಗ್ತದೆ. ನಮ್ಮ ಜೀವನದಲ್ಲಿ ಏನು ಬರಲಿಲ್ಲ ಅಂದ್ರೂ ಬರೆಯೋ ಸ್ಕಿಲ್ ಅನ್ನೋದು ಬಹಳ ಮುಖ್ಯ ಇದೆ ಆಕ್ಚುಲಿ. ಮೋಸ್ಟ್ಲಿ ಎಲ್ಲರ ಲೈಫಲ್ಲಿ ಲೇಟರ್ ಲೈಫಲ್ಲಿ ಪ್ರೊಫೆಷನಲ್ ಲೈಫಲ್ಲಿ ಅರ್ಥ ಆಗತ್ತದು. ಆಕ್ಚುಲಿ ನಾವು ಬಹಳಷ್ಟು ಟೈಮ್ ವೇಸ್ಟ್ ಮಾಡೋದಂದ್ರೆ ಹೌ ಟು ಎಕ್ಸ್ಪ್ರೆಸ್ ನಮಗೆ ಗೊತ್ತಿದ್ದನ್ನ ಹೆಂಗ್ ಬರೋದೆ. ಯಾಕಂದ್ರೆ ನಾವು ಸೀನಿಯರ್ ಆದಂಗೆಲ್ಲ ಅದು ಮ್ಯಾನೇಜ್ಮೆಂಟ್ ಎಲ್ಲ ಓದಂಗೆಲ್ಲ ಇಟ್ ಬಿಕಮ್ ಸೋ ಇನ್ನೋವೇಟೇಬಲ್ ಅಲ್ಲ. ಅದು ಬರೆಯೋ ಸ್ಕಿಲ್ ಇಲ್ಲ ಅಂದ್ರೆ ಸರ್ವ್ ಆಗೋದೇ ಕಷ್ಟ ಇದೆ, ಆ ಲೆವೆಲ್ಗೆ ಇದೆ ಅದು. ಅಂದ್ರೆ ಮೊದಲು ಅದು ಟೆಕ್ನಿಕಲಿ ಬರೆಯೋದು ಭಾಳ ಈಸಿ ಅದು ಆಕ್ಚುಲಿ. ಯಾಕಂದ್ರೆ ಒಂದು ಗೊತ್ತಿದ್ದದನ್ನ ಸ್ಟೆಪ್ ಬೈ ಸ್ಟೆಪ್ ಬರೆಯೋದು. ಬಟ್ ಆ ಕಲ್ಚರ್ ಇದೆ ಅಲ್ವಾ, ಬರೆಯುವಂತ ಕಲ್ಚರ್, ಅದು ಲೇಟರ್ ಮೋಸ್ಟ್ಲಿ ಒಬ್ಬರ ಪ್ರೊಫೆಷನಲ್ ಲೈಫಲ್ಲಿ ಭಾಳ ಹೆಲ್ಪ್ ಆಗುತ್ತದೆ ಆಕ್ಚುಲಿ. ಒಂದು ಬೇರೆ ಬೇರೆ ರೀತಿಯಲ್ಲಿ ಬರೆಯೋದು ಹಾಗೆ, ಬೇರೆ ಬೇರೆಯವರಿಗೆ ಅರ್ಥ ಆಗೋಂಗೆ ಬರೆಯೋದು ಹಾಗೆ. ಸೊ ಇದು ಓನ್ಲಿ ಟೆಕ್ನಿಕಲ್ ಅಂದ್ರೆ ಓನ್ಲಿ ನಾಟ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆಫ್ ಟೆಕ್ನಿಕಲ್. ಟೆಕ್ನಿಕಲ್ ಈಸ್ ಟೆಕ್ನಿಕ್ ಆಫ್ ರೈಟಿಂಗ್ ಆರ್ ಕನ್ವೇಯಿಂಗ್ ಇನ್ಫಾರ್ಮೇಶನ್ ಟು ಎನಿ ಒನ್ ಆಕ್ಚುಲಿ. ಯಾಕಂದ್ರೆ ನಮ್ಮಲ್ಲಿ ಬಹಳ ಸಲ ನಾನು ನೋಡ್ತಾ ಇರ್ತೇನೆ, ಏನಾದ್ರು ಗೌರ್ಮೆಂಟ್ಗೆ ನಾವು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಫಸ್ಟ್ ಪ್ರಶ್ನೆ ಬರೋದು, ಹೌ ಡು ಐ ಎಕ್ಸ್ಪ್ಲೇನ್ ದ ರಾಕೆಟ್ ಮೂವಿಂಗ್ ಆಲ್ ದಿಸ್ ಎಂಟೈರ್ ಪ್ರೋಸೆಸ್ ಇನ್ ಅ ಲೇಮನ್ ಲ್ಯಾಂಗ್ವೇಜ್, ದಟ್ ಟು ಇನ್ 2-3 lines. ಅದು ಬರೀಲಿಲ್ಲ ಅಂದ್ರೆ ನಾನು 4 ಪೇಜ್ ಬರೋದು ಐ ಕಾಂಟ್ ಸೆಂಡ್ ಟು ಗೌರ್ಮೆಂಟ್. ಸೊ ಈ ತರ ಪ್ರಶ್ನೆ ಬಂದಾಗ ಬಹಳಷ್ಟು ಸಲ ನಾವು ಅದನ್ನ ರಿವೈಸ್ ಮಾಡ್ತಾನೆ ಇರ್ತೀವಿ. ಹೀಗೆ ಬರೆದ್ರಾಗ ಇದು ಅರ್ಥ ಆಗತ್ತ ಅಂತ ಹೇಳಿ. ಐ ಥಿಂಕ್ ಇಟ್ಸ್ ವೆರಿ ಆಪ್ಟ್ ಆಕ್ಚುಲಿ. ಸೊ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ನೀವು ಹೇಳಿದ್ ಕರೆಕ್ಟ್ ಸರ್. ಈಗ ಹೈಯರ್ ಲೆವೆಲ್ ಇದ್ರೊಳಗೆ ಮೀಟಿಂಗ್ಗಳು ನಡೆದಾಗ ಗವರ್ಮೆಂಟ್ ಕೋರ್ ಇದ್ರೊಳಗೆ ಕೆನ್ ಯು ಎಕ್ಸ್ಪ್ಲೇನ್ ಮೀ ದಿಸ್ ಇನ್ 2 minutes ಅಂತ ಹೇಳ್ತಾರೆ. ನೀವು 20 ಪೇಜ್ ಬರ್ದಿರ್ತೀರಿ, ಇಲ್ಲ 200 ಪೇಜ್ ಬರ್ದಿರ್ತೀರಿ. ಯಪ್ಪ 200 ಪೇಜ್ ಬರ್ದಿನಿ, ಬರ್ದಿದ್ಕರ ಇವ್ರು ನನಗೆ ಒಂದ್ 20 ನಿಮಿಷ ಕೊಡ್ಲಿಲ್ಲಲ್ಲ, ಸಾಧ್ಯನೇ ಇಲ್ಲ. 2 ನಿಮಿಷದೊಳಗೆ ಕ್ವಿಕ್ ಆಗಿ ನೀವು ನನಗೆ ಇದನ್ನ ಜಸ್ಟ್ ಕಟ್ಟಿ ಕೊಡಕ್ ಸಾಧ್ಯ ಆದ್ರೆ, ದೇರ್ ಯು ವಿನ್, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ವಿನ್. ಅದಕ್ಕೆ ನಮ್ಮ ಮಕ್ಕಳುಗಳಿಗೂ ಕೂಡ ನಾವು ಪುಷ್ ಮಾಡ್ತಾನೆ ಇರ್ತೀವಿ, ಬರವಣಿಗೆನ ರೂಢಿಸ್ಕೊಳ್ರಿ, ಬರೀರಿ. ಅದು ಒಂದ್ ಪೀಸ್ ಆಫ್ ರೈಟಿಂಗ್ ಏನೇ ನಿಮ್ಮ ಕಡೆಯಿಂದ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ ಮೇಡಮ್, ನಿಮ್ಮ ಕಡೆಯಿಂದ. ತೊಂದರೆ ಇಲ್ಲ. ನಂದು ನೆಟ್ವರ್ಕ್ ಏನಾದ್ರೂ ಸಮಸ್ಯೆ ಇದ್ದ ಗೊತ್ತಿಲ್ಲ. ಸಮಸ್ಯೆ ಇದೆ, ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಏನೋ ಸಮಸ್ಯೆ ಇದೆ. ತಾಳ್ಮೆಯಿಂದ ಕೇಳಿಸಿಕೊಂಡ ನಿಮ್ಮೆಲ್ಲರಿಗೂ ಬಹಳ ಹೃತ್ಪೂರ್ವಕ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಮೇಡಮ್. ಬಸ್ಸು ಅವ್ರ ಡೋರಾಗನು ಧನ್ಯವಾದಗಳು. ಏನ್ ಮಾಡೋದು, ಈಗ ಕರೆಕ್ಟ್ ತಲೆ ಮ್ಯಾಗ ಬಂದ್ ಕೂತು ಬಿಡ್ತಾ. ಈಗಿಲ್ಲ ಡೋರಾನು ಬಸವರಾಜ್ ಅವ್ರಿಗೆ ಡಿಸ್ಟರ್ಬ್ ಮಾಡಲಾರ್ದಂಗೆ ಕೇಳೈತಂದ್ರೆ ಥ್ಯಾಂಕ್ ಯು. ಒಂದು ಇದು ಆಫ್ ದ ರೆಕಾರ್ಡಿಂಗ್ ಏನಾದ್ರು ಮಾತಾಡ್ತಿದ್ರೆ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀರಾ? ಮಾಡ್ತೀನಿ, 1 ನಿಮಿಷ.